ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ. ಸೊ ನಾನು ಈ ವಿಡಿಯೋ ಸೆಷನಲ್ಲಿ ಯಾರು ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಫಸ್ಟ್ ಅಟೆಂಪ್ಟ್ ಕೊಡ್ತಿರ್ತೀರೋ ಗೊತ್ತಾ, ಅವ್ರಿಗೆ ಏನೇನು ಇನ್ಪುಟ್ಸ್ ಕೊಡ್ಬೇಕಂತ ಅಂದರೆ ಏನೇನು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ಯಾವ ಥರ ನೀವು ಪ್ಲ್ಯಾನ್ನ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ, ಮತ್ತು ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡೋರಿಗೆ ಮೇನಾಗಿ ನೋಟ್ಸ್ ಮಾಡ್ಕೊಳ್ಬೇಕಾ ಅಥವಾ ಬೇಡವಾ, ಹೇಗೆ ನೀವು ಫಾಲೋ ಮಾಡಬೇಕು, ಕ್ಲಾಸ್ ನೋಟ್ಸ್ ಹೇಗೆ ಮಾಡಬೇಕಾಗತ್ತೆ, ಟೆಸ್ಟ್ ಸೀರೀಸ್ ಇಂಪಾರ್ಟೆನ್ಸ್ ಏನು, ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡೋಣ. ಇದು ಮೇಯ್ನಾಗಿ ಯಾರು ಇವಾಗಿನ್ನು ಗೌರ್ಮೆಂಟ್ ಎಕ್ಸಾಮ್ಗೆ ನೀವು ಫಸ್ಟ್ ಅಟೆಂಪ್ಟ್ ಕೊಡ್ತಿದ್ದೀರಾ ಅದು ಇವ್ರಿಗೆ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಕೂಡ, ಯಾರು ಕೋಚಿಂಗ್ ಆಲ್ರೆಡಿ ತೊಗೊಂಡಿದ್ರೆ ಅವ್ರಿಗೆ ಲ್ಯಾಕ್ ಆಫ್ ಗೈಡೆನ್ಸಿಂದ ಅವರು ಕಟ್ ಆಫ್ವರೆಗೂ ರೀಚ್ ಆಗೋದು ಕೂಡ ತುಂಬ ಕಷ್ಟ ಆಗಿರುತ್ತೆ, ಹೌದಲ್ವಾ? ಯಾಕಂತ ಅಂದರೆ ನೀವು ಆವ್ರೇಜ್ ಸ್ಟೂಡೆಂಟ್ ಸ್ಕೋರ್ ಮಾಡೋಷ್ಟು ಮಾಡ್ತಿರ್ತೀರ, ಬಟ್ ಇನ್ನೊಂದು 10-15 ಮಾರ್ಕ್ಸಲ್ಲಿ ಕಟ್ ಆಫ್ ಒಳಗಡೆ ಹೋಗೋದು ಕಷ್ಟ ಆಗ್ತಿರುತ್ತೆ. ಸೊ ಅದನ್ನು ನಾವು ಹೇಗೆ ಓವರ್ಕಮ್ ಮಾಡೋದು, ಅದ್ರ ಜೊತೆಗೆ ಫ್ರೆಶರ್ಸ್ ಇವಾಗಿನ್ನು ಶುರು ಮಾಡ್ತಿರೋರಿಗೆ ಪ್ರಿಪ್ರೇಷನ್ನು ಹೇಗಿದು ಮಾರ್ಗ ತೋರಿಸುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಆ್ಯಂಡ್ ಇನ್ನೊಂದೇನೆಂದರೆ, ಇದು PDO ನೋಟಿಫಿಕೇಶನ್ ಹೊಸ ನೋಟಿಫಿಕೇಶನ್ ಆಗಿದೆ ಅಲ್ವಾ 2024 KPSC ಬೋರ್ಡ್ ಕಡೆಯಿಂದ. ಅದಕ್ಕೆ ಬಂತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಹೇಗೆ ನಾವು ಪ್ಲ್ಯಾನ್ನ ಮಾಡ್ಕೊಳ್ಳೋಣ ಅದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದ್ರ ಜೊತೆಗೆ ನೀವು ಇವಾಗಿನ್ನೂ ಶುರು ಮಾಡ್ತಿದ್ದೀರಾ PDOಗೆ ಪ್ರಿಪ್ರೇಷನ್ ಅಂತಂದರೆ, ಈ PDO ನೋಟಿಫಿಕೇಷನಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಹೇಗೆ ಎಕ್ಸಾಮ್ ಕ್ಲಿಯರ್ ಮಾಡೋದು, ಅದಕ್ಕೆ ಏನೇನು ಸ್ಟೆಪ್ಸ್ನ ಫಾಲೋ ಮಾಡಬೇಕು, ಆ್ಯಂಡ್ ನಾನು FDA ಕ್ಲಿಯರ್ ಮಾಡೋದಕ್ಕೆ ನಾನು ಏನೇನು ಸ್ಟೆಪ್ಸ್ನ ಫಾಲೋ ಮಾಡಿದ್ದೆ ಅದು ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೇನಿದೆ ಹಾಗಾದರೆ ಈ ವಿಡಿಯೋದಲ್ಲಿ ನಾನು ಏನೇನು ಡಿಸ್ಕಸ್ ಮಾಡ್ತಿದ್ದೀನಿ ಅಂತ ಅಂದರೆ, ಹೇಗೆ ಪ್ರಿಪೇರ್ ಆಗಬೇಕು, ಇವಾಗಿನ್ನು ನೀವು ಹೊಸದಾಗಿ ಶುರು ಮಾಡ್ತಿದ್ದೀರಾ ಈ ಜರ್ನಿ ಅಂತ ಅಂದರೆ, ಸೊ ಆ ಜರ್ನಿಲಿ ನೀವು ಫಸ್ಟ್ ಏನೇನು ಸ್ಟೆಪ್ ಇಡಬೇಕು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್, ಹೌ ಟು ಇಂಪ್ಲಿಮೆಂಟ್ ದಿ ಪ್ಲ್ಯಾನ್. ಇವಾಗ ನಿಮ್ಮ ಹತ್ರ ಆಲ್ರೆಡಿ ಪ್ಲ್ಯಾನ್ ಇರುತ್ತೆ, ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ಮತ್ತು ಡೈಲಿ ರೂಟೀನ್ ಯಾವ ಥರ ಇರಬೇಕು ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಇಟ್ ಈಸ್ ನಾಟ್ ಲೈಕ್ 1 ಮಂತಲ್ಲಿ ನೀವು ಏನು ಕೋಚಿಂಗ್ ಮುಗಿಸ್ಕೊಂಡು ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿ ಎಕ್ಸಾಮ್ ಅಟೆಂಪ್ಟ್ ಮಾಡೋ ಥರ ಇಲ್ಲ ಅಲ್ವಾ. ನಿಯರ್ಲಿ ಇದು ತುಂಬ ಲಾಂಗ್ ಜರ್ನಿ ತೊಗೊಳುತ್ತೆ. ನಿಮ್ಮ ಕೋಚಿಂಗ್ ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ನಿಯರ್ಲಿ 6 ಮಂತ್ಸ್ ಆದರೂ ಆಗುತ್ತೆ. ಅದಾಗಿದ್ದಾದ್ಮೇಲೆ ಮತ್ತೆ ಏನೋ ಒಂದು ಉಳಿದಿದೆಯಲ್ಲ, ಇನ್ನೂ ಯಾವುದು ಕಂಪ್ಲೀಟ್ ಆಗಿಲ್ಲ, 100% ಆಗಿಲ್ಲ ಎಕ್ಸಾಮ್ವರೆಗೂ ಅಂತ ಅನಿಸ್ತಿರುತ್ತೆ. ಸೊ ಅದನ್ನ ನಾವು ಹೇಗೆ ಓವರ್ಕಮ್ ಮಾಡೋದು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟು, PDO ಅಂತ ಅಂದರೆ ಏನು, ಅದರದ್ದು ಅಂತ ಅಂದರೆ, ಇವಾಗ PDO ಅಂತ ಅಂದರೆ ಗೊತ್ತಿದೆ ನಮ್ಗೆ ಏನಂತ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಏನು PDO ಅಂತ ಅಂದರೆ, PDO ಆಫ್ ಪೋಸ್ಟ್ ಬಂತು ಅಂತ ಅಂದರೆ ರೂರಲ್ ಕಮ್ಯುನಿಟಿ ಅಂತ ಹೇಳ್ತೇವೆ. ಏನು ಗ್ರಾಮೀಣ ಸಮುದಾಯ ಏನಿರುತ್ತೋ, ಮತ್ತು ಭಾರತ ಸರ್ಕಾರ, ಅದು ಭಾರತ ಸರ್ಕಾರನೂ ಹೌದು, ಅದ್ರ ಜೊತೆಗೆ ಕರ್ನಾಟಕ ಸರ್ಕಾರ ತಂದಿರುವ ಯೋಜನೆಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಅನುಷ್ಠಾನ ಮಾಡುವುದು ಅಂತ ಅಂದರೆ ಇಂಪ್ಲಿಮೆಂಟ್ ಮಾಡೋದು ಇವ್ರ ಕೆಲಸ ಆಗಿರುತ್ತೆ. ಒಂದು ಆರೋಗ್ಯ ವ್ಯವಸ್ಥೆಲಾದ್ರೂ ಆಗಿರ್ಬೋದು, ಶಿಕ್ಷಣದಲ್ಲಾದ್ರೂ ಆಗಿರ್ಬೋದು, ಮತ್ತೆ ಮೂಲಭೂತ ಸೌಕರ್ಯನ ಒದಗಿಸೋದ್ರಲ್ಲಾದ್ರೂ ಆಗಿರ್ಬೋದು, ಇವರು ಆ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಅವ್ರಿಗೆ PDO ಅಂತ ನಾವು ಪೋಸ್ಟ್ನ ಕ್ರಿಯೇಟ್ ಮಾಡಿದೀವಿ. ಸೊ ನೆಕ್ಸ್ಟ್, ಡೀಟೇಲ್ಡ್ PDO ಸಿಲೆಬಸ್ ಅಂಡ್ ಡಿಸ್ಕಷನ್ ಅಂತ ಇದೆ. ಸೊ ಏನು ಇವಾಗ KPSC ನೋಟಿಫಿಕೇಶನ್ ಮಾಡಿದೆ ಅಲ್ವಾ, ಆಸ್ ಪರ್ KPSC ನೋಟಿಫಿಕೇಶನ್ 2024 ಅವರು ಸಿಲೆಬಸ್ ಏನೇನು ಕೊಟ್ಟಿದ್ದಾರೆ, 2 ಪೇಪರ್ ಇದೆ ಅಂತ ಎಲ್ರಿಗೂ ಗೊತ್ತಿದೆ, ಹೌದಲ್ವಾ? ಪೇಪರ್ 1 ಮತ್ತೆ ಪೇಪರ್ 2 2 ಇದೆ ಅಂತ ಗೊತ್ತಿದೆ. ಅದನ್ನ ನಾವು ಹೇಗೆ ಇಂಟರ್ಪ್ರಿಟ್ ಮಾಡ್ಕೊಳ್ತೀವಿ, ಅದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪೇಪರ್ 2 ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ, ಬಟ್ ಪೇಪರ್ 1 GKಗೆ ಬಂತು ಅಂದಾಗ ಇದೇನಿದೆ ವರ್ಡ್ಸು, ಇದಕ್ಕೆ ನಾನು ಏನು ಓದಬೇಕು ಅನ್ನೋದು ಸ್ವಲ್ಪ ಗೊಂದಲ ಇರುತ್ತೆ. ಸೊ ಅದನ್ನ ನಾವು ಇನ್ನಷ್ಟು ತಿಳಿಯಾಕ್ಸೋಣ ಅಂತಂದ್ರೆ ಇನ್ನಷ್ಟು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಟೆಸ್ಟ್ ಸೀರೀಸ್. ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಎಕ್ಸಾಮ್ ಹಿಂದಿನ ದಿನದವರೆಗೂ ಕುತ್ಕೊಂಡು ಓದ್ತಾನೆ ಇರ್ತಾರೆ. ಟೆಸ್ಟ್ ಸೀರೀಸ್ ಯೂಶುವಲ್ ಆಗಿ ಯಾರು ಅಂದ್ರೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ದಲಿರೋರು ಏನ್ ಮಾಡ್ತಾರೆ, ಟೆಸ್ಟ್ ಸೀರೀಸ್ ಬಗ್ಗೆ ಅವೇರ್ನೆಸ್ ಇಲ್ದಲಿರೋರು ಏನ್ ಮಾಡ್ತಾರೆ, ಎಕ್ಸಾಮ್ ಹಿಂದಿನ ದಿನದವರೆಗೂ ಕುತ್ಕೊಂಡು ಓದ್ತಿರ್ತಾರೆ. ಅದನ್ನ ಮಾಡಬಾರ್ದು. ಯಾಕೆ ಅಂತ ಅಂದ್ರೆ, ನಿಮಗೆ KS ಎಕ್ಸಾಮ್ ಆಗಲಿ ಮತ್ತೆ ಯಾವುದೇ ಎಕ್ಸಾಮ್ ಆಗಲಿ, PDO ಆಗಲಿ ಅಥವಾ FDSD ಯಾವುದಾದ್ರೂ ಆಗಿರಲಿ, ಸೊ ನಿಯರ್ಲಿ 1 ಮಂತ್ 1.5 ಮಂತ್ ಇರಬೇಕು ಅಂತ ಅಂದಾಗಲೇ ನೀವು ಟೆಸ್ಟ್ ಸೀರೀಸ್ನ ಶುರು ಮಾಡ್ಕೊಂಡ್ಬಿಡ್ಬೇಕಾಗತ್ತೆ. ಯಾಕಂತ ಅಂದ್ರೆ ಟೆಸ್ಟ್ ಸೀರೀಸಲ್ಲಿ ನಿಮ್ಗೆ ತುಂಬ ಏನು ವರ್ತ್ ಇದೆ ಅಂತ ಹೇಳ್ತಾ ಹೋಗ್ಬೋದು. ಯಾಕಂದರೆ ಇವಾಗ ನೀವು ಎಕ್ಸಾಮ್ಗೆ ಹೋಗಿ ಅಟೆಂಪ್ಟ್ ಕೊಡ್ತೀರಾ ಅಂತ ಅಂದರೆ ಅಲ್ಲಿ ಹೇಗೆ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ ಅದು ಈ ಟೆಸ್ಟ್ ಸೀರೀಸಲ್ಲಿ ಕೂಡ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಟೆಸ್ಟ್ ಸೀರೀಸಿಂದ ನಮಗೆ ತುಂಬ ಇಂಪಾರ್ಟೆನ್ಸ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಹಾಗಾದರೆ ನಮ್ಮಲ್ಲಿ NCG ಇನ್ಸ್ಟಿಟ್ಯೂಟಲ್ಲಿ PDOಗೆ ಅಂತ ಟೆಸ್ಟ್ ಸೀರೀಸ್ ಪ್ಲಾನ್ ಯಾವ ಥರ ಇದೆ ಅದನ್ನು ಕೂಡ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಹೇಗೆ ಪ್ರಿಪೇರ್ ಆಗೋದು ಹಾಗಾದರೆ, ಯಾವುದಾದ್ರೂ ಎಕ್ಸಾಮ್ ಆಗಿರ್ಬೋದು, PDOಗಾದ್ರೂ ಆಗಿರ್ಬೋದು ಅಥವಾ FDSD, ಲೆಟ್ ಇಟ್ ಟೇಕ್ ಎನಿ ಸ್ಟೇಟ್ ಗವರ್ನಮೆಂಟ್ ಎಕ್ಸಾಮ್ ಎಸ್ಪೆಷಲಿ, ಓಕೆನಾ? ಸೊ ಅದಕ್ಕೆ ಬಂತು ಅಂದಾಗ ಹೇಗೆ ಪ್ರಿಪೇರ್ ಆಗೋದು, ಇದೆಲ್ರಿಗೂ ಕೂಡ ಗೊಂದಲ ಮೂಡಿರುತ್ತೆ. ನೀವು ಏನಾಗುತ್ತೆ, ಜನರಲ್ ಏನು ಮಾಡ್ತೀರಾ, ಕೋಚಿಂಗ್ ಕ್ಲಾಸ್ ಏನೂ ಅವೇರ್ನೆಸ್ ಇಲ್ಲ, ಅಟ್ಲೀಸ್ಟ್ ಕೋಚಿಂಗ್ ಕ್ಲಾಸಿಗೆ ಹೋದರೆ ಒಂದು ಸ್ವಲ್ಪ ಗೈಡೆನ್ಸ್ ಆದ್ರೂ ಸಿಗುತ್ತೆ ಅಂತ ಹೋಗ್ತೀರಾ.
6 months ಅಲ್ಲಿ ನಿಮಗೆ ಸಿಲೆಬಸ್ ಮುಗಿಯುತ್ತೆ. ಸಿಲೆಬಸ್ ಮುಗಿದ ತಕ್ಷಣ ನೀವು PDO ಅಥವಾ ಯಾವ್ದಾದ್ರು ಎಕ್ಸಾಮ್ಗೆ ಹೋಗಿ ಅಟೆಂಪ್ಟ್ ಮಾಡಿದ ತಕ್ಷಣ ಎಲ್ಲರೂ ಕಟ್ ಆಫ್ ಅಲ್ಲಿ ಬಂದ್ಬಿಡ್ತೀರಾ? ಇಲ್ಲ, ಇನ್ನಷ್ಟು ಅದಕ್ಕೆ ಎಫರ್ಟ್ಸ್ ಬೇಕಾಗುತ್ತೆ. ಅಂಡ್ ಯಾರ್ಯಾರು ಸೆಲ್ಫ್ ಪ್ರಿಪ್ರೇಷನ್ ಮಾಡ್ತಿರ್ತೀರಾ, ಸೆಲ್ಫ್ ಪ್ರಿಪ್ರೇಷನ್ ಮಾಡೋರು ಕೂಡ ಏನಾಗುತ್ತೆ, ಇನ್ನಷ್ಟು ಎಫರ್ಟ್ಸ್ ಬೇಕಾಗುತ್ತೆ. ಎಲ್ಲೆಲ್ಲಿ ನೀವು ಮಿಸ್ ಮಾಡ್ತಿದ್ದೀರಾ, ಎಲ್ಲೆಲ್ಲಿ ತಪ್ಪು ಮಾಡ್ತಿದ್ದೀರಾ ಅದು ಯೂಶುವಲಿ ಗೊತ್ತಾಗಲ್ಲ. ಒಂದು ಪ್ರಾಪರ್ ಗೈಡೆನ್ಸ್ ಇಲ್ದಲ್ಲಿ ನೀವು ಸ್ಕೋರ್ ಮಾಡೋದಕ್ಕಾಗಲ್ಲ. ಅದು ಕಟ್ ಆಫ್ ಅಲ್ಲೂ ಕೂಡ ಬರಲ್ಲ, ಆವ್ರೇಜ್ ವರ್ಗೂ ಬರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ 150 ಇದೆ ಕಟ್ ಆಫ್ ಅಂತ ಅಂದ್ರೆ 125 130 ವರ್ಗೂ ರೀಚ್ ಆಗ್ತೀರಾ. ಆ ಇನ್ನೊಂದು 10 to 20 ಮಾರ್ಕ್ಸ್ ಏನಿರುತ್ತೆ ತುಂಬಾ ಲ್ಯಾಕ್ ಆಗ್ತಿರುತ್ತೆ. ಬಟ್ ಅದು ಎಲ್ಲಿ ಲ್ಯಾಕ್ ಆಗ್ತಿದೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಸೊ ನೀವು ಸ್ಟಾರ್ಟಿಂಗ್ ಇವಾಗಿನೂ ಪ್ರಿಪರೇಷನ್ ಮಾಡ್ತಿದ್ದೀರಾ ಅನ್ನೋದಾದ್ರೆ ಅದನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ನೋಡೋಣ. ಏನಿದು ಕ್ಲಾಸಸ್ಸು, ನೀವು ಆಲ್ರೆಡಿ ಕ್ಲಾಸಸ್ ತೊಗೊಂಡಿರ ಅಂತಂದ್ರೆ ಕೋಚಿಂಗ್ ಮುಗ್ದಿದೆ ನಿಮಗೆ ಅಂತ ಅಂದ್ಕೊಂಡ್ರೆ, ಅಥವಾ ಯಾರ್ಯಾರು ಇವಾಗಿನೂ ಸೆಲ್ಫ್ ಪ್ರಿಪ್ರೇಷನ್ ಮಾಡ್ತಿದಾರೆ ಇಬ್ರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಸೊ ಕ್ಲಾಸಸ್ ಜೊತೆ ನೀವು ಏನ್ ಮಾಡ್ಬೇಕು, ಆಥರ್ ಟೆಕ್ಸ್ಟ್ ಬುಕ್ ನ ರೆಫರ್ ಮಾಡ್ಬೇಕಾಗತ್ತೆ. ಬರೀ ಕ್ಲಾಸಸ್ ಮಾತ್ರ ನಿಮ್ಗೆ ಸಾಕಾಗೋದಿಲ್ಲ. ಯಾಕಂತಂದ್ರೆ ನಿಮ್ಗೆ ಕ್ಲಾಸಸ್ ಅಲ್ಲಿ 20% ಅಷ್ಟೇ ಸಿಗೋದು, ಮಿಕ್ಕಿದ್ನ ನಾವಿನ್ನು ಎಫರ್ಟ್ ಹಾಕ್ಬೇಕಾಗುತ್ತಲ್ವಾ. ಯೂಶಲಿ ಏನ್ ಅನ್ಕೊಳ್ತೀರಾ, ಕೋಚಿಂಗ್ ಕ್ಲಾಸ್ಗೆ ಹೋದ್ರೆ ಎಕ್ಸಾಮ್ ಕ್ಲಿಯರ್ ಆಗ್ಬಿಡುತ್ತೆ ಅಂತ. ಅದು ತಪ್ಪು ಆಕ್ಚುಲಿ, ಓಕೆನಾ. ಸೊ ಕ್ಲಾಸಸ್ ಜೊತೆ ಏನ್ ಮಾಡ್ಬೇಕಾಗುತ್ತೆ, ಆಥರ್ ಟೆಕ್ಸ್ಟ್ ಬುಕ್ ನ ನಾವು ರೆಫರ್ ಮಾಡ್ಬೇಕಾಗುತ್ತೆ. ಹೇಗೆ ಆಥರ್ ಟೆಕ್ಸ್ಟ್ ಬುಕ್ ನ ರೆಫರ್ ಮಾಡೋದು? ಇವಾಗ ಫಾರ್ ಎಕ್ಸಾಂಪಲ್ ಫಿಸಿಕಲ್ ಜಿಯೋಗ್ರಫಿಲಿ ಫಸ್ಟ್ ಚಾಪ್ಟರ್ ಯೂನಿವರ್ಸ್ ಅಥವಾ ಸೋಲಾರ್ ಸಿಸ್ಟಮ್ ಯಾವ್ದಾದ್ರು ತಗೊಂಡಾಗ ಅದು ಆಥರ್ ಟೆಕ್ಸ್ಟ್ ಬುಕ್ ಯಾವ್ದು ರೆಫರ್ ಮಾಡ್ತೀವಿ? ಯೂಶುವಲ್ ಆಗಿ ನಾವು ಜಿಯೋಗ್ರಫಿಗೆ ರಂಗನಾಥ್ ಸರ್ ಟೆಕ್ಸ್ಟ್ ಬುಕ್ ನ ರೆಫರ್ ಮಾಡ್ತೀವಲ್ವಾ. ಸೊ ಆ ಟೆಕ್ಸ್ಟ್ ಬುಕ್ ಅಲ್ಲಿ ಆ ಸೋಲಾರ್ ಸಿಸ್ಟಮ್ ಸಂಬಂಧಪಟ್ಟಂತೆ ಏನೇನಿದೆ ಕಂಟೆಂಟ್ಸು ಒಂದು ಕ್ಲಾಸಲ್ಲಿ ಆಲ್ರೆಡಿ ಆಗಿರುತ್ತೆ. ಸೊ ಕ್ಲಾಸಸ್ ಜೊತೆ ನಾವು ಏನ್ ಮಾಡ್ಬೇಕಾಗುತ್ತೆ, ಆ ಆಥರ್ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಕಂಪೇರ್ ಮಾಡ್ಬೇಕಾಗತ್ತೆ. ಇನ್ನು ಯಾವ್ದಾವ್ದು ಎಕ್ಸ್ಟ್ರಾ ಕಂಟೆಂಟ್ಸ್ ಇದೆ, ಓಕೆನಾ. ಸೊ ಇನ್ನು ಯಾವ್ದಾವ್ದು ಎಕ್ಸ್ಟ್ರಾ ಕಂಟೆಂಟ್ಸ್ ಇದೆ ಅದನ್ನ ಏನ್ ಮಾಡ್ಬೇಕು, ನೋಟ್ಸ್ಗೆ ನಾವು ಆಡ್ ಆನ್ ಮಾಡ್ಬೇಕಾಗತ್ತೆ. ನೋಟ್ಸ್ಗೆ ಇದನ್ನ ಪ್ರತಿಯೊಂದು ಚಾಪ್ಟರ್ಗೂ ನೀವು ಆಡ್ ಆನ್ ಮಾಡ್ತಾ ಹೋದ್ರೆ ನಿಮ್ ನೋಟ್ಸ್ ಏನಾಗುತ್ತೆ, ತುಂಬಾ ವರ್ತ್ ಇರುತ್ತೆ. ನಾನ್ ಕೂಡ ಇದನ್ನೇ ಫಾಲೋ ಮಾಡಿದ್ದು. ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ ನಾನು ನೋಟ್ಸ್ ಮಾಡಿದ್ದೆ. ಬಟ್ ಕೆಲವೊಬ್ಬರಿಗೆ ನೋಟ್ಸ್ ಅವಶ್ಯಕತೆ ಇರಲ್ಲ, ಅವ್ರು ಟೆಕ್ಸ್ಟ್ ಬುಕ್ಸ್ ಅಲ್ಲೇ ಹೈಲೈಟ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ನಾನೇನ್ ರೆಫರ್ ಮಾಡಿದ್ದೆ ಅಂತಂದ್ರೆ ನಾನು ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ ಏನ್ ಮಾಡಿದ್ದೆ, ನಾನು ನೋಟ್ಸ್ ಮಾಡ್ಕೊಂಡಿದ್ದೆ. ವಿತ್ ಆಥರ್ ಟೆಕ್ಸ್ಟ್ ಬುಕ್ ನಾನು ರೆಫರ್ ಮಾಡ್ಕೊಂಡು ನಾನು ನೋಟ್ಸ್ ಮಾಡ್ಕೊಂಡಿದ್ದೆ. ಅದ್ರ ಜೊತೆ ಏನ್ ಮಾಡ್ಬೇಕು, ನೋಟ್ಸ್ ಆಗಿರುತ್ತೆ. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೆಫರ್ ಮಾಡ್ಬೇಕು. ಇವಾಗ ಕ್ಲಾಸಸ್ ಅಲ್ಲಿ ಒಂದ್ ರೌಂಡ್ ರಿವಿಷನ್ ಆಗಿರುತ್ತಾ, ಅದಾದ್ಮೇಲೆ ಏನ್ ಮಾಡ್ಬೇಕಾಗುತ್ತೆ, ಆಥರ್ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಅದಕ್ಕೆ ಕಂಟೆಂಟ್ಸ್ ನ ನೋಟ್ಸ್ಗೆ ಆಡ್ ಆನ್ ಮಾಡ್ಬೇಕಾಗತ್ತೆ. ಅದ್ರ ರಿಲೇಟೆಡ್ ಇವಾಗ ಯೂನಿವರ್ಸ್ ಚಾಪ್ಟರ್ ಮುಗ್ದಿದೆ ಅಂತ ಅಂದ್ರೆ, ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ MCQs ಆನ್ ಯೂನಿವರ್ಸ್ ಅಂತ ಕೊಟ್ಟರೆ ಒಂದಷ್ಟು ಲಿಸ್ಟ್ ಬರುತ್ತೆ. ಮೊಬೈಲಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ. ಬಟ್ ಇದನ್ನ ನೀವು ಪ್ರೊಡಕ್ಟಿವ್ ಆಗಿ ಹೇಗೆ ಸ್ಪೆಂಡ್ ಮಾಡೋದು, ಹೀಗೇನೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ MCQs ಆನ್ ಯೂನಿವರ್ಸ್ ಅಂತ ಕೊಟ್ರೆ ನೀವು ಒಂದಷ್ಟು ಲಿಸ್ಟ್ ಬರುತ್ತೆ, ಅದು ಪ್ರಾಕ್ಟೀಸ್ ಆಗುತ್ತೆ. ಕೆಲವೊಂದಷ್ಟು ನೀವು ಆನ್ಸರ್ ಮಾಡ್ಬೋದಾಗಿರುತ್ತೆ, ಕೆಲವೊಂದು ಆನ್ಸರ್ ಮಾಡೋಕ್ಕಾಗ್ದಲೇನೂ ಇರಬಹುದು. ಅದನ್ನ ಏನ್ ಮಾಡ್ಬೇಕು, ಮತ್ತೆ ಅದನ್ನ ನೋಟ್ಸಿಗೆ ಆಡ್ ಆನ್ ಮಾಡ್ಬೇಕಾಗತ್ತೆ. ಸೊ ಯಾವಾಗ ನೀವು ಪ್ರತಿಯೊಂದು ಚಾಪ್ಟರ್ ಆಥರ್ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಇಟ್ಕೊಂಡು ಅದೆಷ್ಟು ನೀವು ವ್ಯಾಲ್ಯೂಡ್ ಮಾಡ್ತಿರೋ ಅಷ್ಟು ನಿಮ್ಗೆ ಎಕ್ಸಾಮ್ ಅಲ್ಲಿ ಅದು ತುಂಬಾ ಕಾಂಟ್ರಿಬ್ಯೂಟ್ ಮಾಡುತ್ತೆ, ತುಂಬಾ ಅದು ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಅದಾಗಿದ್ದಾದ್ಮೇಲೆ ಬರೀ ಸಬ್ಜೆಕ್ಟ್ ಮಾತ್ರ ಮಾಡಿದ್ರೆ ಸಾಕಾ? ಇವಾಗ ನಮಗೆ ಗೊತ್ತಿರುತ್ತೆ GK ಇದೆ, ಹಾಗೆ ಕಮ್ಯುನಿಕೇಶನ್ ಪೇಪರ್ ಇದೆ. ಕರೆಂಟ್ ಅಫೇರ್ಸ್ ಏನ್ ಮಾಡೋದು, ಯೂಶಲಿ ಏನ್ ಮಾಡ್ತಾರೆ ಎಲ್ಲ ಸ್ಟೂಡೆಂಟ್ಸ್ ಅಂತಂದ್ರೆ ಕರೆಂಟ್ ಅಫೇರ್ಸ್ ಬೋರಿಂಗ್ ಇರುತ್ತೆ. ಸೊ ಎಲ್ರು ಏನ್ ಮಾಡ್ತಾರೆ, ಮಂತ್ಲಿ ಕರೆಂಟ್ ಅಫೇರ್ಸ್ ಓದ್ಕೊಂಡ್ಬಿಡ್ತಾರ. ಡೇ ಕರೆಂಟ್ ಅಫೇರ್ಸ್ ಯಾರು ಕೂಡ ಓದ್ಕೊಳ್ಳಲ್ಲ, ಅದು ತಪ್ಪಾಗುತ್ತೆ, ಓಕೆನಾ. ಸೊ ಡೈಲಿ ರೂಟೀನ್ ಅಲ್ಲಿ ನೀವೇನ್ ಮಾಡ್ಬೇಕು, ಕರೆಂಟ್ ಅಫೇರ್ಸ್ಗೆ ಡೇ ಕರೆಂಟ್ ಅಫೇರ್ಸ್ಗೆ ನೀವು ಟೈಮ್ ಎತ್ತಿಡ್ಲೇಬೇಕಾಗತ್ತೆ. ಇಟ್ ಈಸ್ ಮಸ್ಟ್ ಅಂಡ್ ಶುಡ್. ಇಲ್ಲ ಅಂತ ಅಂದ್ರೆ ಮಂತ್ಲಿಗೆ ತುಂಬಾ ಹೊರೆ ಆಗುತ್ತೆ. ಅಂಡ್ ಮಂತ್ಲಿ ಕರೆಂಟ್ ಅಫೇರ್ಸ್ ಕಂಪೈಲ್ ಮಾಡ್ಬೇಕಾದ್ರೆ ಕೆಲವೊಂದು ಟಾಪಿಕ್ಸ್ ಕೂಡ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಡೇ ಕರೆಂಟ್ ಅಫೇರ್ಸ್ ನ ನೀವು ಓದ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಬೇಸ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಏನಿದು ಕರೆಂಟ್ ಅಫೇರ್ಸ್ ಬೇಸ್ ಸಬ್ಜೆಕ್ಟ್? ನೀವು ಯಾವುದೇ ಯೂಶಲಿ PDO ಆಗಲಿ ಅಥವಾ VA ಆಗಲಿ ನೀವು ಸಿಲೆಬಸ್ ತೆಗೆದು ನೋಡಿದಾಗ ಫಸ್ಟ್ ಲೈನ್ ಕೊಟ್ಟಿರೋದವ್ರೇನು, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ಅಂತ ಕೊಟ್ಟಿದ್ದಾರೆ. ಅದನ್ನ ಇಲ್ಲಿ ಹೇಳಿರೋದು, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ಅಂತ ಹೇಳ್ತಿದ್ದಾರೆ. ಏನ್ ಹಾಗಂತ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಮೊನ್ನೆ ಲೋಕಸಭಾ ಎಲೆಕ್ಷನ್ ಆಯ್ತು, ಹೌದಲ್ವಾ. ಸೊ ಲೋಕಸಭಾ ಎಲೆಕ್ಷನ್ ಆದಾಗ ನಾವು ಹೇಗೆ ಅಪಾಯಿಂಟ್ ಮಾಡ್ತೀವಿ ಪ್ರೈಮ್ ಮಿನಿಸ್ಟರ್ನ? ಬರೀ ಇಷ್ಟು ಓದ್ಕೊಂಡ್ರೆ ಏನಾಗುತ್ತೆ ನಿಮ್ಗೆ, ಅದು ಕರೆಂಟ್ ಅಫೇರ್ಸ್ ಆಗುತ್ತೆ. ಅದನ್ನ ಸಬ್ಜೆಕ್ಟಿಗೆ ಹೇಗೆ ರಿಲೇಟ್ ಮಾಡ್ಕೊಳ್ಳೋದು, ಅವ್ರು ಯಾವ ಆರ್ಟಿಕಲ್ ಮುಖಾಂತರ ನಾವು ಅವ್ರನ್ನ ಅಪಾಯಿಂಟ್ ಮಾಡ್ತೀವಿ, ಹೌದಲ್ವಾ. ಅದ್ರ ಜೊತೆಗೆ ಇವಾಗ ನಾಟೋದು 75th ಆನಿವರ್ಸರಿ ಆಯ್ತು. ಸೊ ಅದ್ರ ರಿಲೇಟೆಡ್ ಆರ್ಗನೈಸೇಷನ್ಗಳನ್ನ ಓದ್ಕೊಳ್ಳೋದು, ಅದು ಯಾವಾಗ ಫೌಂಡ್ ಆಯ್ತು ಮತ್ತೆ ಅದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಅದನ್ನ ನಾವು ಸಬ್ಜೆಕ್ಟಿಗೆ ರಿಲೇಟ್ ಮಾಡ್ಕೊಂಡು ಓದ್ಕೊಳ್ಬೇಕಾಗತ್ತೆ, ಓಕೆನಾ. ಸೊ ಇದು ನಿಮ್ಗೆ ಏನಾಗುತ್ತೆ, ಮತ್ತೆ ಇದನ್ನ ನೀವು ನೋಟ್ಸ್ ಅಲ್ಲಿ ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡ್ಬೋದು. ಇವಾಗ ಕಾನ್ಸ್ಟಿಟ್ಯೂಷನ್ ಓದ್ತಿರ್ತೀರಾ, ಲೋಕಸಭಾ ಎಲೆಕ್ಷನ್ ಆಗಿದೆ, ಎಲೆಕ್ಷನ್ ರಿಲೇಟೆಡ್ ಏನ್ ಮಾಡ್ಬೇಕು, ಇನ್ನಷ್ಟು ರಿವಿಷನ್ ಆಗ್ಬೇಕು. ಅಂಡ್ ನೋಟ್ಸ್ ಮಾಡ್ಬೇಕಾದ್ರೂ ಅಷ್ಟೇನೆ ಫಸ್ಟ್ ರೀಡಿಂಗ್ ಅಲ್ಲಿ ಯಾವುದೇ ಕಾರಣಕ್ಕೂ ನೋಟ್ಸ್ ನ ಮಾಡಬೇಡಿ. ಯಾಕೆ ಅಂತ ಅಂದ್ರೆ, ಯಾರ್ಯಾರು ಸೆಲ್ಫ್ ಪ್ರಿಪರೇಷನ್ ತಗೊಳ್ತಿದ್ರು, ಅವರು ಕ್ಲಾಸಸ್ ತಗೊಳ್ಳೋರು ಅವ್ರಿಗೆ ಆಲ್ರೆಡಿ ಅಲ್ಲೇ ಆಗಿರುತ್ತೆ.
ಯಾವುದೇದು ಎಲಿಮಿನೇಟ್ ಮಾಡಬೇಕು ಬೇಡ ಅಂತ. ಬಟ್ ಫಸ್ಟ್ ರೀಡಿಂಗ್ ಕೊಡ್ತಿರ್ತೀರ ಗೊತ್ತಾ, ಅವಾಗ ಏನಾಗುತ್ತೆ ಅಂದ್ರೆ ಎಲ್ಲಾನು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಎಲ್ಲಾನು ಇಂಪಾರ್ಟೆಂಟ್ ಅಂತ ಅನ್ಸಿದಾಗ ಏನಾಗುತ್ತೆ, ಮತ್ತೆ ಅದು ನೋಟ್ಸ್ ಏನಾಗುತ್ತೆ ಸಬ್ಜೆಕ್ಟ್ ತರನೇ ಆಗ್ಬಿಡುತ್ತೆ, ಅಷ್ಟು ದಪ್ಪ ಆಗೋಗ್ಬಿಡುತ್ತೆ. ಸೊ ಫಸ್ಟ್ ರೀಡಿಂಗ್ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ನೋಟ್ಸ್ನ ಮಾಡೋದಕ್ಕೆ ಹೋಗಬೇಡಿ. ಸೆಕೆಂಡ್ ರೀಡಿಂಗ್ ಬಂತು ಅಂದಾಗ ಒಂದಷ್ಟು ಎಲಿಮಿನೇಟ್ ಆಗಿರುತ್ತೆ, ಓಕೆನಾ. ಯಾವ್ದು ಇಂಪಾರ್ಟೆಂಟ್ ಅಲ್ಲ, ನೀವು ಹಾಗೇನೆ ಮೆಮೊರೈಸ್ ಮಾಡ್ಕೊಳ್ಬಹುದು. ಆ ಥರ ಕಾನ್ಸೆಪ್ಟ್ಸ್ ಎಲ್ಲ ಅಲ್ಲೇ ಬಿಟ್ಬಿಡಿ. ಯಾವುದು ನೆನಪಿರಲ್ಲ ಅನ್ನೋದು ಮಾತ್ರ ನೀವೇನ್ ಮಾಡ್ಬೇಕಾಗತ್ತೆ, ನೋಟ್ಸಿಗೆ ನೀವು ಆಡ್ ಆನ್ ಮಾಡ್ಬೇಕಾಗತ್ತೆ. ಆ್ಯಂಡ್ ನಾ ಇನ್ನೊಂದು ಏನ್ ಹೇಳ್ತೀನಿ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ಚಾಪ್ಟರ್ ಮುಗ್ದಿರುತ್ತೆ. ಫಸ್ಟ್ ಚಾಪ್ಟರ್ ಲೆಟ್ ಇಟ್ ಬಿ ಎನಿ ಸಬ್ಜೆಕ್ಟ್, ಅದು ಯಾವ ಸಬ್ಜೆಕ್ಟ್ ಆದ್ರೂ ಆಗಿರಲಿ, ಅಟ್ ದಿ ಎಂಡ್ ಆಫ್ ದಿ ಪೇಜ್ ನೀವೇನ್ ಮಾಡ್ಬೇಕು, ಆ ಚಾಪ್ಟರ್ ಮುಗ್ದಿದ ತಕ್ಷಣ ನೋಟ್ಸ್ ಮಾಡ್ಬೇಕಾದ್ರೆ ಒಂದು ಫ್ಲೋ ಚಾರ್ಟ್ ನ ಬರ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ರಿವಿಷನ್ ಟೈಮಿಂಗ್ಸ್ ಅಲ್ಲಿ ನಿಮ್ಗೆ ಇನ್ ಕೇಸ್ ಆ ನೋಟ್ಸ್ ಅಲ್ಲಿ ಇರೋದೇ ರಿವಿಷನ್ ಮಾಡಕ್ ಆಗ್ದಲೇ ಇದ್ರು ಕೂಡ ನೀವು ಈ ಮ್ಯಾಪ್ ನ ನೋಡಿ, ಫ್ಲೋ ಚಾರ್ಟ್ ನ ನೋಡಿ ನೀವು ಅದನ್ನ ರಿವಿಷನ್ ಮಾಡ್ಬೋದಾಗಿರುತ್ತೆ. ಅದೊಂದು ಮೈಂಡ್ ಮ್ಯಾಪ್ ಆಗಿರುತ್ತೆ. ಸೊ ಇಷ್ಟು ಕೂಡ ನೀವು ನೋಟ್ಸ್ ಮಾಡ್ಬೇಕಾದ್ರೆ ನೀವು ಇಷ್ಟು ಇನ್ಪುಟ್ಸ್ ನ ತಗೊಂಡ್ರೆ ನೋಟ್ಸ್ ತುಂಬಾ ಕಾಂಟ್ರಿಬ್ಯೂಟ್ ಮಾಡುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಅಷ್ಟು ಸಬ್ಜೆಕ್ಟ್ಸ್ ಗಳನ್ನ ಇಟ್ಕೊಂಡು ಎಷ್ಟೆಷ್ಟು ದಪ್ಪ ಇರುತ್ತೆ ಒಂದೊಂದು ಟೆಕ್ಸ್ಟ್ ಬುಕ್ಗಳು. ಸೊ ಅದನ್ನ ರಿವಿಷನ್ ಮಾಡ್ಕೊಂಡು ಕುತ್ಕೊಂಡು ಯಾವಾಗ ಮುಗಿಸೋದು, ಹೌದಲ್ವಾ. ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಮ ನೋಟ್ಸು ತುಂಬಾ ಕೈ ಹಿಡಿಯುತ್ತೆ. ಅಂಡ್ ಅದ್ರ ಜೊತೆಗೆ ನಾವು ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ಮುಗಿಸಿರೋದ್ರಿಂದ ನಮ್ಗಿದು ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆ ಟೆಸ್ಟ್ ಸೀರೀಸ್ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಸೊ ಹಾಗಾದ್ರೆ ನಾವ್ ಏನೇನ್ ಮಾಡ್ಬೇಕು ಅದಕ್ಕೆ, ಇವಾಗ ಏನ್ ಹೇಳ್ದೆ, ನಿಮ್ ನೋಟ್ಸ್ ಹೇಗ್ ಮಾಡ್ಕೊಳ್ಬೇಕು, ಇವಾಗ ಇನ್ನು ಬಿಗಿನರ್ಸ್ ಬರ್ತೀರಾ, ಸೊ ಅವ್ರು ಹೇಗೆ ನೋಟ್ಸ್ ಮಾಡ್ಕೊಳ್ಬೇಕು, ಅಥವಾ ಆಲ್ರೆಡಿ ಏನು ಸೆಲ್ಫ್ ಪ್ರಿಪರೇಷನ್ ಮಾಡ್ತಿರೋರು ಕೂಡ ಇದನ್ನ ಫಾಲೋ ಮಾಡ್ಬೋದು. ಸೊ ಇದಕ್ಕೆ ಏನ್ ಡೈಲಿ ರೂಟೀನ್ ಯಾವ ತರ ಇರಬೇಕು ನಿಮ್ದು ಅಂತ. ಯಾಕಿದು ಫಸ್ಟ್ ಟೈಮ್ ನಿದ್ದೆ 8 hours ಸ್ಲೀಪ್ ಅಂತ ಯಾಕೆ ಹಾಕಿದೀನಿ, ನಿದ್ದೆ ಮತ್ತೆ ಊಟ ಕರೆಕ್ಟ್ ಆಗಿಲ್ಲ ಅಂತ ಅಂದ್ರೆ ಆ ಡೇ ಆಕ್ಟಿವಿಟಿ ಏನಿರುತ್ತೋ ಅದು ವರ್ಕ್ ಆಗಲ್ಲ, ಫೋಕಸ್ಡ್ ಆಗಿರೋದಿಕ್ಕಾಗಲ್ಲ, ಹೌದಲ್ವಾ. ಸೊ ನಿದ್ದೆ ಕರೆಕ್ಟ್ ಆಗಿರ್ಲೇಬೇಕಾಗತ್ತೆ. ಈಗ ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ ಅಲ್ವಾ PDOದು, ಸೊ ನೀವು ಆರಾಮಾಗಿ ನಿದ್ದೆ ಮಾಡ್ಬೋದು. 8 hours ಸ್ಲೀಪ್ ಇಸ್ ಮಸ್ಟ್ ಅಂಡ್ ಶುಡ್. ಇಲ್ಲ ಅಂತ ಅಂದ್ರೆ ನಿಮ್ಗೆ ಫೋಕಸ್ ಮಾಡೋದಕ್ಕಾಗಲ್ಲ. ಕೆಲವೊಬ್ರಿಗೆ 7 hours ಕೂಡ ಸಾಕಾಗುತ್ತೆ. 7 to 8 hours ನೀವು ಕರೆಕ್ಟಾಗಿ ನಿದ್ದೆ ಮಾಡಿದ್ರೆ ಮಾತ್ರ ನೀವೇನು ಓದ್ತಿದ್ದೀರೋ ಅದು ಡೈರೆಕ್ಟಾಗಿ ತಲೆಗೆ ಹೋಗುತ್ತೆ, ಫಸ್ಟ್ ರೀಡಿಂಗ್ ಅಲ್ಲೇ ಹೋಗುತ್ತೆ. ಕಂಪ್ಲೀಟ್ಲಿ 100% ನೀವು ಫೋಕಸ್ ಮಾಡಲೇಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ 2 ರೀಡಿಂಗು 3rd ರೀಡಿಂಗ್ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ 10 hours ಸ್ಟಡಿ ಅಂತ ಹೇಳ್ತಿದ್ದೇನೆ. ಸೊ ಯಾರ್ಯಾರು ಇಲ್ಲಿ ಅಂತಂದ್ರೆ ಕಂಪ್ಲೀಟ್ಲಿ ಈ ಫೀಲ್ಡಿಗೆ ಅಂತಾನೆ ಇಟ್ಟಿರ್ತಾರೆ ಗೊತ್ತಾ ಟೈಮು, ಏನು ಬೇರೆ ಆಕ್ಟಿವಿಟೀಸ್ ಇಲ್ಲ ಅಂತಂದ್ರೆ ಬೇರೆ ಏನು ಜಾಬ್ ಹೋಗ್ದಲೇನೆ ಇದನ್ನೇ ಓದ್ಕೊಂಡಿರ್ತಾರ, ಅವರು ಆರಾಮಾಗಿ 10 hours ಕೊಡ್ಬೋದು. 8 hours ಸ್ಲೀಪು 10 hours ಸ್ಟಡಿ ಅಂತಂದ್ರೆ ಇಟ್ ಈಸ್ ಮೋರ್ ದನ್ ಎನಫ್. ಅಂಡ್ 10 hours ಅಂತ ಅಂದಿದ ತಕ್ಷಣ ನೀವು ಊಟ ಮಾಡೋದು ಮತ್ತೆ ಅದೆಲ್ಲ ಇನ್ಕ್ಲೂಡ್ ಆಗಿರಲ್ಲ ಇಲ್ಲಿ, ಓಕೆನಾ. ಇದು ಕ್ವಾಲಿಟಿ ಟೈಮ್ ಇರಬೇಕು. ಕ್ವಾಲಿಟಿ ಟೈಮ್ ನೀವು 10 hours ಕೊಡ್ತಿದ್ದೀರಾ ನಿಯರ್ಲಿ 6 to 7 months ಅಂತಂದ್ರೆ ಮ್ಯಾಕ್ಸಿಮಮ್ ಸಿಲೆಬಸ್ ನಿಮ್ಗೆ ಕವರ್ ಆಗ್ಬಿಟ್ಟಿರುತ್ತೆ. ಬಟ್ ಅದು ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲೇಬೇಕು. ಒಂದಿನ ಓದೋದು ಇನ್ನೊಂದ್ ದಿನ ಓದ್ದಲೇ ಇರೋದು ಆ ಥರ ಮಾಡೋಕೆ ಹೋಗ್ಬಾರ್ದು. ಮತ್ತೆ ಇನ್ನೊಂದು, ಹೇಗೆ ಕವರ್ ಮಾಡೋದು, ಕೆಲವೊಂದ್ಸತಿ ಏನಾಗುತ್ತೆ ಅಂತ ಅಂದ್ರೆ ಇವಾಗ ಹಿಸ್ಟ್ರಿ ಇಟ್ಕೊಂಡಿರ್ತಾರ, ಹಿಸ್ಟ್ರಿ ಜೊತೆ ಇನ್ನೊಂದು ಯಾವುದೋ ಬೋರಿಂಗ್ ಸಬ್ಜೆಕ್ಟ್ ಇಟ್ಕೊಂಡಿರ್ತಾರ, ಅವಾಗ ಏನಾಗುತ್ತೆ ಅವೆರಡು ಓದೋಕ್ಕೂ ಕೂಡ ಕಷ್ಟ ಆಗುತ್ತೆ. ಅಥವಾ ಒಂದೇ ಸಬ್ಜೆಕ್ಟ್ ಇಟ್ಕೊಂಡ್ಬಿಡೋದು. ಇಟ್ ಡಿಪೆಂಡ್ಸ್ ಆನ್ ಯು. ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ, ಸೊ 2 ಅಥವಾ 3 ಸಬ್ಜೆಕ್ಟ್ ಇಟ್ಕೊಳ್ಳಿ ಒಂದ್ ದಿನದಲ್ಲಿ, ಓಕೆನಾ. ಇವಾಗ ಹಿಸ್ಟ್ರಿ ಆ ಥರದಿತ್ತು ಅಂತ ಅಂದ್ರೆ ಅದ್ರ ಜೊತೆ ಮೆಂಟಲ್ ಅಬಿಲಿಟಿನೋ ಅಥವಾ ಯಾವ್ದು ನಿಮ್ಮ ಮೈಂಡಿಗೆ ಆಕ್ಟಿವ್ ಅಂತ ಅನ್ಸುತ್ತೆ ಗೊತ್ತಾ ಸಬ್ಜೆಕ್ಟು, ಅದನ್ನ ನೀವು ಹ್ಯಾಂಡಲ್ ಮಾಡ್ಬೋದು. ಅದ್ರ ಜೊತೆ ಕಮ್ಯುನಿಕೇಶನ್ ಈ ತರ ಪ್ಲಾನ್ ಮಾಡ್ಕೊಳ್ಳಿ. 2 GK ಅಂದ್ರೆ 2 ಸಬ್ಜೆಕ್ಟ್ GK ಇರಬೇಕು, ಒಂದು ಕಮ್ಯುನಿಕೇಶನ್ ಪೇಪರ್ ಇರಬೇಕು. ಕಮ್ಯುನಿಕೇಶನ್ ಪೇಪರ್ ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ನಮಗೆ 3 ಸಬ್ಜೆಕ್ಟ್ ಇಂದಾನೆ ಅದು ಎಷ್ಟಾಗ್ತಿದೆ 100 marks ಬರ್ತಿದೆ. ಆದ್ರೆ ನಾವು GKಲಿ 6 ಸಬ್ಜೆಕ್ಟ್ಸ್ ನೋಡ್ತೀವಿ, ಅದ್ರ ಜೊತೆ ಅದರಲ್ಲಿ ಡಿವಿಷನ್ಸ್ ಬೇರೆ. ಸೊ ಇದರಿಂದ ನಾವು 100 marksಗೆ ನಾವು ಏನ್ ಅಟೆಂಪ್ಟ್ ಕೊಡಕ್ ಹೋಗ್ತೀವಿ ಅಲ್ಲಿ ಮಾರ್ಕ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನಾವು ಸ್ಕೋರಿಂಗ್ ಸಬ್ಜೆಕ್ಟ್ ಯಾವುದು ಅಂತ ಅಂದ್ರೆ ಇಟ್ ಈಸ್ ಕಮ್ಯುನಿಕೇಶನ್. ಅದ್ ಬಿಟ್ಟು ಬೇರೆ ಇನ್ಯಾವುದು ಇಲ್ಲ, ಓಕೆನಾ. ನೆಕ್ಸ್ಟ್ ಡೇ ಕರೆಂಟ್ ಅಫೇರ್ಸ್. ಡೇ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟು. ಸೊ ಅವತ್ತಿನ ದಿನ ಇವಾಗ 2-3 ಸಬ್ಜೆಕ್ಟ್ ಇಟ್ಕೊಂಡಿರ್ತಾರ. ಸೊ ಮಲ್ಗೋಕ್ಕಿಂತ ಮುಂಚೆ ಡೇ ಕರೆಂಟ್ ಅಫೇರ್ಸ್ ಏನಿದೆ ಅದಕ್ಕೆ 1 hour ಕೊಟ್ಕೊಳ್ಳಿ ಡೈಲಿ. ಸೊ ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ 1 hour ಆದ್ರೂ ಬೇಕಾಗೇ ಆಗುತ್ತೆ. ಸೊ ಡೇ ಕರೆಂಟ್ ಅಫೇರ್ಸ್ ಏನಿದೆ ಅದನ್ನ ಓದ್ಕೊಳ್ಳಿ. ಯಾರು ಫ್ರೆಶರ್ಸ್ ಇದೀರಾ, ಕರೆಂಟ್ ಅಫೇರ್ಸ್ ನಿಮ್ಗೆ ಓದ್ಬೇಕಾದ್ರೆ ಹೇಗೆ ಓದ್ಬೇಕು ಅನ್ನೋದು ಗೊತ್ತಾಗಲ್ಲ, ಮತ್ತೆ ರಿವಿಷನ್ ಮಾಡೋದಕ್ಕಾಗಲ್ಲ, ಕಂಟೆಂಟ್ಸ್ ಜಾಸ್ತಿ ಅಂತ ಅನ್ಸುತ್ತೆ, ಮತ್ತೆ ನೆನ್ಪಿಡಕ್ಕೂ ಕೂಡ ನಿಮ್ಗೆ ಕಷ್ಟ ಆಗುತ್ತೆ. ಬಟ್ ಹೋಗ್ತಾ ಹೋಗ್ತಾ ನಿಮ್ಗೆ ಸರಿ ಹೋಗುತ್ತೆ ಯಾವಾಗ ನೀವು ಡೇ ಕರೆಂಟ್ ಅಫೇರ್ಸ್ ಓದ್ತಿರೋ ಗೊತ್ತಾ. ಸೊ ಇದ್ರ ಜೊತೆಗೇನೆ ಕರೆಂಟ್ ಅಫೇರ್ಸ್ ಬೇಸ್ಡು ಕೂಡ ಹಾಗೆ ಮಾಡಿಟ್ಕೊಂಡ್ಬಿಡಿ. ಅಂದ್ರೆ ಯಾವ್ದಾವ್ದನ್ನ ರಿವಿಷನ್ ಮಾಡ್ಬೇಕು ಅನ್ನೋದು, ಓಕೆನಾ. ಮ್ಯಾಕ್ಸಿಮಮ್ ನಂಬರ್ ಆಫ್ ರಿವಿಷನ್ ಆಗ್ಬೇಕು. ಯಾಕಂದ್ರೆ ನಿಮ್ಗೆ ಕ್ವಶನ್ಸ್ ಹೇಗೆ ಸಬ್ಜೆಕ್ಟ್ ಕ್ವಶನ್ಸ್ ಗಳು ರೇಸ್ ಆಗುತ್ತೆ ಅಂತ ಅಂದ್ರೆ ನಿಮ್ಗೆ
ಅದು ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ. ಫಾರ್ ಎಕ್ಸಾಂಪಲ್ ಇವಾಗ 2020 ಒಂದು ಕೇಸ್ ಕ್ವಶನ್ ಪೇಪರ್ ತಗೊಂಡ್ರೆ ನಿರ್ಭಯ ಕೇಸ್ ಆಗ ನಮಗೆ ನ್ಯೂಸಲ್ಲಿ ಇತ್ತು 2020. ಸೊ ಅದರಲ್ಲಿ ನಮಗೆ ಪೇಪರ್ 1 ಅಲ್ಲಿ KS ಅಲ್ಲಿ ಕಾನ್ಸ್ಟಿಟ್ಯೂಷನ್ ಬರುತ್ತಲ್ವ, ಅದ್ರಲ್ಲಿ ಏನ್ ಕೇಳಿದ್ರು ಅಂತಂದ್ರೆ ರಾಷ್ಟ್ರಪತಿದು ಕ್ಷಮಾದಾನ ಅಧಿಕಾರ ಕೇಳಿದ್ರು. ಪೇಪರ್ ಸೆಟ್ ಮಾಡೋರ್ಗೆ ರಾಷ್ಟ್ರಪತಿ ಕ್ಷಮಾದಾನ ಅಧಿಕಾರ ಇಂಪಾರ್ಟೆಂಟ್ ಇದೆ ಅಂತ ಕೇಳಲ್ಲ, ಹಾಗೆ ಬರಲ್ಲ. ಕರೆಂಟ್ ಅಫೇರ್ಸ್ ಅಲ್ಲಿ ಇರೋದಕ್ಕೆ ಆ ಕ್ವಶನ್ ರೇಸ್ ಆಗಿದೆ. ನಿರ್ಭಯ ಕೇಸಲ್ಲಿ ಬಂದಿತ್ತಲ್ವಾ ಕ್ಷಮಾದಾನ ಅಧಿಕಾರ ಪವರ್ಸ್ ಇರುತ್ತಲ್ಲ ರಾಷ್ಟ್ರಪತಿ ಅವ್ರಿಗೆ, ಸೊ ಅದ್ರ ರಿಲೇಟೆಡ್ ಕ್ವಶನ್ಸ್ ಬಂದಿತ್ತು. ಸೊ ಹೀಗೆ ನೀವು 1 year ಕರೆಂಟ್ ಅಫೇರ್ಸ್ ಆದ್ರೂ ನೀವು ಓದ್ಕೊಳ್ಳೇಬೇಕಾಗುತ್ತೆ. ಯಾವ್ದು ಎಕ್ಸಾಮ್ ಆದ್ರೂ ಆಯ್ತು, 1 year ಕರೆಂಟ್ ಅಫೇರ್ಸ್ ಈಸ್ ಮಸ್ಟ್ ಅಂಡ್ ಶುಡ್. ಸೊ ಅದನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಸಬ್ಜೆಕ್ಟ್ ರಿಲೇಟ್ ಮಾಡ್ಕೊಂಡು ನೀವು ಓದ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ ಈ ತರ ಮಾಡ್ತಾ ಬಂತು ಅಂತಂದ್ರೆ ನಿಯರ್ಲಿ 6 to 7 months ನೀವು ಈ ತರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದೀರಾ ಅಂತಂದ್ರೆ ಅದು ತುಂಬಾ ಪ್ರೊಡಕ್ಟಿವ್ ಆಗಿರುತ್ತೆ ಅಂಡ್ ಕಟ್ ಆಫ್ ವರ್ಗೂ ಹೋಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಗಿವಿಂಗ್ ಶಾರ್ಟ್ ಬ್ರೇಕ್ಸ್ ಅಂತ ಕೊಟ್ಟಿದ್ದೀನಿ. ಏನ್ ಶಾರ್ಟ್ ಬ್ರೇಕ್ಸ್ ಅಂತ ಅಂದ್ರೆ ಇವಾಗ ಒಂದ್ ಸಬ್ಜೆಕ್ಟ್ ಶುರು ಮಾಡಿರ್ತೀರಾ, ಸೊ ಶುರು ಮಾಡಿದಾದ್ಮೇಲೆ 1.5 hour ಅಥವಾ 2 hours ಆದ್ಮೇಲೆ ಒಂದು 10 minutes ಬ್ರೇಕ್. ಓಕೆನಾ. ಸೊ ಆ 10 minutes ಬ್ರೇಕ್ ಅಲ್ಲಿ ಮತ್ತೆ ಮೊಬೈಲ್ ನೋಡೋದು ಅದೆಲ್ಲ ಮಾಡಬಾರ್ದು. ಓಕೆನಾ. ಸೊ 1.5 hour ಅಥವಾ 2 hours ಆದ್ಮೇಲೆ ಒಂದು ಚಿಕ್ಕ ಬ್ರೇಕ್ ಕೊಟ್ಕೊಳ್ಳಿ. ಆ ತರ ಪ್ರತಿ 2 hours ಒಂದ್ಸತಿ ಬ್ರೇಕ್ ಕೊಟ್ಕೊಳ್ಳಿ. ಓಕೆನಾ. ಸೊ ಈ ತರ ಮೇಂಟೈನ್ ಮಾಡ್ತು ಅಂದ್ರೆ ಸ್ವಲ್ಪ ಮತ್ತೆ ಎನರ್ಜಿ ರೀಗೈನ್ ಆಗುತ್ತೆ, ಮತ್ತೆ ಇನ್ನೊಂದು ಸಬ್ಜೆಕ್ಟ್ ಓದೋಕೆ ನಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಪವರ್ ನ್ಯಾಪ್. ಯೂಶಲಿ ಯಾರು ಮಾರ್ನಿಂಗ್ ಪರ್ಸನ್ ಇರ್ತಾರ, ಸೊ 5 o'clock 6 o'clock 5 o'clock ಕೆಲವೊಬ್ರು ಎದ್ದೇಳ್ತಾರೆ. ಸೊ ಅವರೆಲ್ಲ ಏನ್ ಮಾಡ್ತಾರೆ, ಮಧ್ಯಾಹ್ನದಷ್ಟೊತ್ತಿಗೆ ದೆಲ್ ಗೆಟ್ ಟಯರ್ಡ್ ಆಗ್ಬಿಡುತ್ತೆ, ಅಂತಂದ್ರೆ ಎನರ್ಜಿ ಹೋಗ್ಬಿಡುತ್ತೆ, ಅಷ್ಟೊತ್ತಿಗೆ ಎನರ್ಜಿ ಡ್ರೈನ್ ಆಗುತ್ತೆ. ಸೊ ಏನ್ ಮಾಡಿ, ಊಟ ಆಗಿದಾದ್ಮೇಲೆ ಒಂದು 15-20 minutes ಒಂದು ಪವರ್ ನ್ಯಾಪ್ ಮಾಡಿ. ಸೊ ಪವರ್ ನ್ಯಾಪ್ ಮಾಡಿದಾಗ ಮತ್ತೆ ಇನ್ನ ಹಾಫ್ ಡೇ ಇರುತ್ತಲ್ಲ, ಅದು ನಿಮ್ಗೆ ಬೂಸ್ಟ್ ಆಗುತ್ತೆ ಪವರ್ ನ್ಯಾಪ್ ಮಾಡೋದ್ರಿಂದ. ನಾನು ಕೂಡ ಇದನ್ನೇ ಫಾಲೋ ಮಾಡಿದ್ದೆ. ನೆಕ್ಸ್ಟ್ ರಿವಿಷನ್ ಅಂಡ್ ರೀಕಾಲ್. ಅಟ್ ದ ಎಂಡ್ ಆಫ್ ದಿ ಡೇ ನೀವೇನ್ ಮಾಡ್ಬೇಕು, ನೀವು ಎಷ್ಟೇ ಸಬ್ಜೆಕ್ಟ್ ಆದ್ರೂ ಓದಿರ್ಲಿ ಅಥವಾ ಏನೇ ಆಗಿರ್ಲಿ, ಸೊ ಮಲ್ಗೋಕ್ಕಿಂತ 1 hour ಅಥವಾ 2 hour ಮುಂಚೆ ನೀವೇನ್ ಮಾಡ್ಬೇಕು, ಅವತ್ತಿನ ದಿನ ಏನೇನು ಓದಿದ್ರಿ, ಓಕೆನಾ, ಮಾರ್ನಿಂಗ್ ಇಂದ ನೀವು ಮಲ್ಕೊಳ್ಳೋವರೆಗೂ ಏನೇನು ಓದಿದ್ರಿ ಇನ್ಕ್ಲೂಡಿಂಗ್ ಕರೆಂಟ್ ಅಫೇರ್ಸ್. ಸೊ ಏನೇನು ಓದ್ರಿ ಅದನ್ನ ರಿವಿಷನ್ ಮಾಡಿ, 1 round ರಿವಿಷನ್ ಮಾಡಿ ಏನೇನು ಓದಿದ್ದೆ ಅಂತ. ಮತ್ತೆ ಏನ್ ರಿವಿಷನ್ ಮಾಡಿರ್ತೀರಾ ಅದನ್ನ ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಅಂತಂದ್ರೆ ಪಿಕ್ಚರೈಸ್ ಮಾಡ್ಕೊಳ್ಳಿ. ಓಕೆ, ನಾನು ಈ ಕಾನ್ಸೆಪ್ಟ್ ಅಲ್ಲಿ ನಾನು ಈ ಸಬ್ಜೆಕ್ಟ್ ಅಲ್ಲಿ ನಾನು ಈ ಕಾನ್ಸೆಪ್ಟ್ ನ ಓದಿದ್ದೆ, ಸೊ ಇದು ಹೀಗೆ ವರ್ಕ್ ಆಗುತ್ತೆ. ಈ ತರ ನೀವು ಅದನ್ನ ರೀಕಾಲ್ ಮಾಡ್ಕೊಳ್ಳಿ, ಪಿಕ್ಚರೈಸ್ ಮಾಡ್ಕೊಳ್ಳಿ. ನೀವು ಟೆಕ್ಸ್ಟ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡೋದಕ್ಕಿಂತ ಫ್ಲೋ ಚಾರ್ಟ್ ಯಾಕೆ ಹೇಳ್ದೆ ಮೇನ್ ಆಗಿ ಅಂತಂದ್ರೆ ನಿಮ್ಗದು ನೆನ್ಪಿರುತ್ತೆ. ಯಾಕೆ ನಮ್ಗೆ ಯೂಶಲಿ ಮೂವಿಗಳೆಲ್ಲ ನೆನ್ಪಿರುತ್ತೆ, ಹೌದಲ್ವಾ? ಮೂವಿಗಳಂತಾನೆ ಅಲ್ಲ, ಇವಾಗ ಯಾರನ್ನೋ ಒಬ್ರು ನೋಡಿರ್ತೀರ, ಯಾಕೆ ನಮಗೆ ಅವ್ರು ನೆನ್ಪಿರ್ತಾರೆ, ಅವ್ರ ಹೆಸರು ಮಾತ್ರ ನೆನ್ಪಿರಲ್ಲ. ಯಾಕೆ ಅಂತಂದ್ರೆ ಪಿಕ್ಚರ್ ಫಾರ್ಮೆಟ್ ಅಲ್ಲಿ ಏನಿರುತ್ತೋ ಅದು ನಿಮ್ಗೆ ತುಂಬಾ ಮೆಮೊರಿ ಉಳ್ಕೊಳ್ಳುತ್ತೆ. ಸೊ ಆದ್ರಿಂದ ನಾವು ಓದ್ಬೇಕಾದ್ರೂ ಅಷ್ಟೇ ಆದಷ್ಟು ಅದನ್ನ ಪಿಕ್ಚರೈಸ್ ಮಾಡ್ಕೊಳ್ಳಿ. ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಅಂತ ಏನ್ ಹೇಳ್ತೀವಿ ಅದು ತುಂಬಾ ಮೆಮೊರಿಲಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ನೋಡೋಣ, ಕೀಪ್ ಬಾಡಿ ರಿಲ್ಯಾಕ್ಸ್ಡ್ ಅಂಡ್ ಕಾಮ್. ಹೌದು, ಜಾಸ್ತಿ ಸ್ಟ್ರೈನ್ ಮಾಡ್ಕೊಳ್ಳೋದಿಕ್ ಹೋಗ್ಬೇಡಿ. ಇವಾಗ ಜಿಮ್ಗೆ ಹೋಗೋದಿರ್ಬೋದು, ರನ್ನಿಂಗ್ ಇರ್ಬೋದು, ಮಾಡಿ ನಾರ್ಮಲ್ ಆಗಿ ಎಕ್ಸರ್ಸೈಸ್ಗಳನ್ನ ಮಾಡಿ, ಬಟ್ ಬಾಡಿನ ಸ್ಟ್ರೈನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಓಕೆನಾ. ಸ್ಟ್ರೈನ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಮತ್ತೆ ಅದು ಎನರ್ಜಿ ಕೇಳಿದಾಗ ನೀವು ಕಂಪ್ಲೀಟ್ಲಿ ಫೋಕಸ್ಡ್ ಆಗಿ ಇರೋದಕ್ಕಾಗಲ್ಲ. ಸ್ಟೇ ಅಪ್ಡೇಟೆಡ್ ಅಂಡ್ ಹೈಡ್ರೇಟೆಡ್, ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಪ್ಡೇಟೆಡ್, ಇದು ಆಲ್ರೆಡಿ ನಿಮಗೆ ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳಿದ್ದೀನಿ. ಹೈಡ್ರೇಟೆಡ್ ಅಂತ ಅಂದ್ರೆ ಅಟ್ಲೀಸ್ಟ್ 1 2 to 3 liters ಆಫ್ ವಾಟರ್ ಈಸ್ ನೆಸೆಸರಿ. ಓಕೆನಾ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 2 to 3 ನಿಮ್ಗೆ ಅವಾಗ ಕರೆಕ್ಟಾಗಿ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಇಲ್ಲ ಅಂತಂದ್ರೆ ನೀವು ಏನು ಓದಿದ್ರು ತಲೆಗೆ ಹೋಗಲ್ಲ. ಅಟ್ಲೀಸ್ಟ್ 2 to 3 liters ಆಫ್ ವಾಟರ್ನ ನೀವು ಕನ್ಸ್ಯೂಮ್ ಮಾಡಲೇಬೇಕಾಗತ್ತೆ. ಡೋಂಟ್ ಗಿವ್ ಇಂಪಾರ್ಟೆನ್ಸ್ ಫಾರ್ ನೆಗೆಟಿವ್ ವೈಬ್ಸ್ ಅಂತ ಇದೆ. ಹೌದು, ಇವಾಗ ಒಂದೇನು ಹೇಳಬೇಕು ಜನರಲ್ ಆಗಿ ಅಂತಂದ್ರೆ, ನಾನಾಗ್ಲಿ ಯಾರೇ ಆಗ್ಲಿ ಸೊ ಈ ಫೀಲ್ಡ್ಗೆ ಎಂಟರ್ ಆಗ್ತಿದ್ದಾರೆ ಅಂತ ಅಂದ್ರೆ ಯಾರು ಕೂಡ ಮನೇಲಿ ಆರಾಮಾಗಿ ಇರಬಹುದು, ಕೆಲವೊಂದು ಕೇಸಸ್ ಅಲ್ಲಿ ಇರಬಹುದು. ಬಟ್ ಕೆಲವೊಂದು ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಪ್ರೆಷರ್ನ ಕ್ಯಾರಿ ಮಾಡ್ತಿರ್ತಾರೆ. ಮತ್ತೆ ಏನಾದ್ರೂ ಒಂದ್ ಇದ್ದೇ ಇರುತ್ತೆ, ಅದು ಫ್ಯಾಮಿಲಿ ಆದ್ರೂ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ಸೊ ಆ ಪ್ರೆಷರ್ನ ನೀವು ಕ್ಯಾರಿ ಮಾಡೋದಕ್ಕೆ ಹೋಗ್ಬೇಡಿ. ಆ ಮೂಮೆಂಟಿಗೆ ಆ ಪ್ರೆಷರ್ ನಿಮ್ಗೆ ಜಾಸ್ತಿ ಅಂತ ಅನ್ಸ್ತಿರುತ್ತೆ, ಬಟ್ ನೀವು ಅದನ್ನ 6 months ಅಥವಾ 7 months ಆರಾಮಾಗಿ ಅವಾಯ್ಡ್ ಮಾಡ್ಬೋದು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಅದನ್ನ ಅವಾಯ್ಡ್ ಮಾಡಿ. ಆ ಮೂಮೆಂಟ್ ಅಲ್ಲಿ ನಿಮ್ ಕಡೆಯಿಂದ ಅದಕ್ಕೆ ಸೊಲ್ಯೂಷನ್ ಕೊಡೋದಕ್ಕಾಗತ್ತಾ? ಸೊಲ್ಯೂಷನ್ ಕೊಡಂಗಿತ್ತು ಅಂದ್ರೆ ಕೊಡಿ. ನಿಮ್ ಕೈಲಿ ಆಗಲ್ಲ ಅಂತಂದ್ರೆ ಅದು 6 to 7 months ವೇಟ್ ಮಾಡುತ್ತೆ ಅಂದ್ರೆ ಆರಾಮಾಗಿ ವೇಟ್ ಮಾಡಿ. ಸೊ ಯಾವುದೇ ಕಾರಣಕ್ಕೂ ನೆಗೆಟಿವ್ ವೈಬ್ಸ್ ಏನಿದೆ ಅದು ನಿಮ್ ಸ್ಟಡೀಸ್ ಮೇಲೆ ಅಫೆಕ್ಟ್ ಆಗ್ಲೇಬಾರ್ದು. ಇದು ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲರೂ ಕೂಡ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರೆ, ನೀವು ಕೂಡ ಎಲ್ಲರೂ ತರ ನಾರ್ಮಲ್ಲೇನೆ. ಓಕೆನಾ. ಎಲ್ಲರೂ ಕೂಡ ಮೆಂಟಲ್ ಪ್ರೆಷರ್ ಇರುತ್ತೆ, ಮತ್ತೆ ಸ್ಟ್ರೆಸ್ ಇರುತ್ತೆ. ಸೊ ಇದನ್ನೆಲ್ಲ ಓದೋದ್ರ ಮೇಲೆ ದಯವಿಟ್ಟು ಹಾಕ್ಬೇಡಿ. ಈ ಓದೋದ್ರ ಮೇಲೆ ಹಾಕ್ತು ಅಂತ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಾವು ರಿಸಲ್ಟ್ ಕೂಡ ಇದ್ರನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ಮೆಡಿಟೇಟ್ ಅಂಡ್ ಯೋಗ ಅಂತ ಇದೆ. ಸೊ ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟ್. ಇನ್ ಕೇಸ್ ನೀವು ಅವತ್ತಿನ ದಿನ
ಲೈಕ್ 8 hours ಸ್ಲೀಪ್ ಮಾಡೋಕ್ಕಾಗಿಲ್ಲ, 7 hours 6 hours ಆಗಿದೆ, ಕೆಲವೊಂದ್ಸತಿ ಆಗುತ್ತೆ. ಏನು ಡೈಲಿ ನಾವು 8 hours ಮಾಡೋದಕ್ಕಾಗಲ್ಲ, ಅದು ನಾರ್ಮಲ್, ಅದು ಫ್ಲಕ್ಚುಯೇಷನ್ಸ್ ಅದು ಡೈಲಿ ಲೈಫಲ್ಲಿ ಆಗ್ತಾನೆ ಇರುತ್ತೆ. ಸೊ ಮೆಡಿಟೇಟ್ ಮತ್ತು ಯೋಗ ಮಾಡೋದ್ರಿಂದ ಏನಾಗುತ್ತೆ, ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ನೀವು ಕಡಿಮೆ ನಿದ್ದೆ ಮಾಡಿದ್ರು ಕೂಡ ನಿಮಗೆ ಎನರ್ಜಿ ತುಂಬ ಹೊತ್ತು ಉಳ್ಕೊಳ್ಳುತ್ತೆ. ಮೆಡಿಟೇಷನ್ ಮಾಡೋದ್ರಿಂದ ತುಂಬ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಯೋಗ ಮಾಡೋದ್ರಿಂದ ಬಾಡಿ ಕೂಡ ಆರಾಮಾಗಿ ಕೂಲಾಗಿರುತ್ತೆ. ಓಕೆನಾ. ಆ್ಯಂಡ್ ರನ್ನಿಂಗು ಮತ್ತು ಜಿಮ್ಮಿಗೆ ಕಂಪೇರ್ ಮಾಡ್ಕೊಂಡ್ರೆ ದೀಸ್ ಆರ್ ದ ಬೆಸ್ಟ್, ಮೆಡಿಟೇಷನ್ ಮತ್ತು ಯೋಗ. ನೆಕ್ಸ್ಟ್ ಮೇಂಟೈನ್ ಹೆಲ್ತಿ ಡಯಟ್. ಹೌದು, ಹೆಲ್ತಿ ಡಯಟು ಕೂಡ ಏನಾಗುತ್ತೆ, ನಿಮಗೆ ಬಾಡಿನ ತುಂಬ ಆರಾಮಾಗಿ ಇರಿಸುತ್ತೆ, ಆಕ್ಟಿವ್ ಆಗಿ ಇರಿಸುತ್ತೆ. ಸೊ ಆದಷ್ಟು ಹೆವಿ ಫುಡ್ಸ್ನ ಕನ್ಸ್ಯೂಮ್ ಮಾಡೋದು ಮತ್ತು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಮತ್ತು ನೋ ಸ್ಟಡಿ ಡೇ ಅಂತ ಹಾಕಿದ್ದೀನಿ. ಈಗ 6 to 7 months ಅಥವಾ 1 yearವರೆಗೂ ನಮ್ಮ ಜರ್ನಿ ಇದು ಕ್ಯಾರಿ ಆಗುತ್ತೆ ಅಂತ ಅನ್ನೋದಾದ್ರೆ, ಒಂದು ದಿನಾನೂ ಕೂಡ ನೀವು ಓದ್ದಲ್ಲೇ ಇರಬಾರ್ದು. ಒಂದಿನ ಏನಾಗುತ್ತೆ, ಎಕ್ಸ್ಟ್ರೀಮ್ ಲೆವೆಲಿಗೆ ಓದಿರ್ತೀವಿ, ಒಂದಿನ ತುಂಬಾ ಚೆನ್ನಾಗಿರುತ್ತೆ, ಅವತ್ತಿನ ದಿನ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ಬಟ್ ಒಂದೊಂದು ದಿನ ಓದೋಕ್ಕಾಗಲ್ಲ. ಇವಾಗ ಎಲ್ಲಾದ್ರೂ ಲೈಕ್ 1 year ಅಥವಾ 6 months ಕ್ಯಾರಿ ಆಗ್ತಿದ್ರೆ ಒಂದಿನ ಹೆಚ್ಚು ಕಡಿಮೆ ಆಗೇ ಆಗುತ್ತೆ, ಹೌದಲ್ವಾ. ಸೊ ಅವತ್ತಿನ ದಿನ ಏನ್ ಮಾಡ್ಬೇಕು, ಅಟ್ಲೀಸ್ಟ್ ನೀವು ಏನು ಓದೋಕ್ಕೆ ಆಗಿಲ್ವಾ, ಕರೆಂಟ್ ಅಫೇರ್ಸ್ ಆದ್ರೂ ರಿವಿಷನ್ ಮಾಡಿ. ಅರ್ಥ ಆಗ್ತಿದ್ಯಾ? ಕರೆಂಟ್ ಅಫೇರ್ಸ್ ಆದ್ರೂ ರಿವಿಷನ್ ಮಾಡ್ಲೇಬೇಕಾಗತ್ತೆ. ಅವತ್ತಿನ ಡೇ ಕರೆಂಟ್ ಅಫೇರ್ಸ್ ಬಂದಿರುತ್ತಲ್ಲ, ಅವತ್ತಿನ ಕರೆಂಟ್ ಅಫೇರ್ಸ್ ಆದ್ರೂ ನೀವು ಓದ್ಲೇಬೇಕು. ಸುಮ್ಮನೆ ಏನೂ ಇಲ್ದಲೆ ಅವತ್ತಿನ ದಿನ ಹೋಗ್ಲೇಬಾರ್ದು. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಪ್ರಾಪರ್ ಗೈಡೆನ್ಸ್. ಈ ಲಾಸ್ಟ್ ಅಲ್ಲಿ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರಲ್ಲ, ಅದು ತುಂಬಾ ಸತ್ಯ ಅಂತಾನೆ ಹೇಳ್ಬೋದು. ಸೊ ಪ್ರಾಪರ್ ಗೈಡೆನ್ಸ್ ಇಲ್ದಲೆ ನೀವು ಎಕ್ಸಾಮ್ನ ಕ್ಲಿಯರ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಅದು ನಿಮ್ಮ ಬ್ಯಾಕ್ಗ್ರೌಂಡ್ ಅಲ್ಲಿ ಯಾರಾದ್ರೂ ಇತ್ತು ಅಂದ್ರೂ ಓಕೆ, ಅಥವಾ ನಿಮ್ಗೆ ಯಾರಾದ್ರೂ ಟ್ಯೂಟರ್ ಸಿಕ್ಕಿದ್ರು ಅಂದ್ರೂ ಓಕೆ. ಯಾಕೆ ಈ 10 to 15 minutes 10 to 15 ಮಾರ್ಕ್ಸ್ ಎಲ್ಲಿ ಲ್ಯಾಕ್ ಆಗ್ತಿದೆ ಅಂದ್ರೆ ಪ್ರಾಪರ್ ಲ್ಯಾಕ್ ಆಫ್ ಗೈಡೆನ್ಸ್ ಕೂಡ ಅದು ಪ್ರಾಬ್ಲಮ್ ಆಗ್ತಿರೋದು. ಸೊ ಇವಾಗ ನಾನು ಆಗ್ಲೇ ಹೇಳಿದೆ 150ಗೆ ಯು ಆರ್ ಸ್ಕೋರಿಂಗ್ ಅರೌಂಡ್ 130 ಅಂತ ಹೇಳಿದ್ರೆ ಈ 20 ಮಾರ್ಕ್ಸ್ ಗ್ಯಾಪ್ ಇದೆ ಅಲ್ಲ, ಈ 20 ಮಾರ್ಕ್ಸ್ ಗ್ಯಾಪ್ ಯಾಕೆ ಆಗ್ತಿದೆ ಅಂತಂದ್ರೆ ಲ್ಯಾಕ್ ಆಫ್ ಗೈಡೆನ್ಸ್ ಇಂದ. ಗೈಡೆನ್ಸು ಕರೆಕ್ಟಾಗಿ ಇಲ್ದಲೇ ಇರೋದ್ರಿಂದ, ಅಥವಾ ನಿಮ್ಗೆ ಯಾರಾದ್ರೂ ಮಿಸ್ ಗೈಡೆನ್ಸ್ ಕೂಡ ಮಾಡಿರಬಹುದು. ಯಾರು ನಿಮ್ಗೆ ಕರೆಕ್ಟಾಗಿ ಗೈಡೆನ್ಸ್ ಮಾಡ್ತಾರೋ ಅವ್ರನ್ನ ಕರೆಕ್ಟಾಗಿ ಐಡೆಂಟಿಫೈ ಮಾಡ್ಕೊಳ್ಳಿ, ಅದನ್ನ ಕರೆಕ್ಟಾಗಿ ಕಾರ್ಯರೂಪಕ್ಕೆ ತೊಗೊಂಡು ಬರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಿಮ್ಮ ಕಟ್ ಆಫ್ ಕೂಡ ಇದ್ರ ಮೇಲೆ ಡಿಪೆಂಡ್ ಆಗೋದು, ಒಂದೊಂದು ಮಾರ್ಕ್ಸು ಕೂಡ. ಆ್ಯಂಡ್ ಈವನ್ ನಿಮ್ಗೆ PDO ಬಂತು ಅಂದರೆ 0.25 ಮಾರ್ಕ್ಸ್ ಏನಿದೆ ಅದು ಕಟ್ ಆಫ್ ಅಲ್ಲಿ ವೇರಿ ಆಗುತ್ತೆ. ಸೊ ಆದ್ರಿಂದ ನಮಗೆ ನಂಬರ್ ಆಫ್ ರಿವಿಷನ್ಸು ತುಂಬ ಇಂಪಾರ್ಟೆಂಟು. ನಾವು ಎಕ್ಸಾಮ್ಗೆ ಹೋಗೋ ಅಷ್ಟರಲ್ಲಿ ಮಿನಿಮಮ್ ಎಲ್ಲ ಸಬ್ಜೆಕ್ಟು 3 ರಿವಿಷನ್ಸ್ ಆಗಿರಲೇಬೇಕು. ಓಕೆನಾ. 3 ರಿವಿಷನ್ಸ್ ಆಗಿತ್ತು ಅಂದರೆ ಮಾತ್ರ ನಮ್ಗೆ ಏನಾಗುತ್ತೆ, ನಾವು ಆನ್ಸರ್ ಮಾಡೋ ಕೆಪಾಸಿಟಿ ಇರುತ್ತೆ ಗೊತ್ತಾ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ ದಿನಕ್ಕೆ. ಇಲ್ಲ ಅಂತ ಅಂದ್ರೆ ಏನಾಗುತ್ತೆ, ಎಕ್ಸಾಮಲ್ಲಿ ಕೂತ್ಕೊಂಡಾಗ ಕನ್ಫ್ಯೂಷನ್ ಶುರುವಾಗುತ್ತೆ. ಅರ್ಥ ಆಗ್ತಿದೆ? ಸೊ ಅದಕ್ಕೆ ಏನು ಮಾಡ್ಬೇಕು, ನಾವು 3 ರಿವಿಷನ್ಸ್ ಆದರೂ ಆಗಿರಲೇಬೇಕಾಗುತ್ತೆ. ಸೊ ಹಾಗಾದ್ರೆ ಟೆಸ್ಟ್ ಸೀರೀಸ್ ಇಂಪಾರ್ಟೆನ್ಸ್ ಎಲ್ಲ ಏನಿದೆ ಅದನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾವು PDO ಸಿಲೆಬಸ್ ಏನು ಕೊಟ್ಟಿದ್ದಾರೆ ಆಸ್ ಪರ್ KPSC 2024 PDO ನೋಟಿಫಿಕೇಶನ್ ಆಗಿದೆ ಅಲ್ವಾ. ಸೊ ಅದ್ರ ಪ್ರಕಾರ PDO ಸಿಲೆಬಸ್ ಏನಿದೆ ಮತ್ತೆ ಅದಕ್ಕೆ ಡಿಸ್ಕಷನ್ ನಾವು ನೋಡ್ತಾ ಹೋಗೋಣ ಅಂತಂದ್ರೆ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಇದರಲ್ಲಿ 2 ಪೇಪರು ಬರುತ್ತೆ, ಪೇಪರ್ 1 ಆ್ಯಂಡ್ ಪೇಪರ್ 2. ಪೇಪರ್ 1 ಅಲ್ಲಿ ನಿಮಗೆ ಜನರಲ್ ನಾಲೆಡ್ಜ್ ಇರುತ್ತೆ, ಪೇಪರ್ 2 ಅಲ್ಲಿ ನಿಮ್ಗೆ ಏನಾಗುತ್ತೆ, ಕಮ್ಯುನಿಕೇಶನ್ ಪೇಪರ್ ಇರ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಏನು ಇಟ್ಟಿದ್ದಾರೆ ಇವ್ರ ಸಿಲೆಬಸ್ಸು KPSC ಅವರು ನೋಡ್ತಾ ಹೋಗೋಣ. ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದೆ ಇದರಲ್ಲಿ, ನಿಮಗೆ 100 ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದೆ. ಅಂದ್ರೆ ಒಂದು ಪೇಪರ್ ಎಷ್ಟು ಮಾರ್ಕ್ಸ್ಗೆ ಇರುತ್ತೆ, ನಿಮಗೆ 100 ಮಾರ್ಕ್ಸ್ಗೆ ಇರ್ತಾ ಹೋಗುತ್ತೆ. GK ಪೇಪರ್ ಅದಕ್ಕೆ ಎಷ್ಟು ಟೈಮ್ ಕೊಡ್ತಿದ್ದಾರೆ ಇವರು, 1.5 hour ಇದೆ. ನಿಮಗೆ GKಗೆ ಬಂತು ಅಂದ್ರೆ 1.5 hour ಇರುತ್ತೆ. ಕಮ್ಯುನಿಕೇಶನ್ ಪೇಪರ್ಗೆ ನಿಮಗೆ 2 hours ಇರುತ್ತೆ. ಆ್ಯಂಡ್ ಇದು ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ 2 ಮೀಡಿಯಮ್ ಅಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಇದು 1 ಲ್ಯಾಂಗ್ವೇಜ್ ಮಾತ್ರ ಕೊಡ್ತಾರೆ ಅಥವಾ 2 ಲ್ಯಾಂಗ್ವೇಜಸ್ಸು ಇರುತ್ತಾ ಅಂತ. ಇದು 2 ಲ್ಯಾಂಗ್ವೇಜಲ್ಲೂ ಇರುತ್ತೆ GK ಪೇಪರು. ಕಮ್ಯುನಿಕೇಶನ್ ಪೇಪರಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲಿ ಇರುತ್ತೆ, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತೆ, ಆ್ಯಂಡ್ ಕಂಪ್ಯೂಟರ್ 2 ಲ್ಯಾಂಗ್ವೇಜಲ್ಲೂ ಕೂಡ ಇರ್ತಾ ಹೋಗುತ್ತೆ. ಆ್ಯಂಡ್ ನೀವು ಈ ಪೇಪರ್ಗಳನ್ನ ಅಟೆಂಡ್ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು KPSCಲಿ ಕನ್ನಡ ಕಂಪಲ್ಸರಿ ಎಕ್ಸಾಮ್ ಹೊಸದಾಗಿ ಮಾಡಿರ್ತಾರೆ ಗೊತ್ತಾ, ಅದನ್ನ ಯಾರು ಕ್ಲಿಯರ್ ಮಾಡಿಲ್ವೋ ಅವರು ಹಿಂದಿನ ದಿನ ಅಂತಂದ್ರೆ ಶನಿವಾರ ಅದನ್ನ ಅಟೆಂಡ್ ಮಾಡ್ಲೇಬೇಕಾಗತ್ತೆ. ಕನ್ನಡ ಕಂಪಲ್ಸರಿ ಅದು ನೀವು ಒಂದ್ಸತಿ ಏನಾದ್ರು ಕ್ಲಿಯರ್ ಮಾಡ್ಕೊಳ್ರಿ ಅಂತಂದ್ರೆ ಅದು KPSC ಅಪ್ಕಮಿಂಗ್ ಎಕ್ಸಾಮ್ಸ್ ಯಾವ್ದಾದ್ರು ಕಾಲ್ ಮಾಡಿ ನೀವು ಅಪ್ಲೈ ಮಾಡಿದಾಗ ಮತ್ತೆ ಬರೆಯೋ ಅವಶ್ಯಕತೆ ಇರಲ್ಲ. ಒಂದ್ಸತಿ ಕ್ಲಿಯರ್ ಆದ್ರೆ ಅದು ಸಾಕು. ನಾನು KEಯಲ್ಲಿ ಬರ್ತಿದ್ದೀನಿ, KPSCಲೂ ಕೂಡ ಬರಿಬೇಕಾ ಅಂತ ಅಂದ್ರೆ ಹೌದು, KA ಬೋರ್ಡೇ ಬೇರೆ, KPSC ಬೋರ್ಡೇ ಬೇರೆ. ಸೊ KA ಬೋರ್ಡಲ್ಲಿ ಬರೆದಿರೋ ಎಕ್ಸಾಮ್ಸ್ಗಳು ನಿಮ್ಗೆ KA ಬೋರ್ಡಿಗೆ ಮಾತ್ರ ಅನ್ವಯಿಸುತ್ತೆ, KPSCದು KPSCಗೆ ಮಾತ್ರ ಅನ್ವಯಿಸುತ್ತೆ. ಸೊ ಈಗ PDO KPSC ಕಾಲ್ ಮಾಡಿರೋದ್ರಿಂದ ನಾವು ಕನ್ನಡ ಕಂಪಲ್ಸರಿ ಯಾರ್ಯಾರು ಕ್ಲಿಯರ್ ಮಾಡಿದ್ವೋ ಅವರು ಹಿಂದಿನ ದಿನ ಆ ಎಕ್ಸಾಮ್ ಇರುತ್ತೆ, 150 ಮಾರ್ಕ್ಸಿಗೆ ಇರುತ್ತೆ. ಸೊ ಅದನ್ನು ನೀವು ಅಟೆಂಡ್ ಮಾಡಬೇಕಾಗತ್ತೆ. ಇವಾಗ GK ಸಿಲೆಬಸ್ನ ನೋಡೋಣ. ನಾನಾಗಲೇ ಹೇಳಿದೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ಅಂತ ಕೇಳಿದ್ದಾರೆ. ಏನು ಹಾಗಂತ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ, ಏನು ಲೋಕಸಭಾ ಎಲೆಕ್ಷನ್ ಹೇಳಿದೆ, ಮತ್ತೆ ನ್ಯಾಟೋದು ಹೇಳಿದೆ. ಇಲ್ಲೂ ಅಷ್ಟೇ. ಇವಾಗ
ಫೈನಾನ್ಸ್ ಕಮಿಷನ್ ಫಾರ್ಮ್ ಮಾಡಿದಾರಲ್ವಾ, ಯಾವ ಆರ್ಟಿಕಲ್ ಬೇಸ್ ಮೇಲೆ ಫೈನಾನ್ಸ್ ಕಮಿಷನ್ ನ ಫಾರ್ಮ್ ಮಾಡಿದ್ದಾರೆ, ಅರ್ಥ ಆಗ್ತಿದ್ಯಾ? ಮತ್ತೆ ಇವಾಗ ಅಯೋಧ್ಯೆ ಇಶ್ಯೂ ಬಂದಿದೆ. ಸೊ ಅಯೋಧ್ಯೆ ಇಶ್ಯೂ ಅದು ಕರೆಂಟ್ ಅಫೇರ್ಸ್ ಓದಿದ್ರೆ ಅರ್ಥ ಆಗುತ್ತೆ. ಏನು ರಾಮ್ಲಲ್ಲಾ ಟೆಂಪಲ್ ನ ಅವರು ಇನಾಗ್ರೇಟ್ ಮಾಡಿದೆ, ಅದಷ್ಟೇ ಓದಿದ್ರೆ ಏನಾಗುತ್ತೆ, ಅದು ಕರೆಂಟ್ ಅಫೇರ್ಸ್ ಆಗುತ್ತೆ. ಸೊ ಅಯೋಧ್ಯೆ ಬರೀ ನಿನ್ನೆ ಮುಂದೆದಲ್ಲ, ಎಷ್ಟೋ ವರ್ಷಗಳದು ಅದ್ರದ್ದು ಏನಿದೆ ಇತಿಹಾಸ, ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಏನೇನ್ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಅದನ್ನ ನೋಡ್ಕೊಳ್ಬೇಕಾಗತ್ತೆ. ಅರ್ಥ ಆಗ್ತಿದೆ? ಸೊ ಈ ತರನೇ ನೀವು ಓದಿದ್ರೆ ಮಾತ್ರ ಅರ್ಥ ಆಗುತ್ತೆ ನಿಮ್ಗೆ ಹೆಂಗೆ ಅದು ಕರೆಂಟ್ ಅಫೇರ್ಸ್ ಬೇಸ್ ಸಬ್ಜೆಕ್ಟ್ ಅಂತ ಹೆಂಗ್ ಅದನ್ನ ನಾನು ಐಡೆಂಟಿಫೈ ಮಾಡ್ಲಿ ಅಂತಂದ್ರೆ, ನಿಮಗೆ ಸಬ್ಜೆಕ್ಟ್ ನಾಲೆಡ್ಜ್ ಇದ್ರೆ ಮಾತ್ರ ಅದನ್ನ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ. ಅರ್ಥ ಆಗ್ತಿದ್ಯಾ? ಇಲ್ಲ ಅಂತಂದ್ರೆ ಇಲ್ಲ. ನಿಮಗೆ ಅಟ್ಲೀಸ್ಟ್ 1 ಇಯರ್ದಾದ್ರೂ ನೀವು ಅದನ್ನ ಐಡೆಂಟಿಫೈ ಮಾಡಿ ಒಂದ್ ಕಡೆ ಬರ್ಕೊಂಡು ಅದನ್ನ ಇನ್ನೂ ಮ್ಯಾಕ್ಸಿಮಮ್ ರಿವಿಷನ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ನೆಕ್ಸ್ಟ್ ಸಾಮಾನ್ಯ ಜ್ಞಾನ ವಿಷಯಗಳಂತ ಇದೆ. ಏನೇನು ಸಾಮಾನ್ಯ ಜ್ಞಾನ, ಜನರಲ್ ಸೈನ್ಸ್ ಅಂತ ಹೇಳ್ತೀವಿ. ಏನೇನು ಬರುತ್ತೆ ಇದರಲ್ಲಿ? ಬಯಾಲಜಿ ಬರುತ್ತೆ, ಜೀವಶಾಸ್ತ್ರ, ಫಿಸಿಕ್ಸ್ ಭೌತಶಾಸ್ತ್ರ, ಕೆಮಿಸ್ಟ್ರಿ, ರಾಸಾಯನಶಾಸ್ತ್ರ. ಈ 3 ಕೂಡ ಎಲ್ಲಿ ಬರುತ್ತೆ? ಜನರಲ್ ಸೈನ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ಬಯಾಲಜಿ ಅಂತಂದ್ರೆ ನಮ್ಗೆ ಗೊತ್ತಿರುತ್ತೆ, ಸೆಲ್, ಟಿಶ್ಯೂ, ಆರ್ಗನ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೆಲ್, ಟಿಶ್ಯೂ ಬಂತು ಅಂದಾಗ ಅನಿಮಲ್ ಟಿಶ್ಯೂ, ಪ್ಲಾಂಟ್ ಟಿಶ್ಯೂ ಓದ್ತೀವಿ. ಮತ್ತೆ ಆರ್ಗನ್ ಬಂತು ಅಂದಾಗ ಲಿವರ್ ಇರ್ಬೋದು, ಮತ್ತೆ ಹಾರ್ಟ್ ಇರ್ಬೋದು. ಅಂಡ್ ಆರ್ಗನ್ ಸಿಸ್ಟಮ್ ಬಂತು ಅಂತ ಅಂದಾಗ ಬ್ರೀತಿಂಗ್ ಪ್ರಾಸೆಸ್ ಇರ್ಬೋದು, ರಿಪ್ರೊಡಕ್ಟಿವ್ ಸಿಸ್ಟಮ್ ಇರ್ಬೋದು. ಸೊ ಇದೆಲ್ಲ ಏನಾಗುತ್ತೆ, ನಾವು ಬಯಾಲಜಿಲಿ ಓದ್ತಾ ಹೋಗ್ತೀವಿ. ಇದ್ರ ಜೊತೆ ಸ್ಟ್ಯಾಟಿಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಯಾವ್ದು ಚಿಕ್ಕದಿದೆ, ಯಾವ್ದು ದೊಡ್ಡದಿದೆ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ. ಸೊ ಸೆಲ್ಲಲ್ಲಿ ಬಂತು ಅಂದಾಗ ಯಾವ್ದು ಚಿಕ್ಕದಿದೆ, ಯಾವ್ದು ದೊಡ್ಡದಿದೆ, ಈ ತರ ಪ್ರತಿಯೊಂದು ಕೂಡ ಬಯಾಲಜಿ ನಾವು ಬೇಸಿಕ್ ಕಾನ್ಸೆಪ್ಟ್ಸ್ ಏನಿದೆ ಅದನ್ನ ನಾವು ತಿಳ್ಕೊಬೇಕಾಗತ್ತೆ. ಫಿಸಿಕ್ಸ್ ಅಲ್ಲೂ ಅಷ್ಟೇ, ಲೈಟ್ ಲೆಸನ್ ಇರುತ್ತೆ, ಸೌಂಡ್ ಲೆಸನ್ ಇರುತ್ತೆ. ಅಂಡ್ ಕೆಮಿಸ್ಟ್ರಿಲಿ ಬಂತು ಅಂದಾಗ ಹೈಡ್ರೋಕಾರ್ಬನ್ಸ್, ಹೌದಲ್ವಾ? ಹೈಡ್ರೋಕಾರ್ಬನ್ಸ್, ವಾಟರು, ಇದನ್ನೆಲ್ಲ ನಾವು ಕೆಮಿಸ್ಟ್ರಿ ಸಬ್ಜೆಕ್ಟ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಭೂಗೋಳ ಶಾಸ್ತ್ರ ಅಂತ ಇದೆ. ಫಸ್ಟ್ ಓದ್ತಿರೋ ಗೊತ್ತಾ ಅಂತಾರೆ, ಯಾರು ಈ ಫೀಲ್ಡಿಗೆ ಫಸ್ಟ್ ಬಂದಿರ್ತೀರ ಇದ್ರೊಳಗಡೆ ಏನೇನ್ ಕಂಟೆಂಟ್ ಓದ್ಬೇಕು ಅಂತ ಗೊತ್ತಿರಲ್ಲ. ಅದಕ್ಕೆ ನಾನು ಇದನ್ನ ಸ್ವಲ್ಪ ಡೆಪ್ತ್ ಆಗಿ ಹೇಳ್ತಿದ್ದೀನಿ. ಜಿಯೋಗ್ರಫಿಲಿ ನಾವು 4 ಪಾರ್ಟ್ ನೋಡ್ತೀವಲ್ವಾ, ಯಾವ್ದು? ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ಮತ್ತೆ ವರ್ಲ್ಡ್ ಜಿಯೋಗ್ರಫಿ. ಆಕ್ಚುಲಿ ಅಕಾರ್ಡಿಂಗ್ ಟು ಪ್ರಾಪರ್ ಆಗಿ ಬಂತು ಅಂದ್ರೆ ನಾವು ಜಿಯೋಗ್ರಫಿನ 2 ಆಗಿ ಡಿವೈಡ್ ಮಾಡ್ತೀವಿ. ಒಂದು ಏನು ಫಿಸಿಕಲ್ ಜಿಯೋಗ್ರಫಿ, ಇನ್ನೊಂದು ಹ್ಯೂಮನ್ ಜಿಯೋಗ್ರಫಿ ಅಂತ. ನಾವು ಫಿಸಿಕಲ್ ಜಿಯೋಗ್ರಫಿಲಿ ನಾವು ಈ ಡಿವಿಷನ್ಸ್ ಗಳನ್ನ ಮಾಡ್ಕೊಂಡಿರೋದು, ನಮಗೆ ಅರ್ಥ ಆಗ್ಲಿ ಅಂತಂದ್ರೆ, ನೀಟಾಗಿ ಗೊತ್ತಾಗ್ಲಿ ಓದೋದಿಕ್ಕೆ ಅಂತ. ಓಕೆನಾ? ಫಿಸಿಕಲ್ ಜಿಯೋಗ್ರಫಿ ಇಂಪಾರ್ಟೆಂಟ್. ಫಿಸಿಕಲ್ ಜಿಯೋಗ್ರಫಿಗಿಂತ ಇಂಡಿಯನ್ ಜಿಯೋಗ್ರಫಿ ಇಂಪಾರ್ಟೆಂಟು. ಇದು ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ ಆಗಿರೋದ್ರಿಂದ ಕರ್ನಾಟಕ ಜಿಯೋಗ್ರಫಿ ಕೂಡ ಅಷ್ಟೇ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಒಂದ್ ಏನಂತ ಅಂದ್ರೆ, ನಿಮಗೆ ಫಿಸಿಕಲ್ ಜಿಯೋಗ್ರಫಿ ಕರೆಕ್ಟಾಗಿ ಅರ್ಥ ಆಗಿದ್ರೆ ಮಾತ್ರ ಇಂಡಿಯನ್ ಮತ್ತೆ ಕರ್ನಾಟಕ ಅರ್ಥ ಆಗುತ್ತೆ. ಓಕೆನಾ? ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅಂತ ಇರುತ್ತೆ ಫಿಸಿಕಲ್ ಜಿಯೋಗ್ರಫಿ. ಇಂಡಿಯನ್ ಜಿಯೋಗ್ರಫಿ ಭಾರತದ ಭೂಗೋಳ ಶಾಸ್ತ್ರ. ಕರ್ನಾಟಕ ಜಿಯೋಗ್ರಫಿ ಅಂತ ಅಂದ್ರೆ ಏನು? ಕರ್ನಾಟಕ ಭೂಗೋಳ ಶಾಸ್ತ್ರ ಅಂತ ಬರುತ್ತೆ. ವರ್ಲ್ಡ್ ಜಿಯೋಗ್ರಫಿ ಅಂತ ಅಂದ್ರೆ ಪ್ರಾಪಂಚಿಕ ಭೂಗೋಳ ಶಾಸ್ತ್ರ ಅಂತ ಬರುತ್ತೆ. ಓಕೆನಾ? ಸೊ ಫಿಸಿಕಲ್ ಜಿಯೋಗ್ರಫಿ ಅಂತ ಅಂದ್ರೇನು, ನೀವು ಕರೆಕ್ಟಾಗಿ ಅದನ್ನ ಓದಿದ್ರೆ ಮಾತ್ರ ನಿಮ್ಗೆ ಇಂಡಿಯನ್ ಮತ್ತೆ ಕರ್ನಾಟಕ ಅರ್ಥ ಆಗತ್ತೆ. ಸೊ ಇಂಡಿಯಾ, ಕರ್ನಾಟಕ, ಫಿಸಿಕಲ್ ತುಂಬಾ ಇಂಪಾರ್ಟೆಂಟ್ ಈ ಕ್ಯಾಟಗರಿ ಬಂತು ಅಂದಾಗ. ವರ್ಲ್ಡ್ ಜಿಯೋಗ್ರಫಿಯಿಂದ 1-2 ಕ್ವಶನ್ಸ್ ಬರ್ಬೋದು. ಇವಾಗ ಒಂದು 18 ಕ್ವಶನ್ಸ್ ನಮಗೆ ಜಿಯೋಗ್ರಫಿಲಿ ಕೇಳ್ತಾರೆ ಅಂತ ಅಂದ್ರೆ ಅದ್ರಲ್ಲಿ 1-2 ಕ್ವಶನ್ಸ್ ವರ್ಲ್ಡ್ ಜಿಯೋಗ್ರಫಿಯಿಂದ ಬರ್ಬೋದು. ಇದು ಲಾಸ್ಟ್ ಪ್ರಿಯಾರಿಟಿ ಇರ್ಲಿ. ಯಾಕಂತಂದ್ರೆ 2 ಕ್ವಶನ್ಸ್ ಬರೋದಕ್ಕೆ ನಾವು ಅಷ್ಟು ಎಫರ್ಟ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ಸೊ ಸಬ್ಜೆಕ್ಟ್ ವೇಟೇಜ್ ಏನಿದೆ ಅದ್ರ ಮೇಲೆ ನಾವು ಹೋಗ್ಬೇಕಾಗತ್ತೆ. ಅಂಡ್ ವರ್ಲ್ಡ್ ಜಿಯೋಗ್ರಫಿ ಬಂತು ಅಂದಾಗ ನಿಮ್ಗೆ ಮ್ಯಾಕ್ಸಿಮಮ್ ಅದು ಕರೆಂಟ್ ಅಫೇರ್ಸ್ ಮೇಲೆ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇಸ್ರೇಲ್ ಪ್ಯಾಲೆಸ್ಟೈನ್ ಇಶ್ಯೂ ಇದೆ, ರಷ್ಯಾ ಉಕ್ರೇನ್ ಇಶ್ಯೂ ಇದೆ, ಹೌದಲ್ವಾ? ಸೊ ಈ ತರದ್ದು ನಾವು ಯಾವ್ದಾದ್ರು ಇಶ್ಯೂನಲ್ಲಿದೆಯೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಮ್ಗೆ ವರ್ಲ್ಡ್ ಜಿಯೋಗ್ರಫಿ ಅಲ್ಲೇ ಸಿಕ್ಕೋಗ್ಬಿಡುತ್ತೆ. ನೆಕ್ಸ್ಟ್ ಸಮಾಜಶಾಸ್ತ್ರ ವಿಷಯಗಳು ಅಂತ ಇದೆ. ಏನ್ ಸಮಾಜಶಾಸ್ತ್ರ ಅಂತ ಅಂದ್ರೆ, ನಾವು ಓದ್ಕೊಂಡು ಬಂದಿರ್ತೀವಿ. ನಮ್ಗೆ 6th ಸ್ಟ್ಯಾಂಡರ್ಡ್ ಇಂದ ಕರೆಕ್ಟಾಗಿ ನಾವು ಶುರು ಮಾಡಿದ್ರೆ ನಿಯರ್ಲಿ 10th ವರ್ಗುನಾದ್ರೂ ಓದಿರ್ತೀವಿ. ಆಮೇಲೆ ನಮ್ಗೆ ಸ್ಟ್ರೀಮ್ಸ್ಗಳು ಚೇಂಜ್ ಆಗುತ್ತೆ. ಸೊ ಏನೇನು ಸಮಾಜಶಾಸ್ತ್ರ ಅಂದ್ರೆ, ಮಾಡರ್ನ್ ಹಿಸ್ಟ್ರಿ, ಫಸ್ಟ್ ಏನ್ಷಿಯಂಟ್ ತಗೊಳ್ಳೋಣ. ಏನ್ಷಿಯಂಟ್ ಹಿಸ್ಟ್ರಿ, ಪ್ರಾಚೀನ ಭಾರತದ ಇತಿಹಾಸ. ನೆಕ್ಸ್ಟ್ ಮಿಡಿವಲ್ ಹಿಸ್ಟ್ರಿ, ಮಧ್ಯಕಾಲೀನ ಭಾರತದ ಇತಿಹಾಸ. ಮಾಡರ್ನ್ ಹಿಸ್ಟ್ರಿ, ಆಧುನಿಕ ಭಾರತದ ಇತಿಹಾಸ. ಮತ್ತೆ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಇತಿಹಾಸ. ಸೊ ಇಷ್ಟು ಡಿವಿಷನ್ಸ್ನ ನಾವು ಹಿಸ್ಟ್ರಿಲಿ ನೋಡ್ತಾ ಹೋಗ್ತೇವೆ. ಓಕೆನಾ? ಸೊ ಇದರಲ್ಲಿ ನಮ್ಗೆ ಯಾವ್ದು ಇಂಪಾರ್ಟೆಂಟ್ ಅಂತ ಅಂದ್ರೆ, ಮಾಡರ್ನ್ ಮತ್ತೆ ಕರ್ನಾಟಕ ತುಂಬಾ ಇಂಪಾರ್ಟೆಂಟ್ ನಮ್ಗೆ. ಯಾಕೆ? PDO ಪಾಯಿಂಟ್ ಆಫ್ ವ್ಯೂ ಇಂದ ಬಂತು ಅಂದಾಗ ನಮ್ಗೆ ಇವೆರಡು ತುಂಬಾ ಇಂಪಾರ್ಟೆಂಟ್. ಏನ್ಷಿಯಂಟ್ ನೆಕ್ಸ್ಟ್ ಪ್ರಿಯಾರಿಟಿ ಇರುತ್ತೆ. ಮಿಡಿವಲ್ ಈಸ್ ನೆಗ್ಲಿಜಿಬಲ್, ಸ್ವಲ್ಪ ಅಂದ್ರೆ ವೇಟೇಜ್ ನಾನು ಆಗ್ಲೇ ಹೇಳಿದ್ನಲ್ಲ ವರ್ಲ್ಡ್ ಜಿಯೋಗ್ರಫಿ ಅಂತ. ಸೊ ಇದ್ರಲ್ಲೂ ಕೂಡ ಏನಾಗುತ್ತೆ, 15 ಕ್ವಶನ್ಸ್ ಹಿಸ್ಟ್ರಿಯಿಂದ ಬಂತು ಅಂದ್ರೆ 1 ಅಥವಾ 2 ನಿಮ್ಗೆ ಮಿಡಿವಲ್ ಹಿಸ್ಟ್ರಿಯಿಂದ ಬರೋ ಚಾನ್ಸಸ್ ಇರುತ್ತೆ. ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೆಫರ್ ಮಾಡಿದ್ರೆ ಅದ್ರಲ್ಲಿ 1 ಅಥವಾ 2 ನೀವು ಅಲ್ಲೇ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀರ. ಓಕೆನಾ? ಸೊ ಮಾಡರ್ನ್ ಹಿಸ್ಟ್ರಿ ಮತ್ತೆ ಕರ್ನಾಟಕ ಹಿಸ್ಟ್ರಿ ನಮಗೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನ್ಷಿಯಂಟ್ ಎಲ್ಲ ನೋಡಿರ್ತೀವಿ ನಾವು, ಏನು ಸಿಂಧು ಬಯಲಿನ ನಾಗರಿಕತೆ, ವೇದಗಳಿರ್ಬೋದು, ಗುಪ್ತಾಸು ಮತ್ತೆ ಮೌರ್ಯಾಸು. ಮಿಡಿವಲ್ ಹಿಸ್ಟ್ರಿಗೆ ಬಂತು ಅಂದ್ರೆ ಮೇನ್ ಆಗಿ ಡೆಲ್ಲಿ ಸುಲ್ತಾನ್ಸು,
ರಿಫಾರ್ಮ್ಗಳು, ಸೋಷಿಯಲ್ ಮತ್ತು ರಿಲಿಜಿಯಸ್ ರಿಫಾರ್ಮ್ಸ್, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳ ಬಗ್ಗೆ, ಮತ್ತು ಮರಾಠರು, ಮೊಘಲರು, ಮ್ಯಾಕ್ಸಿಮಮ್ ಇದ್ರ ಬಗ್ಗೆನೇ ಇರುತ್ತೆ ಮಿಡಿವಲ್ ಹಿಸ್ಟ್ರಿ ಬಂತು ಅಂದ್ರೆ ನಿಮಗೆ ಕಲ್ಚರಲ್ ಪಾರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಾನ್ಯುಮೆಂಟ್ಸ್ಗಳು ತುಂಬ ಕಟ್ಸಿದಾರಲ್ವ ಆ ಟೈಮಿಂಗ್ಸಲ್ಲಿ, ಕಲ್ಚರಲ್ ಪಾರ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಾಡರ್ನ್ ಹಿಸ್ಟ್ರಿ ಅಂದರೆ ನಿಮಗೆ ಗೊತ್ತಿರುತ್ತೆ, ಬ್ರಿಟಿಷರು ಬಂದ ನಂತರ ನಾವೇನು ಮಾಡ್ತೀವಿ ಅದನ್ನು ಮಾಡರ್ನ್ ಹಿಸ್ಟ್ರಿಗೆ ನಾವು ಸೇರಿಸ್ತೀವಿ. ಕರ್ನಾಟಕ ಹಿಸ್ಟ್ರಿ ಅಂದರೆ ಕರ್ನಾಟಕ ಹಿಸ್ಟ್ರಿ ಬಗ್ಗೆ ನಿಮಗೆ ನಾಲೆಡ್ಜ್ ತುಂಬ ಗೊತ್ತಿರಬೇಕಾಗತ್ತೆ. ಸೊ ಸೋಷಿಯಲ್ ಸೈನ್ಸಲ್ಲಿ ನಾವೇನೇನು ನೋಡ್ತೀವಿ, 4 ಸ್ಟ್ರೀಮ್ನ ನೋಡ್ತೀವಿ. ಏನ್ಷಿಯಂಟ್ ಹಿಸ್ಟ್ರಿ ಅಂತಂದರೆ ಪ್ರಾಚೀನ ಭಾರತದ ಇತಿಹಾಸ, ಮಿಡಿವಲ್ ಹಿಸ್ಟ್ರಿ ಅಂತಂದರೆ ಮಧ್ಯಕಾಲೀನ ಭಾರತದ ಇತಿಹಾಸ, ಮಾಡರ್ನ್ ಹಿಸ್ಟ್ರಿ ಅಂತಂದರೆ ಆಧುನಿಕ ಭಾರತದ ಇತಿಹಾಸ, ಕರ್ನಾಟಕ ಹಿಸ್ಟ್ರಿ ಅಂದರೆ ಕರ್ನಾಟಕ ಇತಿಹಾಸ. ಸೊ ಇಷ್ಟು ಏನ ನೋಡ್ತೀವಿ ನಾವು ಸೋಷಿಯಲ್ ಸೈನ್ಸಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅಲ್ಲಿ ನಿಮಗೆ ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗೆ ಇತಿಹಾಸದ ವಿಷಯಗಳಂತ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾಕ್ಸಿಮಮ್ ನಿಮ್ಗೆ ಎಲ್ಲಿ ಹೋಗುತ್ತೆ ಎಲ್ಲ ಇಲ್ಲೇ ಕವರ್ ಆಗ್ಬಿಡುತ್ತೆ. ಸ್ಟಾರ್ಟಿಂಗ್ ಇಂದ ನಿಮ್ಗೆ ಇಲ್ಲಿವರೆಗೂ ಪ್ರೆಸೆಂಟ್ ಏನಿದೆ ಅದರ ಡೆವಲಪ್ಮೆಂಟ್ಸ್ನ ನಾವು ಕೇಳಿದ್ದಾರೆ ಇದರಲ್ಲಿ KPSCಲಿ. ಸೊ ನಿಮಗೆ ಸೋಷಿಯಲ್ ಸೈನ್ಸಲ್ಲಿ ಅದು ಮುಗ್ದೋಗುತ್ತೆ. ನೆಕ್ಸ್ಟು ಅಷ್ಟೇ ನೋಡಿ, ಭಾರತ ಮತ್ತು ಕರ್ನಾಟಕದ ಇತಿಹಾಸ ಅಂತ ಇದೆ, ಆಲ್ರೆಡಿ ನಾನು ಇವೆರಡರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಅಂತ ಇದೆ. ಭಾರತದ ಸಂವಿಧಾನ ಅಂತ ಅಂದ್ರೆ ನೀವು ಯೂಶುವಲಿ ಇವಾಗ PDO ಪ್ರಿಪೇರ್ ಆಗ್ತಿರೋದ್ರಿಂದ ನಿಮ್ಗೆ ಗಂಗಾಧರ್ ಬುಕ್ ಸರಿ ಹೋಗುತ್ತೆ. KPSC ಕೇಳಿರೋದ್ರಿಂದ ಗಂಗಾಧರ್ ಬುಕ್ ಬೇಕಾಗುತ್ತೆ ಆಕ್ಚುಲಿ, ಯಾಕಂದ್ರೆ KPSC ಬಂತು ನಾ ಕಾನ್ಸೆಪ್ಟ್ ವೈಸ್ ಕ್ವಶನ್ಸ್ ಜಾಸ್ತಿ ಇರುತ್ತೆ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಜಾಸ್ತಿ ಇರುತ್ತೆ. ಇದು ಗ್ರೂಪ್ ಸಿ ಲೆವೆಲ್ ಬರ್ತಿರೋದ್ರಿಂದ ಗ್ರೂಪ್ ಸಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೀವು ನೋಡಿದಾಗ ಅರ್ಥ ಆಗುತ್ತೆ ಕ್ವಶನ್ ಪೇಪರು ಯಾವ ಲೆವೆಲಿಗೆ ಬರುತ್ತೆ ಅಂತ. ನೆಕ್ಸ್ಟ್ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಅಂತ ಇದೆ, ಬ್ರಾಕೆಟ್ ಅಲ್ಲಿ SSLC ಮಟ್ಟದ ಅಂತ ಕೊಟ್ಟಿದ್ದಾರೆ. ಪ್ರಾಯೋಗಿಕ ಜ್ಞಾನ ಅಂತ ಅಂದ್ರೆ ಇವಾಗ ಸೈನ್ಸ್ನ ನಾವು ಹೇಳ್ತಿದ್ದೀವಿ, ಜನರಲ್ ಸೈನ್ಸ್ ಅಂತ ಹೇಳ್ತೀವಿ ಹೌದಲ್ವಾ, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಅದ್ರದ್ದು ಅಪ್ಲೈಡ್ ಲೆವೆಲ್ ಬರುತ್ತೆ ಗೊತ್ತಾ, ಯಾವ ತರ ಬರುತ್ತೆ ಅಪ್ಲೈಡ್ ಲೆವೆಲ್. ಇವಾಗ ಯಾಕೆ ನಾವು ರೆಡ್ ಲೈಟ್ನ ನಾವು ಟ್ರಾಫಿಕ್ ಲೈಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಯಾಕೆ ರೆಡ್ ಲೈಟ್ನ ನಾವು ಯೂಸ್ ಮಾಡಬೇಕು, ಮತ್ತೆ ಸ್ಕೈ ಯಾಕೆ ಬ್ಲೂ ಕಲರ್ ಇದೆ, ಈ ತರ ಕ್ವಶನ್ಸ್ಗಳೆಲ್ಲ ಎಲ್ಲಿ ಬರುತ್ತೆ ನಿಮಗೆ ಅಪ್ಲೈಡ್ ಸೈನ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ಬೌದ್ಧಿಕ ಸಾಮರ್ಥ್ಯ ಅಂತ ಅಂದ್ರೆ ಯಾವುದು, ಮೆಂಟಲ್ ಎಬಿಲಿಟಿ ಹೇಳ್ಬೋದು. SSLC ಲೆವೆಲ್ಗೆ ನಿಮಗೆ ಮೆಂಟಲ್ ಎಬಿಲಿಟಿಲಿ 2 ಬರುತ್ತಲ್ವಾ, ಆಪ್ಟಿ ಮತ್ತೆ ರೀಸನಿಂಗ್, 2 ಕೂಡ ಗೊತ್ತಿರಬೇಕಾಗತ್ತೆ. ಕರೆಕ್ಟಾಗಿ ಆ ಕಂಟೆಂಟ್ಸ್ ಏನು ಬರುತ್ತೆ, ಮೆಂಟಲ್ ಎಬಿಲಿಟಿಲಿ ಬಂತು ಅಂದಾಗ ಆಪ್ಟಿಲಿ ಏನು ಬರುತ್ತೆ ಮತ್ತೆ ರೀಸನಿಂಗ್ ಅಲ್ಲಿ ಏನು ಬರುತ್ತೆ ಅನ್ನೋದು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಅದ್ರ ಮೇಲೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಡೈಲಿ 1 hour ಕೊಟ್ಕೊಂಡು ಬಂದ್ರೆ ನಿಮಗೆ ಮೆಂಟಲ್ ಎಬಿಲಿಟಿ ಸಿಲೆಬಸ್ ಕೂಡ ಈಸಿಯಾಗಿ ಮುಗಿದೋಗುತ್ತೆ. ನೆಕ್ಸ್ಟ್ ನೋಡಿ, ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು ಅಂತ ಇದೆ. ಏನು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂತ ಬಂತು ಅಂದ್ರೆ ಇವಾಗ ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಲ್ಲಿ ಕರ್ನಾಟಕದಿದೆ, ಪಟ್ಟದಕಲ್ಲು ಇದೆ, ಹಂಪಿ ಇದೆ, ಮತ್ತೆ ಇವಾಗ ರೀಸೆಂಟ್ ಆಗಿ ಹೊಯ್ಸಳಲ್ಲಿ ಕೂಡ ಆಡ್ ಆನ್ ಮಾಡಿದ್ರು. ಅದ್ರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಜಾಸ್ತಿ ಇರಬೇಕಾಗತ್ತೆ. ಅರ್ಥ ಆಗ್ತಿದೆ. ವೆಸ್ಟರ್ನ್ ವರ್ಡ್ಸ್ ಕೂಡ ಆಡ್ ಆನ್ ಆಗಿದೆ, ಅದು ಯಾವ ಕ್ಯಾಟಗರಿಲಿ ಆಡ್ ಆನ್ ಆಗಿದೆ ಅದನ್ನು ಕೂಡ ನಾವು ತಿಳ್ಕೊಬೇಕಾಗತ್ತೆ. ಕರ್ನಾಟಕದ ಕಲ್ಚರಲ್ ಪಾರ್ಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಕರ್ನಾಟಕ ಇತಿಹಾಸ ಓದ್ಬೇಕಾದ್ರೆ ಅದನ್ನ ಕವರ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು ಅಂತ ಇದೆ. ಇಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಅಂತ ಕೇಳಿದ್ದಾರೆ, ಅಂತಂದ್ರೆ ಇಂಡಿಪೆಂಡೆನ್ಸ್ ಸಿಕ್ಕಾಗಿದಾದ್ಮೇಲೆ ಏನೇನು ನಮ್ಮ ಕರ್ನಾಟಕದಲ್ಲಿ ಭೂ ಸುಧಾರಣೆಗಳ ಆಯ್ತು ಅನ್ನೋದ್ರ ಬಗ್ಗೆ. ಇವಾಗ ನಾವು ದೇವರಾಜ್ ಅರಸ್ ಅವ್ರ ಕಾಲದಲ್ಲಿ 1973-74 ಆ ಟೈಮಿಂಗ್ಸ್ ಅಲ್ಲಿ ನಾವು ಒಂದು ಆಕ್ಟ್ ನ ಪಾಸ್ ಮಾಡ್ತೀವಲ್ಲ, ಸೊ ಅದ್ರ ರಿಲೇಟೆಡ್ ಅರ್ಥ ಆಗ್ತಿದೆ. ದೇವರಾಜ್ ಅರಸು ಅವರು ಇದನ್ನ ತಗೊಂಡ್ ಬರ್ತಾರೆ, ಉಳುವವನೇ ಭೂಮಿಯ ಒಡೆಯ ಅಂತ ಏನ್ ಹೇಳ್ತೀವಿ ಅದು ಇಲ್ಲಿ ಬರ್ತಾ ಹೋಗುತ್ತೆ. ಲ್ಯಾಂಡ್ ರಿಫಾರ್ಮ್ಸ್ ಕರ್ನಾಟಕದಲ್ಲಿ ಯಾವ್ಯಾವ ತರ ಆಯ್ತು ಅಂತ ಇಲ್ಲಿ ಕೇಳಿರುವಂತದ್ದು. ನೆಕ್ಸ್ಟ್, ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ, ಪ್ರಸ್ತುತ ಸ್ಥಿತಿಗತಿ ಕುರಿತ ವಿಷಯಗಳು ಅಂತ ಇದೆ. ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಆರ್ಥಿಕ ಸಮೀಕ್ಷೆ ಏನಿದೆ ಅದನ್ನ ನೀವು ಓದ್ಕೊಳ್ಬೇಕಾಗತ್ತೆ. ಬರೀ KSಗೆ ಅಂತ ಅಲ್ಲ, KSಗೆ ಮಾತ್ರ ಕರ್ನಾಟಕ ಎಕನಾಮಿಕ್ ಸರ್ವೆ ಕೇಳಲ್ಲ, ಗ್ರೂಪ್ ಸಿ ಎಕ್ಸಾಮ್ಸ್ಗೂ ಕೂಡ ಕರ್ನಾಟಕ ಎಕನಾಮಿಕ್ ಸರ್ವೆ ಕೇಳ್ತಾರೆ. ಸೊ ಸ್ವಲ್ಪ ಬರುತ್ತೆ, ಒಂದು 3 to 4 ಕ್ವಶನ್ಸ್ ಆದ್ರೂ ಬರಬಹುದು. ಸೊ ನೀವು ಅದ್ರ ರಿಲೇಟೆಡ್ ಓದ್ಕೋಬೇಕಾದ್ರೆ ಜಸ್ಟ್ ಡೆಪ್ತ್ ಆಗಿ ಅವಶ್ಯಕತೆ ಇರಲ್ಲ, ಜಿಸ್ಟ್ ಆಗಿ ಬ್ರೀಫ್ ಆಗಿ ಮಾತ್ರ ಅದನ್ನ ಓದ್ಕೊಳ್ಳಿ. ನೆಕ್ಸ್ಟ್, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು ಅಂತ ಇದೆ. ಇಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಅಂತ ಅಂದಿದ ತಕ್ಷಣ ಯಾವುದು, 73rd ಅಮೆಂಡ್ಮೆಂಟ್ ಆಕ್ಟ್. ಅಟ್ ದ ಸೇಮ್ ಟೈಮ್ ಯಾವ್ದು ಬರುತ್ತೆ ಪಂಚಾಯತ್ಗೆ, ನಿಮಗೆ 11th ಶೆಡ್ಯೂಲ್ ಬರುತ್ತಲ್ವಾ, ಅನುಸೂಚಿ ಯಾವ್ದಕ್ಕೆ ಸಂಬಂಧಪಟ್ಟಿದೆ, ಯಾವ ಭಾಗದಲ್ಲಿ ಬರುತ್ತೆ, ಮತ್ತೆ 243 ಆರ್ಟಿಕಲ್ ಇರ್ಬೋದು. ಅಂಡ್ ರೂರಲ್ ಕೋಆಪರೇಟಿವ್ ಬಂತು ಅಂತಂದ್ರೆ ಇದು ಯಾವ ಪಾರ್ಟಲ್ಲಿ ಬರುತ್ತೆ, ಅರ್ಥ ಆಗ್ತಿದೆ. ಸೊ ಇದಿಷ್ಟು ನೀವು ಓದ್ಕೊಳ್ಬೇಕಾಗತ್ತೆ. ಮೇನ್ ಆಗಿ ಇದು PDOಗೆ ಕಾಲ್ ಮಾಡಿರೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ನೀವು ಇನ್ನ ಜಾಸ್ತಿ ಫೋಕಸ್ ಇಡಬೇಕಾಗತ್ತೆ. ನೆಕ್ಸ್ಟ್, ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತ ವಿಷಯಗಳು ಅಂತ ಇದೆ. ಓಕೆನಾ. ಸೊ ಇಲ್ಲಿ ನಾವು
ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊಂಡು ಹೇಗೆ ನಾವು ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ನಾವು ಕೊಡ್ತಿದ್ದೀವಿ, ಪರಿಣಾಮಕಾರಿ ಆಡಳಿತ ಅಂದ್ರೆ ಅದು ಎಫೆಕ್ಟಿವ್ ಆಗಿ ನಾವು ಹೇಗೆ ಅಡ್ಮಿನಿಸ್ಟ್ರೇಷನ್ ಕೊಡ್ತಿದ್ದೀವಿ. ಫಾರ್ ಎಕ್ಸಾಂಪಲ್, ಇವಾಗ ಈ ಅಪ್ಲಿಕೇಶನ್ಸ್ ಬಗ್ಗೆ ಕೇಳಿರ್ತೀರಾ, ಯಾವ್ದಾವ್ದು ಈ ಅಪ್ಲಿಕೇಶನ್ಸ್ ಅಂತ ಅಂದ್ರೆ ಪಂಚತಂತ್ರ 2.0, ಕಾವೇರಿ 2.0 ಇರ್ಬೋದು, ಮತ್ತೆ ಪಹಣಿ ಅಂತ ಒಂದು ಅಪ್ಲಿಕೇಶನ್ ಇದೆ, ಭೂಮಿ ಅಂತ ಅಂದ್ಬಿಟ್ಟು ಒಂದು ಅಪ್ಲಿಕೇಶನ್ ಇದೆ. ಸೊ ಈ ಅಪ್ಲಿಕೇಶನ್ಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ಈ ಗವರ್ನೆನ್ಸ್ ಇರ್ಬೋದು, ಅರ್ಥ ಆಗ್ತಿದೆಯಾ? ನಮ್ಮಲ್ಲಿ ಆಲ್ರೆಡಿ ಈ ಅಪ್ಲಿಕೇಶನ್ಸ್ ಬಗ್ಗೆ 2 ವಿಡಿಯೋ ಮಾಡಿದೀವಿ ನಾವು, ಅದನ್ನ ನೀವು ರೆಫರ್ ಮಾಡ್ಕೊಂಡ್ರೆ ನಿಮ್ಗೆ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ. ಓಕೆನಾ? ಯೂಟ್ಯೂಬಲ್ಲೇ ಕೂಡ ಅದು ಅಪ್ಲೋಡ್ ಆಗಿದೆ. ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಅಂತ ಇದೆ. ಏನ್ ಪರಿಸರ ಸಂಬಂಧಿ ವಿಷಯಗಳಂತ ಅಂದ್ರೆ ಯಾವ್ದಕ್ಕೆ ರಿಲೇಟ್ ಆಗತ್ತೆ? ಇವಾಗ ಕಪ್ಪತ್ತಗುಡ್ಡ ಇಶ್ಯೂ ಇದೆ, ಕಪ್ಪತ್ತಗುಡ್ಡದಲ್ಲಿ ಮೈನಿಂಗ್ ಮಾಡ್ತಿದ್ರಲ್ವಾ, ಸೊ ಆ ಥರ ಇಶ್ಯೂಗಳಿರ್ಬೋದು. ಮೇಕೆದಾಟು ಯೋಜನೆಗೆ ಇವಾಗ ಅಪ್ರೂವಲ್ ಕೇಳ್ತಿದ್ದಾರೆ, ಆಲ್ರೆಡಿ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ ಅದು. ಮೇಕೆದಾಟು ಯೋಜನೆ ಇರ್ಬೋದು, ಮತ್ತೆ ಬೆಡ್ತಿ ಮತ್ತೆ ವರದಾ ರಿವರ್ ಲಿಂಕ್ ಪ್ರಾಜೆಕ್ಟ್ಗಳಿರ್ಬೋದು, ಕಳಸಾ ಬಂಡೂರಿ ಇರ್ಬೋದು. ಇದಿಷ್ಟೇ ಅಲ್ಲ, ಟ್ರಿಬ್ಯುನಲ್ಸ್ಗಳಿದೆ ಅಲ್ಲ, ಕಾವೇರಿ ನ್ಯಾಯಾಧೀಕರಣ ಇದೆ, ಕೃಷ್ಣ ಇದೆ, ಮಹದಾಯಿ ಇದೆ. ಅಲ್ಲಿ ಜಡ್ಜ್ಮೆಂಟ್ಸ್ ಏನ್ ಕೊಟ್ಟಿದ್ದಾರೆ, ಅದು ಯಾವಾಗ ಸ್ಥಾಪನೆ ಆಗಿದ್ದು, ಇವಾಗ ಪ್ರೆಸೆಂಟ್ ಎಷ್ಟು TMC ನೀರನ್ನ ನಾವು ಅದಕ್ಕೆ ಬಳಸ್ಕೋಬೇಕಾಗತ್ತೆ, ನಮಗೆ ಎಷ್ಟು ಬರುತ್ತೆ. ಓಕೆನಾ? ಇದಿಷ್ಟು ಏನಿದೆ ನಿಮ್ಗೆ ಕರ್ನಾಟಕ ಪರಿಸರ ಸಂಬಂಧಿ ಬರುತ್ತೆ. ಇದ್ರ ಜೊತೆಗೆ ಸಾಯಿಲ್ ಮೈನಿಂಗ್, ಗಣಿಗಾರಿಕೆ ಆಗುತ್ತಲ್ವಾ ಸಾಯಿಲ್, ಸೊ ಅಲ್ಲಿ ಅದು ಎಲ್ಲೆಲ್ಲಿ ನಡೀತಿದೆ, ಓವರ್ ಆಗಿ ಎಲ್ಲೆಲ್ಲಿ ಆಗ್ತಿದೆ, ಪ್ರಾಬ್ಲಮ್ ಎಲ್ಲೆಲ್ಲಿ ಕ್ರಿಯೇಟ್ ಆಗ್ತಿದೆ, ಮತ್ತೆ ಈ ಸಾಯಿಲ್ ಮೈನಿಂಗ್ ಇಂದ ಯಾವ್ಯಾವ ಏರಿಯಾಸು ಅಫೆಕ್ಟ್ ಆಗ್ತಿದೆ. ಇವಾಗ ಸಾಯಿಲ್ ಮೈನಿಂಗ್ ಮಾಡ್ತಿದ್ರೆ ಅಂತ ಆಬ್ವಿಯಸ್ ಆಗಿ ಏನಾಗುತ್ತೆ, ಸುತ್ತಮುತ್ತ ಇರೋ ಪ್ರದೇಶ ಏನಾಗುತ್ತೆ ಅದು ಅಫೆಕ್ಟ್ ಆಗೇ ಆಗತ್ತೆ. ಸೊ ಅದನ್ನ ಓವರ್ಕಮ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ಏನಾದ್ರು ಅಂತಂದ್ರೆ ಗವರ್ನಮೆಂಟ್ ಕಡೆಯಿಂದ ಏನಾದ್ರು ಯೋಜನೆಗಳು ತಗೊಂಡ್ ಬಂದಿದಾರ, ಆಬ್ವಿಯಸ್ ಆಗಿ ತಗೊಂಡ್ ಬಂದಿದ್ದಾರೆ. ಅದ್ರ ಬಗ್ಗೆ ಕೂಡ ಅದನ್ನ ಎಕೋ ರಿಸ್ಟೋರೇಷನ್ ಅಂತ ಹೇಳ್ತೀವಿ. ಓಕೆನಾ? ಸೊ ಅದನ್ನ ನೀವು ಅಭ್ಯಾಸ ಮಾಡ್ಬೇಕಾಗತ್ತೆ, ಅಂತಂದ್ರೆ ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ಇದನ್ನ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಸೊ ಇದಿಷ್ಟು ಏನಾಗುತ್ತೆ ನಿಮ್ಗೆ ಪೇಪರ್ 1 ಸಿಲೆಬಸ್ ಆಗುತ್ತೆ. ಅಂತಂದ್ರೆ ಜನರಲ್ ನಾಲೆಡ್ಜ್ ಅಲ್ಲಿ ಇಷ್ಟು ಕೂಡ ಕಂಟೆಂಟು ಬರುತ್ತೆ, ಕ್ವಶನ್ಸ್ ಎಲ್ಲದ್ರ ಮೇಲೂ ರೈಸ್ ಆಗುತ್ತೆ. ನಮ್ಗೆ ಇದಕ್ಕೆ ಎಷ್ಟು ಟೈಮ್ ಇದೆ? 1.5 hour ಟೈಮ್ ಇದೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು? 100 ಮಾರ್ಕ್ಸ್ ಇದರಲ್ಲಿ ನಾವು ಇಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕಮ್ಯುನಿಕೇಶನ್ ಪೇಪರ್. ಕಮ್ಯುನಿಕೇಶನ್ ಪೇಪರ್ ಬಂತು ಅಂತಂದಾಗ ಇದು ಸ್ಕೋರಿಂಗ್ ಸಬ್ಜೆಕ್ಟ್. ಇವಾಗ 100 ಕ್ವಶನ್ಸ್ ಅಲ್ಲಿ ಮಿನಿಮಮ್ ನೀವು 85 to 90 ಮಾಡಲೇಬೇಕು. ಅರ್ಥ ಆಗ್ತಿದೆಯಾ? 85+ ಅಂತೂ ಮಾಡಲೇಬೇಕು. ನೆಕ್ಸ್ಟ್ ಹಾಗಾದ್ರೆ GK ಎಷ್ಟು ಮಾಡಬೇಕು? GK ನಿಮಗೆ ಕಟ್ ಆಫ್ ವರ್ಗು ತೊಗೊಂಡೋಗಕ್ಕೆ ಹೆಲ್ಪ್ ಆಗುತ್ತೆ. GK ಇಂದ ನೀವು ಸ್ಕೋರ್ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ನಂಬರ್ ಆಫ್ ಡಿವಿಷನ್ಸ್ ಜಾಸ್ತಿ ಇದೆ. ನೀವು ಆಲ್ರೆಡಿ ಎಕ್ಸ್ಪರ್ಟ್ ಇದ್ದೀರಾ ಅಂತ ಅಂದ್ರೆ ಅದು ಬೇರೆ ಮಾತು. GK ನೀವು ಆಲ್ರೆಡಿ ಎಕ್ಸ್ಪರ್ಟ್ ಇದ್ದೀರಾ ಅಂತ ಅಂದ್ರೆ ಅದು ಬೇರೆ ಮಾತು. ಬಟ್ ಕಮ್ಯುನಿಕೇಶನ್ ಪೇಪರ್ ತುಂಬಾ ಸ್ಕೋರ್ ಆಗಲೇಬೇಕು, ಯಾಕಂದ್ರೆ ನಂಬರ್ ಆಫ್ ಸಬ್ಜೆಕ್ಟ್ಸ್ ಏನಿದೆ ಎಷ್ಟಿದೆ ಇಲ್ಲಿ? 3 ಇರೋದು. 3 ಅಲ್ವಾ ಇರೋದು? 3ರಿಂದ ಎಷ್ಟು ಬರ್ತಿದೆ? 100 ಮಾರ್ಕ್ಸ್ ಬರ್ತಿದೆ. ಎಷ್ಟು ಟೈಮ್ ಕೊಡ್ತಿದ್ರು ನಮ್ಗವರು? 2 hours ಕೊಡ್ತಿದ್ದಾರೆ. ಓಕೆನಾ? ಸೊ ಕಮ್ಯುನಿಕೇಶನ್ ಪೇಪರಿಂದ ನಾವು ಏನ್ ಮಾಡ್ಬೇಕಾಗತ್ತೆ? ನಾವು ಸ್ಕೋರ್ ಮಾಡ್ಬೇಕಾಗತ್ತೆ. ಕಟ್ ಆಫ್ ವರ್ಗು ತೊಗೊಂಡು ಹೋಗೋದು ಯಾವುದು? GK ಪೇಪರ್. ಅರ್ಥ ಆಗ್ತಿದೆ? ಇಷ್ಟು ಕ್ಲಾರಿಟಿ ಇರಲಿ, ಯಾವ್ದಕ್ಕೆ ನಾನು ಫೋಕಸ್ ಮಾಡಬೇಕು, ಫೋಕಸ್ ಮಾಡಬಾರ್ದು ಅಂತ. ಸೊ ಹಾಗಾದ್ರೆ ಇಲ್ಲಿ ಜನರಲ್ ಕನ್ನಡ ಅಂತ ಕೊಟ್ಟಿದ್ದಾರೆ. ಎಷ್ಟು ಮಾರ್ಕ್ಸಿಗೆ ಕೊಡ್ತಿದ್ದಾರೆ ಜನರಲ್ ಕನ್ನಡ? 35 ಮಾರ್ಕ್ಸಿಗೆ ಇರುತ್ತೆ. ಅಂಡ್ ಜನರಲ್ ಇಂಗ್ಲಿಷ್ 35, ಕಂಪ್ಯೂಟರ್ ನಾಲೆಡ್ಜ್ 30. ಅರ್ಥ ಆಗ್ತಿದ್ಯಾ? ಸೊ ಇವಾಗ ಜನರಲ್ ಕನ್ನಡ ಅಂದ್ರೆ ಏನೇನ್ ಬರುತ್ತೆ ಅದರಲ್ಲಿ? ಗ್ರಾಮರ್ ಬರುತ್ತೆ, ಗ್ರಾಮರ್ ಗೊತ್ತಿರುತ್ತೆ, ವ್ಯಾಕರಣದ ಬಗ್ಗೆ ಕೇಳ್ತಾರೆ, ವೊಕ್ಯಾಬ್ಯುಲರಿ ಬಗ್ಗೆ ಕೇಳ್ತಾರೆ, ಪದಸಂಪತ್ತಲ್ಲಿ ಏನೇನು ಬರುತ್ತೆ? ಯೂಶಲಿ ಇಂಗ್ಲಿಷ್ ತಗೊಂಡಾಗ 1 word ಸಬ್ಸ್ಟಿಟ್ಯೂಷನ್ ಇರ್ಬೋದು, ಸಿನೋನಿಮ್ಸ್ ಆಂಟೋನಿಮ್ಸ್ ಇರ್ಬೋದು, ಇಡಿಯಮ್ಸ್ ಅಂಡ್ ಫ್ರೇಸಸ್ ಇರ್ಬೋದು, ಇದೆಲ್ಲ ವೊಕ್ಯಾಬ್ಯುಲರಿ ಪಾರ್ಟಲ್ಲಿ ಬರುತ್ತೆ. ಗ್ರಾಮರ್ ಪಾರ್ಟಲ್ಲಿ ಬರುತ್ತೆ. ಸಂಧಿ ಸಮಾಸ ಅದೆಲ್ಲ ನೋಡಿರ್ತೀವಿ, ಛಂದಸ್ಸು ಅದೆಲ್ಲ ನಿಮಗೆ ಗ್ರಾಮರ್ ಪಾರ್ಟಲ್ಲಿ ಬರುತ್ತೆ. ವೊಕ್ಯಾಬ್ಯುಲರಿ ಬಂತು ಅಂದಾಗ ಸಮಾನಾರ್ಥಕ ಪದಗಳಿರ್ಬೋದು, ವಿರುದ್ಧಾರ್ಥಕ ಪದಗಳಿರ್ಬೋದು, ಹೌದಲ್ವಾ? ಅದ್ರ ಜೊತೆಗೆ ಪ್ರಾಕ್ಟೀಸ್ ಸೆಷನ್ ಅಂತ ಹೇಳ್ತಾ ಹೋಗ್ತೀವಿ. ಯಾವುದು ಪ್ರಾಕ್ಟೀಸ್ ಸೆಷನ್ ಅಂತ ಅಂದ್ರೆ ಪ್ಯಾಸೇಜ್ ಬರುತ್ತೆ, ಗೊತ್ತಾ? ಪ್ಯಾಸೇಜ್ ಅಲ್ಲಿ 2 ತರ ಬರುತ್ತೆ. ಒಂದು ನಾರ್ಮಲ್ ಪ್ಯಾಸೇಜು, ಇನ್ನೊಂದು ಕ್ಲಾಸ್ ಟೆಸ್ಟ್ ಅಂತ ಹೇಳ್ತೀವಿ. ಅದು PQRS ಎಲ್ಲ ಎಲ್ಲಿ ಬರುತ್ತೆ ನಿಮ್ಗೆ? ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ಜನರಲ್ ಕನ್ನಡ ಮತ್ತೆ ಜನರಲ್ ಇಂಗ್ಲಿಷ್ ತಗೊಂಡಾಗ ನಿಮ್ಗೆ ಎಷ್ಟು ಮಾರ್ಕ್ಸ್ ಕೇಳ್ತಿದ್ರೆ? 35 ಕೇಳ್ತಿದ್ರೆ. ಕಂಪ್ಯೂಟರ್ ನಾಲೆಡ್ಜ್ ಅಂತ ಇದೆ. ಇವಾಗ ನೀವು ಹೋಗಿ ಅಲ್ಲಿ ವರ್ಕ್ ಮಾಡ್ತಿದ್ರೆ ಆಸ್ ಅ PDO ಅಂತ ಅಂದ್ರೆ ನಿಮ್ಗೆ ಒಂದಷ್ಟು ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಗೊತ್ತಿರ್ಬೇಕಾಗತ್ತೆ. ನಿಮ್ಗೆ ಏನೇನ್ ರಿಕ್ವೈರ್ಮೆಂಟ್ಸ್ ಇದೆ ಅದನ್ನ ಮಾತ್ರ ಅವ್ರು ಕೇಳ್ತಿದ್ದಾರೆ, ಎಕ್ಸ್ಟ್ರಾ ಏನು ಕೇಳ್ತಿಲ್ಲ. ಔಟ್ ಆಫ್ ದಿ ಸಿಲೆಬಸ್ ಏನೂ ಇಲ್ಲ ಇಲ್ಲಿ ನಿಮಗೆ. ಓಕೆನಾ? ನೀವು ಅಲ್ಲಿ ಹೋಗಿ ಅಧಿಕಾರ ವಹಿಸ್ಕೊಳ್ತಿದ್ರ ಅಂತಂದಾಗ ನಿಮ್ಗೆ ಯಾವ್ದ್ರ ಬಗ್ಗೆ ಅವೇರ್ನೆಸ್ ಇರಬೇಕಾಗತ್ತೆ. ಇವಾಗ ಕಂಪ್ಯೂಟರ್ ನಾಲೆಡ್ಜ್ ಗೊತ್ತಿರಲೇಬೇಕು. ಇವಾಗ ಸರ್ಕಾರ ಒಂದಷ್ಟು ಸ್ಕೀಮ್ಗಳನ್ನ ತೊಗೊಂಡು ಬರುತ್ತೆ, ಅದನ್ನ ಇಂಪ್ಲಿಮೆಂಟ್ ಮಾಡೋದು ಗೊತ್ತಿರಬೇಕು ನಿಮಗೆ. ಏನು ಅವೇರ್ನೆಸ್ ಇಲ್ಲ ಕಂಪ್ಯೂಟರ್ ಬಗ್ಗೆ ಅಂತಂದ್ರೆ ಏನಾಗುತ್ತೆ ನಿಮಗೆ? ನಿಮ್ಮ ಕೆಳಗಡೆ ವರ್ಕ್ ಮಾಡ್ತಿರೋರು ನಿಮ್ಮನ್ನ ಓವರ್ಕಮ್ ಮಾಡ್ತಾರೆ. ಸೊ ಈ ತರ ಪ್ರಾಬ್ಲಮ್ಸ್ನ ಫೇಸ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಕಂಪ್ಯೂಟರ್ ನಾಲೆಡ್ಜ್ ಅನ್ನೋ ಪೇಪರ್ ಕೂಡ ಇಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಬರ್ತಾ ಹೋಯ್ತು ಅಂದ್ರೆ ಕಂಪ್ಯೂಟರ್ ನೆಟ್ವರ್ಕ್ಸ್ ಇರ್ಬೋದು, ಜನರೇಷನ್ಸ್ಗಳಿರ್ಬೋದು, ಇಂಟರ್ನೆಟ್ ಅಂಡ್ ಇಟ್ಸ್ ಸರ್ವಿಸಸ್ ಇರ್ಬೋದು. ಸೊ ಈ ಥರ ಮತ್ತೆ ಆಪರೇಟಿಂಗ್ ಸಿಸ್ಟಮ್ಗಳ ಬಗ್ಗೆ, ಗೇಟ್ಸ್ಗಳ ಬಗ್ಗೆ, ಲಾಜಿಕ್ ಗೇಟ್ಸ್ ಕೂಡ ಕೇಳ್ತಾ ಹೋಗ್ಬೋದು. ಮತ್ತೆ ಬೈನರಿ, ಡೆಸಿಮಲ್ ಈ ಥರದ್ದೆಲ್ಲ ನೀವು ಕಂಪ್ಯೂಟರಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಇದಿಷ್ಟು ಏನಾಯಿತು ನಿಮಗೆ PDO ಸಿಲೆಬಸ್ನ ನಾವು ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡೂ ಕೂಡ ನಾವು
ಡಿಸ್ಕಸ್ ಮಾಡಿದೀವಿ. ಸೊ ನೆಕ್ಸ್ಟ್ ನೋಡಿದ್ರೆ ಇಂಪಾರ್ಟೆನ್ಸ್ ಆಫ್ ಟೆಸ್ಟ್ ಸಿರೀಸ್ ಅಂತ ಇದೆ. ಏನು ಬೇಕು ನಮಗೆ ಟೆಸ್ಟ್ ಸಿರೀಸು? ಟೆಸ್ಟ್ ಸಿರೀಸಿಂದ ನಮ್ಗೇನಾದ್ರು ಅವಶ್ಯಕತೆ ಇದೆಯಾ? ಟೆಸ್ಟ್ ಸಿರೀಸಿಂದ ನಮ್ಗೇನಾದ್ರು ಉಪಯೋಗ ಆಗುತ್ತಾ? ಹೌದು, ಖಂಡಿತವಾಗ್ಲೂ ಕೂಡ ಉಪಯೋಗ ಆಗುತ್ತೆ. ನೀವು ಎಕ್ಸಾಮ್ ಹಿಂದಿನವರೆಗೂ ಓದ್ಕೊಂಡು ಕೂತ್ಕೊಂಡ್ರೆ ಟೆಸ್ಟ್ ಸಿರೀಸ್ ಯಾವಾಗ ಅಟೆಂಡ್ ಮಾಡೋದು? ಟೆಸ್ಟ್ ಸಿರೀಸ್ ಏನ್ ಬೇಕು ಫಸ್ಟ್ ಆಫ್ ಆಲ್ ಅದನ್ನ ನೋಡ್ತಾ ಹೋಗೋಣ. ಟೈಮ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಈಗ GKಗೆ 1.5 hour ಕೊಟ್ಟಿದ್ದಾರೆ, ಕಮ್ಯುನಿಕೇಶನ್ ಪೇಪರ್ಗೆ 2 hours ಕೊಟ್ಟಿದ್ದಾರೆ, ಹೌದಲ್ವಾ? ಟೆಸ್ಟ್ ಸಿರೀಸ್ ಅಲ್ಲೇ ಅಷ್ಟು ಟೈಮ್ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ, ಕರೆಕ್ಟಾಗಿ 1.5 hourಗೆ 100 ಕ್ವಶನ್ಸ್ನ ನೀವು ಟ್ರೈ ಮಾಡಿದ್ರೆ, ಎರಡರಲ್ಲೂ ಅಷ್ಟೇ, ಪೇಪರ್ 2 ಅಷ್ಟೇ, ಪೇಪರ್ 1 ಅಷ್ಟೇ 100 ಕ್ವಶನ್ಸ್ ಇದೆ ಅಲ್ವಾ, ಎರಡೂ ಕೂಡ ಟ್ರೈ ಮಾಡ್ತೀರಾ ಕರೆಕ್ಟಾಗಿ. ಇವಾಗ ನೀವು ಎಕ್ಸಾಮಲ್ಲೇ ಹೋಗಿ ಅದನ್ನ ಏನು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋದ್ರೆ ಏನಾಗುತ್ತೆ ಗೊತ್ತಾ, ಈ 1.5 hour ಟೈಮ್ ಆಗೋಗ್ಬಿಟ್ಟಿರುತ್ತೆ. ಆದ್ರೆ ನೀವು 70 ಕ್ವಶನ್ಸ್ ವರ್ಗು ಮಾತ್ರ ಓದ್ಕೊಂಡು ಬಂದಿರ್ತಾರೆ, ಇನ್ನು 30 ಕ್ವಶನ್ಸ್ ಓದೋಕ್ಕಾಗಲ್ಲ. ಈ ಥರ ತುಂಬಾ ಜನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಅರ್ಥ ಆಗ್ತಿದ್ಯಾ? ಸೊ ಇದ್ರಲ್ಲಿ ನಮ್ಗೆ ಏನಾಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ. ನೀವು ಯಾವಾಗ ನಂಬರ್ ಆಫ್ ಟೆಸ್ಟ್ ಸಿರೀಸ್ನ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಿರೋ, ಸೊ ಅವಾಗ ಏನಾಗುತ್ತೆ, 1.5 hour ಅಲ್ಲಿ ನೀವು 100 ಕ್ವಶನ್ಸ್ನ ಬರೀ 1 ಸತಿ ಓದೋದಲ್ಲ, 3 ಸತಿ ಆಗ್ಬೇಕಿದು. ಅರ್ಥ ಆಗ್ತಿದ್ಯಾ? ಸೊ ಯಾವಾಗ ಆಗುತ್ತೆ ಇದು, ನಂಬರ್ ಆಫ್ ಟೆಸ್ಟ್ ಸಿರೀಸ್ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಆಗುತ್ತೆ. ನೀವು ಯಾವಾಗ ಹೋಗಿ ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತಂದ್ರೆ ಕಟ್ ಆಫ್ ಒಳಗಡೆ ಬರೋದಂತೂ ಚಾನ್ಸೇ ಇಲ್ಲ. ನೆಕ್ಸ್ಟ್ ಸ್ಪೀಡ್ ಮ್ಯಾನೇಜ್ಮೆಂಟ್, ಅದನ್ನೇ ಹೇಳಿದ್ದು. ಸ್ಪೀಡ್ ಇವಾಗ ಇನ್ಕ್ರೀಸ್ ಆಗುತ್ತಾ? ಇವಾಗ ಎಕ್ಸಾಮಲ್ಲಿ ಹೋಗಿ ನೀವು 70 ಕ್ವಶನ್ಸ್ ಅಟೆಂಡ್ ಮಾಡಬೇಕು, ಟೆಸ್ಟ್ ಸಿರೀಸಲ್ಲಿ ನೀವು 100 ಕ್ವಶನ್ಸ್ನ 3 times ಅದನ್ನ ರಿವಿಷನ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ಅಲ್ಲಿ ಏನಾಗುತ್ತೆ, ಆ ಸ್ಪೀಡ್ ರೀಡಿಂಗ್ ಏನಾಗುತ್ತೆ, ಆ ಕ್ವಶನ್ ಓದಿ ನೀವು ಅರ್ಥ ಮಾಡ್ಕೊಳ್ತಿರೋ ಗೊತ್ತಾ, ಅದು ಸ್ಪೀಡ್ ಆಗುತ್ತೆ. ನೆಕ್ಸ್ಟ್ ಸೆಲ್ಫ್ ಅಸೆಸ್ಮೆಂಟ್. ಏನ್ ಸೆಲ್ಫ್ ಅಸೆಸ್ಮೆಂಟ್ ಅಂತ ಅಂದ್ರೆ, ಇವಾಗ ಫಸ್ಟ್ ಕ್ವಶನ್ ಅಟೆಂಡ್ ಮಾಡ್ತಿರ್ತೀರ, ಅದು 100 ಕ್ವಶನ್ಸ್ ಆಗೋವರೆಗೂ ಕೂಡ ಆ ಫೋಕಸ್ಸೇ ಇರಬೇಕು. ಓಕೆನಾ? ಯಾವುದೇ ಕಾರಣಕ್ಕೂ ಮಿಡಲ್ ಆಗಲಿ ಅಥವಾ ಲಾಸ್ಟಲ್ಲಿ ಬರ್ಬೇಕಾದ್ರಾಗ್ಲಿ ಫೋಕಸ್ಸು ಕಡಿಮೆ ಆಗಬಾರ್ದು. ಓಕೆನಾ? ಇದ್ರ ಜೊತೆಗೆ ಎಲ್ಲಿ ನಾನು ವೀಕ್ ಇದ್ದೀನಿ, ಯಾಕೆ ನಂಗೆ ಈ ಸಬ್ಜೆಕ್ಟು ಕಡಿಮೆ ಬರ್ತಿದೆ. ಇವಾಗ ಹಿಸ್ಟ್ರಿಲಿ ಬಂತು ಅಂತಂದ್ರೆ ಏನಾಗುತ್ತೆ, ಸಬ್ಜೆಕ್ಟು ತುಂಬಾ ವಾಸ್ಟ್ ಇದೆ, ತುಂಬಾ ವಿಶಾಲವಾಗಿರುವಂತಹ ಸಬ್ಜೆಕ್ಟ್ ಯಾವುದು, ಹಿಸ್ಟ್ರಿ, ಹೌದಲ್ವಾ? ನಾವು ಅದನ್ನ ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಕೆಲವೊಂದ್ಸತಿ ಏನಾಗುತ್ತೆ, ಎಲ್ಲರೂ ಎಲ್ದ್ರಲ್ಲೂ ಸ್ಕೋರ್ ಮಾಡ್ತಾರೆ, ಆದ್ರೆ ಮೆಡಿವಲ್ ಹಿಸ್ಟ್ರಿ ಬಂತು ಅಂದಾಗ ಅಷ್ಟಕ್ಕಷ್ಟೇ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಸೆಲ್ಫ್ ಅಸೆಸ್ಮೆಂಟ್ ಮಾಡೋದ್ರಿಂದ, ಇವಾಗ ಮಿಡಿವಲ್ ಹಿಸ್ಟ್ರಿ ಅಂದ್ರೆ ಕಂಪ್ಲೀಟ್ಲಿ ಯಾರೂ ಮಿಡಿವಲ್ ಹಿಸ್ಟ್ರಿಲಿ ವೀಕ್ ಇರಲ್ಲ, ಆದ್ರೆ ಮಿಡಿವಲ್ ಹಿಸ್ಟ್ರಿಲಿ ಚಾಪ್ಟರ್ಸ್ ಬರುತ್ತೆ ಗೊತ್ತಾ, ಆ ಚಾಪ್ಟರ್ಸ್ ಅಲ್ಲಿ ವೀಕ್ ಇರ್ತಾರೆ ಅಷ್ಟೇ. ಸೊ ಈ ಟೆಸ್ಟ್ ಸಿರೀಸ್ ಅಟೆಂಡ್ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲಿ ನಾನು ತಪ್ಪು ಮಾಡ್ತಿದ್ದೀನಿ, ಎಲ್ಲಿ ನಾನು ಸರಿ ಮಾಡಬೇಕು ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಎಕ್ಸಾಮ್ ಪ್ಯಾಟರ್ನ್ ಅರ್ಥ ಆಗುತ್ತೆ. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಎಕ್ಸಾಮ್ ಪ್ಯಾಟರ್ನ್ ಏನಂತ. ಏನು GK ಪೇಪರ್ ಇರುತ್ತೆ, ಕಮ್ಯುನಿಕೇಶನ್ ಇರುತ್ತೆ. GK ಪೇಪರ್ 1.5 hour ಇರುತ್ತೆ, ಕಮ್ಯುನಿಕೇಶನ್ಗೂ ಕೂಡ 2 hours ಇರುತ್ತೆ. ಎರಡರಲ್ಲೂ ಕೂಡ ಏನಾಗುತ್ತೆ, 100 ಕ್ವಶನ್ಸ್ ಇರುತ್ತೆ. ಸೊ ಇದರಿಂದ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ, ಯಾವ ಸಬ್ಜೆಕ್ಟಿಂದ ಎಷ್ಟು ಕ್ವಶನ್ಸ್ ಬರ್ಬೋದು, ಎಲ್ಲಿ ನಾನು ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋದು. ನೆಕ್ಸ್ಟು ಇಂಪ್ರೂವ್ಮೆಂಟ್ ಇನ್ ಅಕ್ಯುರೇಸಿ, ಇದು ತುಂಬಾ ಇಂಪಾರ್ಟೆಂಟು. ಇವಾಗ ಫಸ್ಟ್ ಟೆಸ್ಟ್ ಅಟೆಂಡ್ ಮಾಡ್ತಿದ್ದೀರಾ, 100 ಕ್ವಶನ್ಸ್ ಇರುತ್ತೆ. 100 ಕ್ವಶನ್ಸ್ ಅಲ್ಲಿ ನೀವು ಒಂದು 30 ರೈಟ್ ಮಾಡ್ತಿರ್ತೀರಾ ಅಂತ ಅನ್ಕೊಳ್ಳಿ, ಓಕೆನಾ? ನೆಕ್ಸ್ಟ್ ಅದೇ ಒಂದು 10 ಟೆಸ್ಟ್ ಸಿರೀಸ್ ಆದ್ಮೇಲೆ ಈ 100 ಕ್ವಶನ್ಸ್ಗೆ 50 ಬಂದಿರುತ್ತೆ. ರೈಟ್ ಹೇಳ್ತಿರೋದು, ಮಾರ್ಕ್ಸ್ ಎಲ್ಲ 30 ರೈಟ್ ಮಾಡಿರ್ತೀರಾ, ಇನ್ನೊಂದು 10 ಟೆಸ್ಟ್ ಸಿರೀಸ್ ಆದ್ಮೇಲೆ 50 ರೈಟ್ ಮಾಡ್ತೀರಾ. ಹೇಗದು ಇಂಪ್ರೂವ್ ಆಗುತ್ತೆ, ಅಕ್ಯುರೇಸಿ ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಟೆಸ್ಟ್ ಸಿರೀಸ್ ನೀವು ಅಟೆಂಡ್ ಮಾಡ್ತಿದ್ದಂಗೆ ಏನಾಗುತ್ತೆ, ಅಕ್ಯುರೇಸಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್, ನಾನು ಆಗ್ಲೇ ಹೇಳಿದೆ, ಸ್ಟ್ರೆಂತ್ ಅಂಡ್ ವೀಕ್ನೆಸ್, ಎಲ್ಲಿ ನಾನು ಸ್ಟ್ರಾಂಗ್ ಇದ್ದೀನಿ ಅದನ್ನ ಇನ್ನೂ ಬೆಟರ್ ಮಾಡ್ಕೊಳ್ಬೇಕು. ವೀಕ್ ಇರೋ ಸಬ್ಜೆಕ್ಟ್ಸ್ ಅಥವಾ ವೀಕ್ ಇರೋ ಏರಿಯಾಸ್ಗಳನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಕಟ್ ಆಫ್ ಒಳಗಡೆ ಬರಬೇಕು ಅಂದ್ರೆ ನಾವು ಎಫರ್ಟ್ಸ್ ಹಾಕ್ಲೇಬೇಕು, ಬೇರೆ ಆಪ್ಷನ್ ಏನೂ ಇಲ್ಲ ಅಲ್ಲ. ನೆಕ್ಸ್ಟ್ 100% and 50% ಶ್ಯೂರ್ ಆನ್ಸರ್ಸ್. ಯೂಶುವಲ್ ಆಗಿ ಏನ್ ಮಾಡ್ತಾರೆ, ಆಲ್ರೆಡಿ ಕೋಚಿಂಗ್ ಮುಗ್ದಿರುತ್ತೆ, ಗೈಡೆನ್ಸ್ ಕೂಡ ಒಂದು ಲೆವೆಲಿಗೆ ಆಗಿರುತ್ತೆ, ಬಟ್ ಟೆಸ್ಟ್ ಸಿರೀಸ್ ಅಲ್ಲಿ ಮಾತ್ರ ಕಡಿಮೆ ಸ್ಕೋರ್ ಮಾಡ್ತಿರ್ತಾರೆ. ಈ ತರ ಕೇಸಸ್ ತುಂಬಾ ಇರುತ್ತೆ. ಇಲ್ಲಿ ಎಲ್ಲಿ ಎಡವುತ್ತಿದ್ದಾರೆ ಅವರು ಅಂತಂದ್ರೆ, ಈ ಏರಿಯಾದಲ್ಲಿ ಎಡವುತ್ತಿರ್ತಾರೆ. ಏನ್ ಹಾಗಂತ ಅಂದ್ರೆ, ಇವಾಗ 100 ಕ್ವಶನ್ಸ್ ಇದೆ ಅಂತ ಅನ್ಕೊಳ್ಳೋಣ. 100 ಕ್ವಶನ್ಸ್ಗೆ ಒಂದು 30 ಕಂಪ್ಲೀಟ್ಲಿ 100% ರೈಟ್ ಇರೋ ಕ್ವಶನ್ಸ್ಗಳಿರುತ್ತೆ ಅಂತ ಅಂದ್ರೆ, ನೀವು ಆ ಸ್ಟೇಟ್ಮೆಂಟ್ಸ್ ಓದಿ ನೀವು ಆಪ್ಷನ್ಸ್ ನೋಡೋದೇ ಬೇಡ, ಯಾವ್ದು ರೈಟು ಯಾವ್ದು ಕರೆಕ್ಟ್ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ಬಿಡ್ತೀರಾ. ಆದ್ರೆ ಮಿಕ್ಕಿರೋ 70 ಕ್ವಶನ್ಸ್ ಇರುತ್ತೆ ಗೊತ್ತಾ, ಈ 70 ಕ್ವಶನ್ಸ್ ಅಲ್ಲಿ ಇನ್ನೂ ಒಂದು 30 ಕ್ವಶನ್ಸ್ 50-50 ಇರುತ್ತೆ, 50-50 ರೇಷಿಯೋಲ್ ಇರುತ್ತೆ. ಅದು ಏನಾಗುತ್ತೆ, ಇದರಲ್ಲಿ 30 ಕ್ವಶನ್ಸ್ 50-50 ಇದೆ ಅಂತ ಅಂದ್ರೆ ಇದ್ರಲ್ಲಿ 15 ಕರೆಕ್ಟ್ ಆಗುತ್ತೆ, 15 ರಾಂಗ್ ಆಗುತ್ತೆ. ಅರ್ಥ ಆಗ್ತಿದೆ? ಸೊ ಟೋಟಲ್ ಆಗಿ ಎಷ್ಟಾಯ್ತು ನಿಮ್ಗೆ, 45 ಕರೆಕ್ಟ್ ಆದಂಗೆ ಆಗುತ್ತೆ. 45 ಕರೆಕ್ಟ್ ಆದ್ರೆ ಬರ್ತೀವ? ಇಲ್ಲ ಅಲ್ಲ. 45 ಕರೆಕ್ಟ್ ಆದ್ರೆ ಎಲ್ಲಿ ಬರ್ತೀವಿ, ಕಟ್ ಆಫ್ ಅಲ್ಲಿ. ಸೊ ಅದಕ್ಕೆ ಏನ್ ಮಾಡ್ಬೇಕು ನಾವು, ಈ 15 ರಾಂಗ್ ಆಗ್ತಿದೆ ಗೊತ್ತಾ, ಅದ್ರ ಮೇಲೆ ನಾವು ವರ್ಕ್ ಮಾಡ್ಬೇಕಾಗತ್ತೆ. ಇದು ಯಾರಿಗೂ ಗೊತ್ತಿರಲ್ಲ. ಆಲ್ರೆಡಿ ಯಾರು ಎಕ್ಸಾಮ್ ಕ್ಲಿಯರ್ ಮಾಡಿರ್ತಾರೆ, ಅವ್ರು ಅಸೆಸ್ಮೆಂಟ್ ಮಾಡಿತ್ತು ಅಂತಂದ್ರೆ ಅವ್ರು ಖಂಡಿತವಾಗ್ಲೂ ಗೊತ್ತಿರುತ್ತೆ. ಬಟ್ ಯಾರ್ಯಾರು ಫ್ರೆಶ್ ಆಗಿ ಶುರು ಮಾಡಿರ್ತಾರ, ಗೈಡೆನ್ಸ್ ಇರಲ್ಲ, ಅವ್ರಿಗೆ ಈ ಪಾರ್ಟು ಗೊತ್ತಿರಲ್ಲ. ಯಾಕೆ ನೀವು ಅದನ್ನ ರೈಟ್ ಆನ್ಸರ್ ಅಂತ ಚೂಸ್ ಮಾಡ್ತಿದ್ದೀರಾ, ಅದು ಇಂಪಾರ್ಟೆಂಟು. ಇಲ್ಲಿ 15 ರೈಟ್ ಆಯ್ತಲ್ವಾ,
15 ಕರೆಕ್ಟ್ ಆಗಿದೆ ಅಲ್ವಾ ಕ್ವಶನ್ಸು. ಸೊ ಇದು ಹೇಗೆ ಆಯಿತು, ಇದು ಯಾಕೆ ರಾಂಗ್ ಆಗ್ತಿದೆ ಅನ್ನೋದನ್ನ ನೀವು ಅಸೆಸ್ಮೆಂಟ್ ಮಾಡಲೇಬೇಕು. ಇಲ್ಲ ಅಂತಂದ್ರೆ ನಂಬರ್ ಆಫ್ ಕ್ವಶನ್ಸ್ ನೀವೇನು ಕರೆಕ್ಟ್ ಮಾಡಕ್ಕೆ ಹೋಗ್ತೀರ ಅದು ಜಾಸ್ತಿ ಆಗಲ್ಲ. ಸೊ ಈ 15 ಕ್ವಶನ್ಸು ರೈಟ್ ಮಾಡೋದಕ್ಕೆ ನೀವು ಹೆಂಗೆ ಅದನ್ನ ತಗೊಳ್ತಿದ್ದೀರಾ, ಬ್ಯಾಕ್ಗ್ರೌಂಡ್ ಏನು ಕ್ಲಾಸಸ್ ಕೇಳಿದ್ದೀರಾ ಅಥವಾ ಫ್ರೆಂಡ್ಸ್ ಯಾರಾದ್ರು ಹೇಳ್ಕೊಟ್ಟಿದ್ದಾರಾ, ಯಾವ ಮೆಂಟಲ್ ಇದ್ರ ಮೇಲೆ ನೀವು ಅದನ್ನ ರೈಟ್ ಅಂತ ಚೂಸ್ ಮಾಡ್ತಿದ್ದೀರಾ, ನಿಮ್ಮ ಮೈಂಡ್ ಹೇಗದು ರೈಟ್ ಆನ್ಸರ್ ಅಂತ ಹೇಳ್ತಿದೆ ಅನ್ನೋದ್ರ ಮೇಲೆ ನೀವು ಕರೆಕ್ಟಾಗಿ ಟ್ರೈನ್ ಮಾಡಬೇಕಾಗತ್ತೆ. ಯಾವಾಗ ಇದನ್ನ ಅಸೆಸ್ಮೆಂಟ್ ಮಾಡಬೇಕು, ಇಮಿಡಿಯೇಟ್ ಆಗಿ ನೀವು ಯಾವಾಗ OMR ಕರೆಕ್ಷನ್ ಮಾಡ್ಕೊಳ್ತೀರೋ ಇಮಿಡಿಯೇಟ್ ಆಗಿ ಯಾಕೆ ಇದು ರಾಂಗ್ ಆಯಿತು ಅನ್ನೋದನ್ನ ನಿಮಗೆ ನೀವೇ ಕ್ವಶನ್ ಮಾಡ್ಕೊಳ್ಬೇಕು. ಸೊ ಅವಾಗ ಏನಾಗುತ್ತೆ, ಇದ್ರಲ್ಲಿ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಂಡಾಗ ಈ 30 ಕ್ವಶನ್ಸ್ ರೈಟ್ ಆಗ್ತಿದೆ ಗೊತ್ತಾ, ಈ 30 ಕ್ವಶನ್ಸ್ ಅಲ್ಲಿ 45 ವರ್ಗೂ ಬರ್ತಿರೋದು ಒಂದು 50-60 ವರ್ಗೂ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಆಲ್ ಓವರ್ ತಗೊಂಡಾಗ 50-60 ಬರುತ್ತೆ. ಪ್ರತಿ ಸಬ್ಜೆಕ್ಟು ನೀವು ಆ ಥರ ಡಿವಿಷನ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಹೋಯ್ತು ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ GKಲಿ ನಾವು ತುಂಬಾ ಡಿವಿಷನ್ಸ್ ನೋಡ್ದು ಅಂತಂದ್ರೆ ತುಂಬಾ ಸಬ್ಜೆಕ್ಟ್ಸ್ ಇದೆ, 6 ಸಬ್ಜೆಕ್ಟ್ಸ್ ಇದೆ. 6ಅಲ್ಲಿ ಇವಾಗ ಹಿಸ್ಟ್ರಿ ತೊಗೊಂತು ಅಂದ್ರೆ 4 ಡಿವಿಷನ್ಸ್ನ ನೋಡಿದ್ವಿ, ಹೌದಲ್ವಾ. ಸೊ ಈ ಥರ ನೀವು ಇಂಡಿವಿಜುವಲ್ ಆಗಿ ಟೆಸ್ಟ್ ಸೀರೀಸ್ ಬರ್ದಾಗ ಪ್ರತಿಯೊಂದು ಟೆಸ್ಟ್ ಸೀರೀಸಲ್ಲೂ ಪ್ರತಿಯೊಂದು ಡಿವಿಷನಲ್ಲೂ ಕೂಡ ಒಂದೊಂದು 2 to 3 ಕ್ವಶನ್ಸ್ನ ನೀವು ರೈಟ್ ಮಾಡ್ತಾ ಹೋಯ್ತು ಅಂತಂದ್ರೆ ಆಲ್ ಓವರ್ ತೊಗೊಂಡಾಗ ಏನಾಗುತ್ತೆ, ತುಂಬ ಜಾಸ್ತಿ ಕ್ವಶನ್ಸು ರೈಟ್ ಆಗುತ್ತೆ. 50% ಇರೋದೆಲ್ಲ ಏನಾಗುತ್ತೆ 100%ಗೆ ಕನ್ವರ್ಟ್ ಆಗುತ್ತೆ. ಸೊ ಯಾವಾಗ 100%ಗೆ ಬರುತ್ತಲ್ವಾ ಅವಾಗ ಅದು ಯಾವುದೇ ಕಾರಣಕ್ಕೂ ರಾಂಗ್ ಆಗೋ ಚಾನ್ಸಸ್ ಇರಲ್ಲ. ಯಾವಾಗ ರಾಂಗ್ ಆಗುತ್ತೆ ಗೊತ್ತಾ, ಇವಾಗ 5th 6th ಕ್ವಶನ್ ಇರುತ್ತೆ, ಇಲ್ಲಿ 4 ಡಾಟ್ಸ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಈಗ 6th ಆನ್ಸರ್ಗೆ ಅಥವಾ 5th ಆನ್ಸರ್ಗೆ ಅಂತಾನೆ ಅನ್ಕೊಳ್ಳೋಣ. 5th ಆನ್ಸರ್ಗೆ ನಿಮಗೆ 100% ಶ್ಯೂರ್ ಇರುತ್ತೆ, ಅದನ್ನ ನೀವು ಹೋಗಿ ಏನು ಮಾಡ್ತೀರಾ 6th ಆನ್ಸರಲ್ಲಿ ಹೋಗಿ ಮಾರ್ಕ್ ಮಾಡ್ತೀರಾ. ಈ ಥರ ರಾಂಗ್ಗಳಾಗುತ್ತೆ. ಬಟ್ ಯಾವಾಗ 100% ಶ್ಯೂರ್ ಇರ್ತೀರಾ ಅದು ಯಾವುದೇ ಚಾನ್ಸ್ಗೂ ಕೂಡ ಅದು ರಾಂಗ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಸೊ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಈ ಥರ ಮಾಡ್ತಾರೆ ಯೂಶುವಲ್ ಆಗಿ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿದಾಗ ನಮ್ಮ ಸ್ಟೂಡೆಂಟ್ಸ್ ತುಂಬ ಜನ ಮಾಡ್ತಾರೆ. ಸೊ ಇದು ಟೆಸ್ಟ್ ಸೀರೀಸಲ್ಲೇ ಎಲಿಮಿನೇಟ್ ಆಗ್ಬಿಡ್ಬೇಕು. ಈ ಪ್ರೋಸೆಸ್ಗಳು ಯಾವ್ದು ರಾಂಗ್ ಮಾಡ್ತಾರೆ ಅದೆಲ್ಲ ಎಲ್ಲಾಗಬೇಕು, ಟೆಸ್ಟ್ ಸೀರೀಸಲ್ಲೇ ಅದು ಮುಗಿಬೇಕು. ಯಾವುದೇ ಕಾರಣಕ್ಕೂ ಎಕ್ಸಾಮಲ್ಲಿ ಈ ಥರ ಆಗಬಾರ್ದು. ಸೊ ಯಾವಾಗ ಕರೆಕ್ಟಾಗಿ ಇದಕ್ಕೆ 100% ನನ್ನ ರೈಟ್ ಅಂತ ಚೂಸ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಕ್ವಶನ್ ನಂಬರ್ ನೋಡಬೇಕು. ಕ್ವಶನ್ ನಂಬರ್ ನೋಡಿ ಆ ಆಪ್ಷನ್ಸಲ್ಲಿ ಏನಿದೆ ಅಲ್ಲೇ ಹೋಗಿ ನೀವು ಮಾರ್ಕ್ ಮಾಡಬೇಕಾಗತ್ತೆ. ಓಕೆನಾ. ನೆಕ್ಸ್ಟು ಇಟ್ ನಾರ್ಮಲೈಸಸ್ ದ ಎಕ್ಸಾಮ್ ಅಂತ ಇದೆ. ಏನು ಇಟ್ ನಾರ್ಮಲೈಸಸ್ ದ ಎಕ್ಸಾಮ್ ಅಂತ ಅಂದರೆ, ನೀವು ಡೈರೆಕ್ಟಾಗಿ ಹೋಗಿ ಎಕ್ಸಾಮಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೂ ಟೆಸ್ಟ್ ಸೀರೀಸ್ನ ಅಟೆಂಡ್ ಮಾಡಿ ಹೋಗಿ ಎಕ್ಸಾಮಲ್ಲಿ ಅಟೆಂಡ್ ಮಾಡೋದಕ್ಕೂ ತುಂಬ ವ್ಯತ್ಯಾಸಗಳಿರುತ್ತೆ. ನೀವು ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡ್ತಾ ಏನಾಗುತ್ತೆ ಅದು ನಾರ್ಮಲ್ ಆಗಿಬಿಡುತ್ತೆ ಇಲ್ಲೇನೇನೆ. ಸೊ ಅವಾಗ ಏನಾಗುತ್ತೆ, ನೀವು ಎಕ್ಸಾಮ್ ಹಾಲಿಗೆ ಹೋದಾಗ ಅದು ಎಕ್ಸಾಮ್ ಥರನೇ ಫೀಲ್ ಆಗಲ್ಲ. ಅರ್ಥ ಆಗ್ತಿದೆಯಾ? ಸೊ ನೀವೇನು ಮಾಡಬೇಕು, ಟೆಸ್ಟ್ ಸೀರೀಸ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿದಾದ್ಮೇಲೆ ಏನು ಮಾಡಬೇಕಾಗತ್ತೆ, ಎಕ್ಸಾಮ್ ಹಾಲಿಗೆ ಹೋದಾಗ ಅದು ನಿಮಗೆ ನಾರ್ಮಲ್ ಆಗಿಬಿಡುತ್ತೆ. ಸೊ ನಾನು ಇಲ್ಲೂ ಟೆಸ್ಟ್ ಸೀರೀಸ್ ಬರೆಯೋಕ್ಕೆ ಅಂತಾನೆ ಬಂದಿದ್ದೀನಿ ಅನ್ನೋ ಥರ ನಿಮಗೆ ಫೀಲ್ ಆಗುತ್ತೆ. ನೆಕ್ಸ್ಟು ಬೆಸ್ಟ್ ವೇ ಆಫ್ ರಿವಿಷನ್ ಅಂತ ಇದೆ, ಹೌದಲ್ವಾ. ಲಾಸ್ಟ್ ಮೂಮೆಂಟಲ್ಲಿ ನೀವೇನು ಟೆಸ್ಟ್ ಸೀರೀಸ್ ಪ್ಯಾಕೇಜೇ ತೊಗೊಂಡಿಲ್ಲ ಅಥವಾ ಬರೀ ಓದ್ಕೊಂಡೇ ಕೂತಿದ್ದೀನಿ ಅಂತಂದರೆ ಅಟ್ಲೀಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆದರೂ ರೆಫರ್ ಮಾಡಿ. ಅದರಿಂದ ಏನಾಗುತ್ತೆ, ನೀವು ಆಲ್ರೆಡಿ ಒಂದು ಲೆವೆಲಿಗೆ ಓದಿರ್ತೀರಾ, ಕ್ವಶನ್ಸ್ ಅಟೆಂಡ್ ಮಾಡ್ತಿದ್ದೋಗೆ ಇನ್ನೂ ಕಂಪ್ಲೀಟಾಗಿ ಅದರಲ್ಲಿ ಕ್ಲಾರಿಟಿ ಸಿಗುತ್ತೆ, ರಿವಿಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಇದರಿಂದ ನಾವು ತುಂಬ ಉಪಯೋಗನ ಪಡ್ಕೊಳ್ಬೋದು. ಟೆಸ್ಟ್ ಸೀರೀಸಿನ ತುಂಬ ಉಪಯೋಗಗಳಿದೆ. ಸೊ ನೆಕ್ಸ್ಟು PDO ಟೆಸ್ಟ್ ಸೀರೀಸ್ ಪ್ಲಾನ್ ನಮ್ಮ NCG ಸಂಸ್ಥೆಯಲ್ಲಿ ಅಂತ ಬಂತು ಅಂದಾಗ PDO ಟೆಸ್ಟ್ ಸೀರೀಸ್ ಪ್ಲಾನ್ ಯಾವ ಥರ ಇದೆ, ಇದರಲ್ಲಿ ನಿಮಗೆ ಸಬ್ಜೆಕ್ಟ್ ವೈಸು ಇದೆ, ಕಾಂಪ್ರಹೆನ್ಸಿವ್ ಇದೆ, ಪೇಪರ್ 1 ಇದೆ, ಪೇಪರ್ 2 ಕೂಡ ಇದೆ, ಆ್ಯಂಡ್ ಬೋತ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಮೀಡಿಯಂ ಎರಡನ್ನಲ್ಲೂ ಕೂಡ ಅವೈಲೇಬಲ್ ಇದೆ, ಆ್ಯಂಡ್ ಆಫ್ಲೈನ್ ಮತ್ತು ಆನ್ಲೈನ್ ಎರಡನ್ನಲ್ಲೂ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಆನ್ಲೈನ್ಗೆ ಬಂತು ಅಂತ ಅಂದಾಗ ನಮ್ಮ NCG ಲರ್ನಿಂಗ್ ಆ್ಯಪಲ್ಲಿ ನಿಮಗಿದು ಸಿಗ್ತಾ ಹೋಗುತ್ತೆ. NCG ಲರ್ನಿಂಗ್ ಆ್ಯಪಲ್ಲಿ ಬರೀ PDO ಟೆಸ್ಟ್ ಸೀರೀಸ್ ಮಾತ್ರ ಇಲ್ಲ, ಬೇರೆ ಕ್ಲಾಸಸ್ ಇರ್ಬೋದು, KS ಕ್ಲಾಸಸ್ ಇರ್ಬೋದು ಅಥವಾ ಗ್ರೂಪ್ C ಕ್ಲಾಸಸ್ ಇರ್ಬೋದು, ಮತ್ತು FDA SDA PC ಎಲ್ಲ ಥರದ ಕ್ಲಾಸಸ್ಸು ಸಿಗುತ್ತೆ. ಅದ್ರ ಜೊತೆ ಇಂಡಿವಿಜುವಲ್ ಸಬ್ಜೆಕ್ಟ್ ಮಾತ್ರ ಬೇಕು ಅಂದರೆ ಇವಾಗ ಕರೆಂಟ್ ಅಫೇರ್ಸ್ ಮಾತ್ರ ಬೇಕು ಅಥವಾ EVS ಆ್ಯಂಡ್ ಟೆಕ್ನಾಲಜಿ ಮಾತ್ರ ಬೇಕು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾತ್ರ ಬೇಕು ಅಂದರೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ನಿಮ್ಗೆ ಯಾವ್ದು ರಿಕ್ವೈರ್ಮೆಂಟ್ ಇದೆ ಅದನ್ನು ನೀವು ಅಲ್ಲಿ ಅಟೆಂಡ್ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಹಾಗಾದರೆ ನೋಡೋಣ ಟೆಸ್ಟ್ ಸೀರೀಸ್ ಪ್ಲಾನ್ ಯಾವ ಥರ ಇದೆ ಅಂತ. ನಾನು ಆಲ್ರೆಡಿ ಹೇಳ್ದಂಗೆ, ಸೊ ನಿಮಗೆ ಹಿಸ್ಟ್ರಿಲಿ ಎಷ್ಟು ಡಿವಿಷನ್ಸ್ ಬರುತ್ತೆ ಅಂತ ಅಂದರೆ 4 ಡಿವಿಷನ್ ಬರುತ್ತೆ ಅಂತ ಹೇಳ್ದೆ, ಹೌದಲ್ವಾ. ಸೊ 4 ಡಿವಿಷನ್ ಬಂತು ಅಂತ ಅಂದಾಗ ಏನ್ಷಿಯಂಟ್, ಮಿಡಲ್, ಮಾಡರ್ನ್ ಮತ್ತು ಕರ್ನಾಟಕ. ಹಿಸ್ಟ್ರಿಲಿ 4 ಡಿವಿಷನ್ ಇದೆ. ಸೊ 4 ಡಿವಿಷನ್ ಮೇಲೂ ಕೂಡ ನಮ್ಮಲ್ಲಿ ಟೆಸ್ಟ್ ಸೀರೀಸ್ ಅವೈಲಬಲ್ ಇದೆ. ಆ್ಯಂಡ್ ಜಿಯೋಗ್ರಫಿ ತೊಗೊಂಡಾಗ ನೋಡಿ, ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಮತ್ತು ವರ್ಲ್ಡ್ ಜಿಯೋಗ್ರಫಿ ಬಗ್ಗೆ ಮಾತಾಡಿದ್ವಿ, ಹೌದಲ್ವಾ. ಸೊ ಈ 4 ಡಿವಿಷನ್ ಮೇಲೂ ಕೂಡ ನಮ್ಮಲ್ಲಿ ಟೆಸ್ಟ್ ಸೀರೀಸು ಅವೈಲಬಲ್ ಇದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಒಂದಿದೆ ಆ್ಯಂಡ್ ಇಂಡಿಯನ್ ಎಕನಾಮಿ ಮೇಲೂ ಕೂಡ ಒಂದಿದೆ. ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಅದು ಕೂಡ ಓದ್ಕೋಬೇಕು, ಅದ್ರ ಜೊತೆಗೆ ಇಂಡಿಯನ್ ಎಕನಾಮಿ ಕಾನ್ಸೆಪ್ಟ್ಸ್ಗಳು ಕೂಡ ತುಂಬ ಓದ್ಕೊಳ್ಬೇಕಾಗತ್ತೆ. ಆ್ಯಂಡ್ ಪೇಪರ್ 2 ಬಂತು ಅಂದಾಗ ನಾವು 3 ಸೆಟ್ಸ್ ಆಗಿ ಮಾಡಿದ್ದೀವಿ ಅಂತಂದರೆ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಏನಿದೆ ಅದು 3 ಸೆಟ್ ಇದೆ.
ಕನ್ನಡ ಇದೆ, ಇಂಗ್ಲೀಷ್ ಇದೆ, ಕಂಪ್ಯೂಟರ್ ಇದೆ, ಮತ್ತೆ ನಿಮ್ಗೆ ಅದು ಕಂಟಿನ್ಯೂ ಆಗುತ್ತೆ. ಟೋಟಲ್ ಆಗಿ ನಿಮ್ ತ್ರೀ ಸೆಟ್ಸ್ ಅಂತಂದ್ರೆ 9 ಪೇಪರ್ಸ್ ನಿಮಗೆ ಸಬ್ಜೆಕ್ಟ್ ವೈಸ್ ಸಿಗ್ತಾ ಹೋಗುತ್ತೆ ಪೇಪರ್ 2. ಓಕೆನಾ. ನೆಕ್ಸ್ಟ್ ನೋಡೋಣ, ಬಯಾಲಜಿ, ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ, ಎನ್ವೈರನ್ಮೆಂಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಇದೆ. ಬಯಾಲಜಿಲಿ ನಾನು ಡಿಸ್ಕಸ್ ಮಾಡಿದೆ, ಯಾವ್ದಾದ್ರು ಜನರಲ್ ಸೈನ್ಸ್ ಅಲ್ಲಿ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಹೌದಲ್ವಾ. ಸೊ ಅದಾಗಿದ್ದಾದ್ಮೇಲೆ EVS ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ತುಂಬಾ ಟ್ರೆಂಡಿಂಗ್ ಇರೋ ಕಾನ್ಸೆಪ್ಟ್ಸ್ಗಳಲ್ಲಿ ನಿಮಗೆ EVS ಅಲ್ಲೇ ಬರೋದು. ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂತು ಅಂದರೆ ನಿಮಗೆ ಮ್ಯಾಕ್ಸಿಮಮ್ ಕರೆಂಟ್ ಅಫೇರ್ಸ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ನೆಕ್ಸ್ಟು ಮೆಂಟಲ್ ಎಬಿಲಿಟಿ ಆಪ್ಟಿ ಮತ್ತು ರೀಸನಿಂಗ್ ಇಂದ ಸೇರಿ ನಾವು ಒಂದು ಪೇಪರ್ನ ನಾವು ಡಿಸೈಡ್ ಮಾಡಿದ್ದೀವಿ. ಸ್ಪೆಸಿಫಿಕ್ ಟಾಪಿಕ್ ಏನಿದು, ಸ್ಪೆಸಿಫಿಕ್ ಟಾಪಿಕ್ ಅಂತ ಅಂದರೆ ನಾವು ನೋಡಿದ್ವಿ ಗ್ರಾಮ ಪಂಚಾಯತ್ ಮತ್ತು ಯಾವುದು ಸಹಕಾರ ಸಂಘಗಳಿರ್ಬೋದು ಮತ್ತು ಭೂ ಸುಧಾರಣೆಗಳಿರ್ಬೋದು, ಇದನ್ನೆಲ್ಲ ನಾವು ಈ ಸ್ಪೆಸಿಫಿಕ್ ಟಾಪಿಕಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ. ಸೊ KPSC ಸಿಲೆಬಸ್ ಏನು ಕೊಟ್ಟಿದ್ದಾರೆ ಅದರಲ್ಲಿ ಯಾವ ಕಾನ್ಸೆಪ್ಟು ಕೂಡ ನಿಮಗೆ ಮಿಸ್ ಆಗಿಲ್ಲ, ಎಲ್ಲನೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಇದೆ. ನೆಕ್ಸ್ಟು ಕರೆಂಟ್ ಅಫೇರ್ಸ್ ಬೇಸ್ ಸಬ್ಜೆಕ್ಟ್, ನಾನು ಆಲ್ರೆಡಿ ಹೇಳಿದ್ದೆ ಅಲ್ಲ, ಕರೆಂಟ್ ಅಫೇರ್ಸ್ ಬೇಸ್ ಸಬ್ಜೆಕ್ಟು ನಮಗೆ ತುಂಬ ಇಂಪಾರ್ಟೆಂಟ್ ಅಂತ. ಯಾಕಂದರೆ ಅದ್ರ ಮೇಲೆ ಕ್ವಶನ್ಸು ಜಾಸ್ತಿ ರೈಸ್ ಆಗುತ್ತೆ. ಸಬ್ಜೆಕ್ಟ್ ಅಂತ ಅಂದರೆ ಯಾವ್ದು, ಇದರಲ್ಲಿ ಸೋಷಿಯಲ್ ಸೈನ್ಸ್ ಅಂತ ಹೇಳ್ತಾರೆ, ಜನರಲ್ ಸೈನ್ಸ್ ಅಂತ ಹೇಳಿದ್ದಾರೆ, ಹೌದಲ್ವಾ, ಮತ್ತೆ ಜಿಯೋಗ್ರಫಿ ಇದೆ, ಮತ್ತೆ ಪಾಲಿಟಿ ಇದೆ. ಸೊ ಇದ್ರ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅಲ್ಲಿ ಏನೇನು ಬಂದಿತ್ತು ಅದನ್ನ ನಾವು ಒಂದು ಪೇಪರ್ ಆಗಿ ಮಾಡ್ಕೊಂಡಿದ್ದೀವಿ. ಸೊ ಇದಿಷ್ಟು ಏನಾಗುತ್ತೆ ನಿಮಗೆ ಸಬ್ಜೆಕ್ಟ್ ವೈಸ್ ಆಗುತ್ತೆ. ಅಂಡ್ ಕಾಂಪ್ರಹೆನ್ಸಿವ್ ಬಂತು ಅಂದಾಗ ಪೇಪರ್ 1 5 ಸೆಟ್ಟು ಮತ್ತೆ ಪೇಪರ್ 2 5 ಸೆಟ್ಸು. ಓಕೆನಾ. ಸೊ ಪೇಪರ್ 1 5 ಸೆಟ್ಟು ಮತ್ತೆ ಪೇಪರ್ 2 5 ಸೆಟ್ಟು. ನೀವು ಎಕ್ಸಾಮ್ ಅಲ್ಲಿ ಹೇಗೆ ಹೋಗಿ ಬರೀತಿರೋ, ಇವಾಗ ಏನಾಯ್ತು, ಫಸ್ಟು ಸಬ್ಜೆಕ್ಟ್ ವೈಸ್ ಬರೆದ್ವಿ, ಹೌದಲ್ವಾ, ಫಸ್ಟ್ ಸಬ್ಜೆಕ್ಟ್ ವೈಸ್ ಬರೀತೀವಿ, ಆಮೇಲೆ ಕಾಂಪ್ರಹೆನ್ಸಿವ್. ಯಾಕೆ ನಮಗೆ ಸಬ್ಜೆಕ್ಟ್ ವೈಸು ಡೈರೆಕ್ಟ್ ಕಾಂಪ್ರಹೆನ್ಸಿವ್ ತಗೊಳ್ಬೋದಲ್ವಾ. ನೀವು ಸಬ್ಜೆಕ್ಟ್ ಅಲ್ಲಿ ಯಾವಾಗ ಡೆಪ್ತ್ ಆಗಿ ಓದ್ತಿರೋ ಗೊತ್ತಾ, ಅವಾಗ ಮಾತ್ರ ಕಾಂಪ್ರಹೆನ್ಸಿವ್ ಪೇಪರ್ಸ್ ಚೆನ್ನಾಗುತ್ತೆ. ಬರೀ ಕಾಂಪ್ರಹೆನ್ಸಿವ್ ಓದ್ಕೊಂಡು ಹೋಯ್ತು ಅಂದ್ರೆ ಆಗಲ್ಲ. ಆಲ್ರೆಡಿ ಯಾರು ಎಕ್ಸ್ಪರ್ಟ್ ಇರ್ತಾರೋ ಅವ್ರು ಮಾತ್ರ ಕಾಂಪ್ರಹೆನ್ಸಿವ್ ಪೇಪರ್ಗಳನ್ನ ತೊಗೊಂಡು ಹೋಗ್ತಾರೆ. ಬಟ್ ಯಾರು ಇವಾಗಿನ್ನೂ ಶುರು ಮಾಡ್ತಿದ್ದೀರಾ, ಫಸ್ಟ್ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಬರೀರಿ. ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಬರೆದಾಗ ನಿಮ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆನಾ. ಸೊ ಸಬ್ಜೆಕ್ಟ್ ವೈಸ್ ಅಲ್ಲಿ ಯಾವಾಗ ಡೆಪ್ತ್ ಆಗಿ ಓದ್ತೀರಾ ಅವಾಗ ಕಾಂಪ್ರಹೆನ್ಸಿವ್ ಪೇಪರ್ಗಳು ಆಟೋಮೆಟಿಕ್ ಆಗಿ ಅದು ಚೆನ್ನಾಗಾಗುತ್ತೆ. ಸೊ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಎಷ್ಟು ಸೆಟ್ ಇದೆ, 5 ಸೆಟ್ ಇದೆ. 5 ಸೆಟ್ ಅಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಎರಡೂ ಸೇರಿ ನಿಮ್ಗೆ ಎಷ್ಟು ಪೇಪರ್ಸ್ ಆಗುತ್ತೆ, 10 ಪೇಪರ್ಸ್ ಆಗುತ್ತೆ. ಸೊ ಹಾಗಾದ್ರೆ ಆಲ್ ಓವರ್ ಬಂತು ಅಂದಾಗ ಎಷ್ಟು ಟೆಸ್ಟ್ನ ನಾವು ಪ್ರೊವೈಡ್ ಮಾಡ್ತಿದ್ದೀವಿ PDO ಅಂತ. ಮಾಕ್ ಟೆಸ್ಟ್ 2 ಸಿಗ್ತಿದೆ. ಮಾಕ್ ಟೆಸ್ಟ್ ಯಾವ ಥರ ಇರುತ್ತೆ, ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ ಇದೆ. ಪೇಪರ್ 1 ಕಾಂಪ್ರಹೆನ್ಸಿವ್ ಪೇಪರು, ಪೇಪರ್ 2 ಕೂಡ ಏನಾಗುತ್ತೆ ನಿಮಗೆ ಕಾಂಪ್ರಹೆನ್ಸಿವ್ ಪೇಪರ್ ಆಗಿರುತ್ತೆ. ನಂಬರ್ ಆಫ್ ಟೆಸ್ಟ್ ಎಷ್ಟಾಗ್ತಿದೆ, 35 ಆಗ್ತಿದೆ. ಸೊ ಅಲ್ಲಿ 26 ನೋಡಿದ್ರಿ +9 ಅಂತಂದ್ರೆ ಕಮ್ಯುನಿಕೇಶನ್ ಪೇಪರ್ದು 9 ಸಬ್ಜೆಕ್ಟ್ಸ್ ಬರುತ್ತೆ. ಸೊ ಅದನ್ನ ಕನ್ಸಿಡರ್ ಮಾಡಿದಾಗ ಟೋಟಲ್ ನಿಮಗೆ 35 ಆಗುತ್ತೆ. 1 ಇಯರ್ ಮಂತ್ಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ ಕೂಡ ನಾವು ಪ್ರೊವೈಡ್ ಮಾಡ್ತಿದ್ದೀವಿ. ಸೊ ಯಾಕಂದರೆ ಅದು ಇಂಪಾರ್ಟೆಂಟ್ ಅಲ್ವಾ. ಕರೆಂಟ್ ಅಫೇರ್ಸು ನಿಯರ್ಲಿ ನಿಮಗೆ 10 to 12 ಕ್ವಶನ್ಸ್ ಬರೋದ್ರಿಂದ 1 ಇಯರ್ದು ಓದಲೇಬೇಕು. 6 ಮಂತ್ಸ್ ಓದ್ಕೊಂಡ್ರೆ ಆಗಲ್ಲ. ಸೊ 1 ಇಯರ್ದು ಓದಿದ್ರೆ ಮಾತ್ರ ನಿಮಗೆ ಕರೆಕ್ಟಾಗಿ ಎಕ್ಸಾಮಲ್ಲಿ ಸ್ಕೋರ್ ಮಾಡೋದಕ್ಕಾಗತ್ತೆ. ಯಾವುದೇ ಎಕ್ಸಾಮ್ ಆದರೂ ಆಯಿತು 1 ಇಯರ್ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ನಿಮಗೆ ಮಂತ್ಲಿ ಕರೆಂಟ್ ಅಫೇರ್ಸ್ ಇರುತ್ತೆ. ನಿಮಗೆ ಎಲ್ಲಿಂದ ರಿಕ್ವೈರ್ಮೆಂಟ್ ಇದೆ, ಈ ಇಯರ್ ಜಾನಿಂದ ರಿಕ್ವೈರ್ಮೆಂಟ್ ಇತ್ತು ಅಂದರೆ ಇಯರ್ ಜಾನಿಂದ ಪ್ರೊವೈಡ್ ಮಾಡ್ತಾರೆ. ಇದು ಕೂಡ ಅಷ್ಟೇ, ಕನ್ನಡ ಮತ್ತು ಇಂಗ್ಲೀಷ್ 2 ಮೀಡಿಯಮಲ್ಲೂ ಕೂಡ ಅವೈಲಬಲ್ ಇದೆ. ಸೊ ಟೋಟಲ್ ಟೆಸ್ಟ್ ಎಷ್ಟಾಗುತ್ತೆ ನಿಮಗೆ, 49 ಟೆಸ್ಟ್ ಸೀರೀಸ್ನ ನಾವು ಪ್ರೊವೈಡ್ ಮಾಡ್ತಿದ್ದೀವಿ. ಗ್ರೂಪ್ C ಎಕ್ಸಾಮ್ ಅನ್ನೋದು ನಾರ್ಮಲ್ ಎಕ್ಸಾಮ್ ಅಲ್ಲ. ಇನ್ನು ನೆಕ್ಸ್ಟ್ ಲೆವೆಲ್ಗೆಲ್ಲ ಹೋಯಿತು, ನೀವು ಏನು ಲೈಕ್ ಪ್ರಮೋಷನ್ ಎಲ್ಲ ಹೋಯಿತು ಅಂದರೆ KS ಗ್ರೇಡ್ವರೆಗೂ ಕೂಡ ಅದು ಹೋಗುತ್ತೆ. ಸೊ ಅದರಿಂದ ನಿಮಗೆ ಪೇಪರ್ ಲೆವೆಲ್ಲು ನಾರ್ಮಲ್ ಆಗಿ FD SD ಅಥವಾ PC ಲೆವೆಲ್ಗಂತೂ ಬರಲ್ಲ. KPSC ಕಾಲ್ ಮಾಡ್ತಿರೋದ್ರಿಂದ ಕಾನ್ಸೆಪ್ಟ್ ಓರಿಯೆಂಟೆಡ್ ಇದೆ ಆ್ಯಂಡ್ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೂಡ ಬರುತ್ತೆ. ಸೊ ಅದರಿಂದ ಏನಾಗಬೇಕಾಗುತ್ತೆ, ನಮ್ಮ ಲೆವೆಲ್ ಆಫ್ ಪ್ರಿಪ್ರೇಷನ್ ಕೂಡ ಏನಾಗುತ್ತೆ, ಜಾಸ್ತಿ ಇರಲೇಬೇಕು. ಒಂದು ಏನು ಗೊತ್ತಾ, GK ಓದಬೇಕಾದ್ರೆ ನೀವು GK ಮೇನಾಗಿ ಓದಬೇಕಾದ್ರೆ KS ಲೆವೆಲ್ಗೆ ಪ್ರಿಪೇರ್ ಆಗಿ. ಕಮ್ಯುನಿಕೇಷನ್ ಪೇಪರ್ ಬಂತು ಅಂದ್ರೆ ಗ್ರೂಪ್ Cಗೆನೆ, ಅರ್ಥ ಆಗ್ತಿದೆಯಾ. ಗ್ರೂಪ್ C ಲೆವೆಲ್ಗೆ ನೀವು ಪ್ರಿಪೇರ್ ಆದರೆ ಯಾವ ಎಕ್ಸಾಮ್ ಆದರೂ ಆಯಿತು, ಅದು ಗ್ರೂಪ್ C ಇರಲಿ, FD SD ಇರಲಿ, PDO ಇರಲಿ, ಗ್ರೂಪ್ C ಎಕ್ಸಾಮ್ ಅಂತ ಅಂದರೆ ನಿಮ್ಗೆ ಅಲ್ಲೇ ಬಂದುಬಿಡುತ್ತೆ. ಅದ್ರ ಜೊತೆ PC PSI ಎಕ್ಸಾಮ್ ಯಾವುದಾದ್ರೂ ಆಗಿರಲಿ, GKನ ನೀವು KS ಲೆವೆಲ್ಗೆ ಪ್ರಿಪೇರ್ ಆದರೆ ಯಾವ ಎಕ್ಸಾಮ್ ಕೂಡ ನೀವು ಕ್ಲಿಯರ್ ಮಾಡ್ಬೋದು ಆರಾಮಾಗಿ. ಓಕೆ, ನಾವು ಕಾನ್ಸೆಪ್ಟ್ ಓರಿಯೆಂಟೆಡ್ ಗೊತ್ತಿರುತ್ತೆ. ಸ್ಟಾಟ್ಸ್ ಮಾತ್ರ ಏನಾಗುತ್ತೆ, ನಾವು ಓದ್ಕೊಳ್ಬೇಕಾಗತ್ತೆ ಅಷ್ಟೇ. ಅದು ನಿಮಗೆ ಲೈಕ್ 1 ಲೈನರ್ ಇರೋದ್ರಿಂದ ನೆನ್ಪಿಟ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಬಟ್ ನಂಬರ್ ಆಫ್ ರಿವಿಷನ್ ಮಾಡಿದಾಗ ಏನಾಗುತ್ತೆ, ಅದು ಕೂಡ ನೆನಪಿಗೆ ಬರುತ್ತೆ. ಸೊ ಪ್ರಿಪ್ರೇಷನ್ ಯಾವಾಗಲೂ ಏನಾಗಿರಬೇಕು, ಹೈ ಲೆವೆಲ್ ಆಗಿ ಇರಬೇಕು. ನಾನು ಕೂಡ ಹಾಗೆ ಪ್ರಿಪ್ರೇಷನ್ ಮಾಡಿದೆ. KS ಲೆವೆಲ್ಗೆ ನಾನು ಪ್ರಿಪೇರ್ ಆಗಿರೋದಕ್ಕೆ ಮಾತ್ರ ನನಗೆ ಅದ್ರ ಅಂಡರ್ ಬರೋ ಎಕ್ಸಾಮ್ಸ್ಗಳು ಏನಾಯಿತು, ಈಸಿ ಆಯಿತು. ನಾವು ಓದ್ತಿರೋದೇ ಗ್ರೂಪ್ C ಅಥವಾ FD SD ಆದರೆ ಏನಾಗ್ಬಿಡುತ್ತೆ, ಆ ಎಕ್ಸಾಮ್ಸ್ಗಳೇ ಕಷ್ಟ ಆಗಿಬಿಡುತ್ತೆ. ಸೊ ಯಾರ್ಯಾರು KS ಜೊತೆ ಗ್ರೂಪ್ C FD SD ಕೂಡ ಮಾಡ್ಕೊಳ್ಳೋ ಇಂಟೆನ್ಷನ್ ಯಾರಾದರೂ ಇತ್ತು ಅಂತ ಅಂದರೆ ದಯವಿಟ್ಟು ನೀವು GK KS ಲೆವೆಲ್ಗೆ ಪ್ರಿಪೇರ್ ಆಗಿ. ಸೊ ಇದಿಷ್ಟು ಈ ವಿಡಿಯೋದಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.